ಎಲ್ರಿಗೂ ನಮಸ್ತೆ. ತುಂಬಾ ಹೆದರಿಕೆ ಆಗ್ತಾ ಇದೆ ನನಗೆ ಇವರಿಬ್ಬರ ಮಧ್ಯೆ ಕೂತಿರೋದಕ್ಕೆ. ಒಂದು ಬುಕ್ ಬೇರೆ ಪ್ರಿಪೇರ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಕ್ವೆಶ್ಚನ್ಸು. ಥ್ಯಾಂಕ್ ಯು ಸೋ ಮಚ್ ಶೇಷಾದ್ರಿ ಸರ್, ನನ್ನನ್ನು ನೆನಪಿಸ್ಕೊಂಡು ಇಷ್ಟೊಂದು ದೊಡ್ಡ ಜವಾಬ್ದಾರಿ ನನಗೆ ಕೊಟ್ಟಿದ್ದಕ್ಕೆ. ನಿರ್ವಹಿಸಕ್ಕಾಗತ್ತಾ? ಟ್ರೈ ಮಾಡ್ತೀನಿ. ದೃಶ್ಯ ದರ್ಶನ ಆ ಪದ ಕೇಳಿದ ತಕ್ಷಣ ಹಂಗಂದ್ರೆ ಏನು ಅಂತ ಕೇಳಿದೆ ನಾನು. ವಿಷನ್, ನಾನು 7ನೇ ಕ್ಲಾಸ್ ಕನ್ನಡ ಮೀಡಿಯಂ ಓದಿದ್ದು, ಅದಾದ್ಮೇಲೆ ಇಂಗ್ಲಿಷ್ ಮೀಡಿಯಮು. ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡಿ ಆಮೇಲೆ ಸಿನಿಮಾಗೆ ಬಂದಿದ್ದು. ಸೊ ಸುಮಾರು ಅವಾಗ ಕನ್ನಡದಲ್ಲಿ ಇಂಗ್ಲಿಷ್ ಮಿಕ್ಸ್ ಆಗ್ಬಿಡತ್ತೆ, ಬೇಜಾರು ಮಾಡ್ಕೋಬೇಡಿ. ಸೊ ವಿಷನ್ ಅನ್ನೋ ಟಾಪಿಕ್ ಬಗ್ಗೆ ಡಿಸ್ಕಷನ್ ಜೋಗಿ ಸರ್ನ ಮತ್ತೆ ಕಾಸರವಳ್ಳಿ ಸರ್ನ ಇನ್ವಾಲ್ವ್ ಮಾಡಿಕೊಂಡು ಮುಂದೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಜವಾಬ್ದಾರಿ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆಗಿ ಪ್ರಶ್ನೆಗೆ ಹೇಳ್ಬಿಡ್ತೀನಿ ಸರ್. ಕಾಸರವಳ್ಳಿ ಸರ್, ನೀವು ಫಿಲ್ಮ್ ಸ್ಕೂಲ್ ಹೋದಾಗ ಆಲ್ಮೋಸ್ಟ್ 50 ವರ್ಷದ ಹಿಂದೆ ನಿಮ್ಮ ಕ್ಲಾಸಲ್ಲಿ ಹುಡುಗಿಯರಿದ್ರಾ? ಡೈರೆಕ್ಷನ್ ಅಲ್ಲಿ 10 ಜನ ಸ್ಟೂಡೆಂಟ್ಸ್ ಇದ್ರು. ಇಡೀ ಭಾರತದಿಂದ ಬೇರೆ ಬೇರೆ ಕಡೆಯಿಂದ 10 ಜನ. ಅದರಲ್ಲಿ 2 ಹೆಂಗಸರಿದ್ರು, 2 ಹುಡುಗಿಯರು. ಒಬ್ರು ಬಹಳ ಇಂಪಾರ್ಟೆಂಟ್ ಫಿಲ್ಮ್ ಮೇಕರ್ ಆದ್ರು, ಚಂದಿತಾ ಮುಖರ್ಜಿ ಅಂತ ಹೇಳಿ. ಇನ್ನೊಬ್ರು ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್, ಬಟ್ ಆಫ್ಟರ್ ಮ್ಯಾರೇಜ್ ಶಿ ಬಿಕೇಮ್ ಎ ಹೌಸ್ ವೈಫ್. ಸೊ 1% ಔಟ್ ಆಫ್ 20, 10. ಸೊ 10%. ಸೊ ಇನ್ನೂ ರಿಸರ್ವೇಶನ್ ಕೂಡ ಇಲ್ಲ. ಸೊ ಯಾಕೆ ಸರ್? ಲೈಕ್ ಮೈ ಕ್ವೆಶ್ಚನ್ ಈಸ್, ವೈ ಡು ಯು ಥಿಂಕ್ ಸೊಸೈಟಲಿ, ಪೊಲಿಟಿಕಲಿ, ಸೊಸೈಟಲಿ ನಾವು ಹೆಣ್ಮಕ್ಳಿಗೆ ಅವರ ಕಥೆಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವಿನ್ನೂ ಯಾಕೆ ಅವಕಾಶ ಮಾಡಿಕೊಟ್ಟಿಲ್ಲ? ಸಿನಿಮಾ ಮಾಧ್ಯಮದಲ್ಲಂತೂ ಅದು ಆಗ್ತಾ ಇದೆ, ಬರೀ ಇಂಡಿಯಾದಲ್ಲೇ ಅಂತಲ್ಲ, ಆಲ್ ಓವರ್ ದ ವರ್ಲ್ಡ್. ನಾವು ಇವತ್ತು ಬಹಳ ಮೇಜರ್ ಫಿಲ್ಮ್ ಮೇಕರ್ಸ್ ಹೇಳಿ ಅಂತಂದ್ರೆ ನಾವು ಒಂದು 50 ಜನ ಹೆಸರು ಕೌಂಟ್ ಮಾಡಿದರೆ ಗ್ಲೋಬಲ್ ಫಿಲ್ಮ್ ಮೇಕರ್ಸಲ್ಲಿ. ಅದರಲ್ಲಿ ಸ್ತ್ರೀ ಫಿಲ್ಮ್ ಮೇಕರ್ಸ್, ವಿಮೆನ್ ಫಿಲ್ಮ್ ಮೇಕರ್ಸ್ ಬಹಳ ಕಮ್ಮಿ. ಅದಕ್ಕೆ ಹಿಸ್ಟಾರಿಕಲ್, ಅದಕ್ಕೆ ಪ್ರಾಕ್ಟಿಕಲ್ ರೀಸನ್ಸು ಕೆಲವೊಂದಿದೆ. ಅದ್ರ ಮೇಲೆ ಜೆಂಡರ್ ಬಯಾಸು ಇದೆ, ವರ್ಕ್ ಆಗ್ತದೆ. ಪ್ರಾಕ್ಟಿಕಲ್ ಏನು ಅಂತಂದ್ರೆ, ಟಿಲ್ ರೀಸೆಂಟ್ಲಿ ಸಿನಿಮಾ ಫಿಲ್ಮ್ ಮೇಕಿಂಗ್ ಡಿಮ್ಯಾಂಡ್ ಮಾಡ್ತಿದ್ದಂತ ಫಿಸಿಕಲ್ ಇದನ್ನ ತಡ್ಕೊಳಕ್ ಹೆಂಗಸ್ರಿಗೆ ಆಗಲ್ಲ ಅನ್ನೋ ಪೂರ್ವಗ್ರಹ ಪೀಡಿತ ಒಂದು ಧೋರಣೆ ಇಲ್ಲಿ ಕಾಣಿಸ್ತಾ ಇತ್ತು. ಅದು ಸುಳ್ಳು ಅನ್ನೋದನ್ನ ಬಹಳ ಬಿಗಿನಿಂಗ್ ಅಲ್ಲಿ ತೋರಿಸಿದ್ರು. ಲೆನಿ ರೆಫಿನ್ಸ್ಟಾಲ್ ಯಾವಾಗ ಮಾಡಿದ್ದು ಫಿಲ್ಮ್ಸ್, 20 ಸಲ ಮಾಡಿದ್ರು. ಬಹಳ ಗ್ರೇಟ್ ಫಿಲ್ಮ್ ಮೇಕರ್. ಅದು ನಾವು ಆ ಮಾತನ್ನು ಹೇಳೋದು ಬಿಟ್ಟಿಲ್ಲ. ಅಂಡ್ ಇವತ್ತೊಂದು ಡಿಜಿಟಲ್ ಆದ್ಮೇಲೆ ಆ ಥರದ ಲೇಬರ್ ಎಕ್ಸ್ಟೆನ್ಸಿವ್ ಲೇಬರ್ ಓರಿಯೆಂಟೆಡ್ ಇದು ಅಲ್ಲ. ಆದರೂ ಸಿನಿಮಾದ ಬಗ್ಗೆ ಪೂರ್ವಗ್ರಹ ಪೀಡಿತ ಇದೆ. ಅದು ಎಲ್ಲಿಂದ ಬರುತ್ತೆ ಅಂತಂದ್ರೆ ಕೇವಲ ಮಾಧ್ಯಮದಿಂದ ಬರ್ತಾ ಇಲ್ಲ, ಸೊಸೈಟಿಯಿಂದಲೇ ಬರ್ತಾ ಇಲ್ಲ. ಈಗ ನೋಡಿ, ನಾನು ಫಿಲ್ಮಿಗೆ ಹೋಗ್ತೀನಿ ಅಂತಂದ್ರೆ ಬಹಳ ಸುಲಭವಾಗಿ ಒಪ್ಕೋತಾರೆ ನಮ್ಮ ಮನೆಯಲ್ಲಿ. ಅದೇ ನನ್ನ ಮಗಳು ಅಥವಾ ಇನ್ನೊಬ್ರು ಹೇಳಿದ್ರೆ ತಕ್ಷಣ ಒಂದು ಸಣ್ಣ ತಡೆ ಇರುತ್ತೆ. ನೋಡಕ್ ಹೋಗ್ತೀವಿ ಅಂದ್ರೆ ಮಾಡಕ್ ಹೋಗ್ತೀವಿ ನೋಡಕ್ ಹೋಗ್ತೀವಿ ಅಂದ್ರೆ ಸ್ವಲ್ಪ ತಡೆ ಇರುತ್ತೆ, ಸಿಂಗಲ್ ಸ್ಕ್ರೀನ್ ಹೋದ್ರೆ ಅಲ್ವಾ. ಅದು ಇನ್ನೊಂದು ಡಿಸ್ಕಷನ್. ಬಟ್ ಯಾಕಿರ್ಬೋದು ಸರ್? ಲೈಕ್ ಸೊ ನಾನು ಯಾಕೆ ಕ್ವಶನ್ ಕೇಳ್ತಾ ಇದ್ದೀನಿ ಅಂದ್ರೆ, ವೆನ್ ಐ ಸ್ಟಾರ್ಟೆಡ್ 10 years ago, ನಂದು ಮೊದಲನೇ ಫಿಲ್ಮ್ ಸೆಟ್ ಕೆಲಸ ಮಾಡಕ್ ಹೋದಾಗ 110 ಜನ ಹುಡುಗರ ನಾನು ಒಬ್ಳೆ ಹುಡುಗಿ ಇರ್ತಾ ಇದ್ದಿದ್ದು ಇನ್ ದಿ ಡೈರೆಕ್ಷನ್ ಗ್ರೂಪ್. ಸೊ ಅನ್ಡ್ಯೂ ಅಟೆನ್ಷನ್, ಬಟ್ ಕೆಲಸ ಬೇಗ ಆಗೋದು. ಸೊ ಪ್ಲಸ್ಸು ಇರ್ತವೆ, ಮೈನಸ್ಸು ಇರ್ತವೆ. ಒಂದು ಅಫ್ಕೋರ್ಸ್ ನೀವು ಹೇಳ್ದಂಗೆ ಫಿಸಿಕಲಿ ಇಟ್ಸ್ ವೆರಿ ಸ್ಟ್ರೆನ್ಯೂಸ್ ಜಾಬ್. ಬಟ್ ಕಥೆ ಹೆಣ್ಮಕ್ಳು ಬಂದು ಕತೆ ಹೇಳಿದ್ರು ಕೂಡ ಅವರು ಕೂಡ ಮೇಲ್ ಪ್ರೊಟ್ಯಾಗನಿಸ್ಟ್ ನ ಇಟ್ಕೊಂಡೆ ಕತೆ ಹೇಳ್ತಾರೆ. ಈಸ್ ಇಟ್ ಬಿಕಾಸ್ ಆಫ್ ದ ಡಿಮಾಂಡ್ ಇಟ್ ಹ್ಯಾಸ್, ಆರ್ ವೈ ಡು ಯು ಥಿಂಕ್? ಅಂಡ್ ಆಲ್ಸೋ ಕನೆಕ್ಟಿಂಗ್ ಟು ದಟ್ ಸರ್, ನಿಮ್ಮ ಸುಮಾರು ಕಥೆಗಳಲ್ಲಿ ಕೂಡ ಫೀಮೇಲ್ ಪ್ರೊಟ್ಯಾಗನಿಸ್ಟ್ ಇದ್ದಾರೆ. ಸೊ ವಾಸ್ ಇಟ್ ಎನಿ ಡಿಫ್ರೆಂಟ್ ಅಪ್ರೋಚಿಂಗ್ ಫೀಮೇಲ್ ಸೈಕಿ ವೈಲ್ ಡೈರೆಕ್ಟಿಂಗ್? ನಾನೊಂದು ಕಥೆಯನ್ನ ಸಿನಿಮಾಗೆ ಹಾರಿಸ್ಕೊಂಡಾಗ ಈ ಎಲ್ಲ ಕನ್ಸಿಡರೇಷನ್ಸ್ ಇರೋದೇ ಇಲ್ಲ. ಅದನ್ನ ನಾನು ಪವರ್ಫುಲ್ ಆಗಿ ಹೇಳೋದಕ್ಕೆ ಸಾಧ್ಯವೇ ಅಂತ ಅಷ್ಟೇ, ಅದೊಂದೇ ಇರುತ್ತೆ. ಅದು ಮೇಲ್ ಗೇಜಾ ಫಿಮೇಲ್ ಗೇಜಾ, ಯಾಕಂದ್ರೆ ಅದು ಒಳಗಿಂದ ಇಂಟ್ರೆನ್ಸಿಕ್ ಆಗಿ ಬರ್ಬೋದು. ವೈದೇಹಿಯವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಕನ್ನಡದ ಬೆಸ್ಟ್ ಫಿಮೇಲ್ ರೈಟರ್ ಅಂದ್ರೆ ಶಿವರಾಮ್ ಕಾರಂತರು ಅಂತ. ಯಾಕಂದ್ರೆ ಅವ್ರ ತರಹ ಹೆಂಗಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇರೆಯವ್ರಿಗೆ ಸಾಧ್ಯ ಆಗಿಲ್ಲ. ಸೊ ನಾವು ಈ ಫಿಮೇಲ್ ಗೇಜು, ಮೇಲ್ ಗೇಜು, ವಿಮೆನ್ ಸೆಂಟ್ರಿಕ್ಕು, ಆಮೇಲೆ ಇದು ಅಂತೆಲ್ಲ ಜೆಂಡರ್ ಬಯಾಸ್ ಇಟ್ಕೊಂಡು ನಾವು ಮಾತಾಡ್ತಿರ್ತೀವಿ. ಸೃಷ್ಟಿಕರ್ತನಿಗೆ ಅದಿರೋದಿಲ್ಲ ಅಂತ ಹೇಳಿ. ಯಾವ ತುಂಬ ಹಾಂಟ್ ಮಾಡುತ್ತೋ ಅದು ಅವ್ನು ಮಾಡ್ತಾ ಹೋಗ್ತಾನೆ.
ನನಗೆ ತುಂಬ ಜನ ಪ್ರೇಕ್ಷಕರು ಕೇಳ್ತಾರೆ, ನೀವು ಯಾಕೆ ಬರೀ ನಿಮ್ಮ ಎಲ್ಲ ಫಿಲ್ಮ್ಗಳಲ್ಲಿ ಹೆಂಗಸರೇ ಮುಖ್ಯ ಪಾತ್ರದಲ್ಲಿ ಇರ್ತಾರೆ ಅಂತ. ನಾಳೆ ಹಾಗೇನಿಲ್ವಲ್ಲ, ಹೆಂಗಸು ಇಲ್ದಂದ್ರೆ ಗಂಡಸರು ಇರ್ತಾರಲ್ವಾ ಮುಖ್ಯ ಪಾತ್ರದಲ್ಲಿ, ಇಬ್ಬರೇ ಇರಕ್ಕೆ ಸಾಧ್ಯ ತಾನೆ. ನಾನು ಅವಾಗ ಯಾವಾಗಲೂ ಅನ್ಕೊಳ್ಳೋದು, ಇದು ಈ ಥರದ ಪೂರ್ವಗ್ರಹದ ಪ್ರಶ್ನೆಗಳು ತುಂಬ ಜನಕ್ಕೆ ಬಂದಿದೆ ಇಂಡಿಯಾ, ಇದು ಜಾಗತಿಕ ಇದ್ರಲ್ಲಿ ಕೂಡ. ಬರ್ಗ್ಮನ್ ಈ ಪ್ರಶ್ನೆ ಕೇಳಿದ್ದಾರೆ, ಆಮೇಲೆ ಮೈಫೇರ್ ಲೇಡಿ ಮಾಡಿರಲ್ಲ ಅವನಿಗೆ ಕೇಳಿದ್ದಾರೆ, ಆದರೆ ಯಾರೋ ಕುರೋಸಾವನ್ ಕೇಳಿಲ್ಲ, ನೀನು ಯಾಕೆ ನಿನ್ನ ಫಿಲ್ಮ್ಗಳಲ್ಲಿ ಹೆಂಗಸರು ಪ್ರಧಾನ ಪಾತ್ರದಲ್ಲಿ ಇಲ್ಲ ಅಂತ. ಅಲ್ಲೇ ನೋಡಿ, ನಾವು ನಮ್ಮ ಗ್ರಹಿಕೆಯ ಕ್ರಮದಲ್ಲೇ ಯಾವ ರೀತಿಯಲ್ಲಿ ನಾವು ಒಂದು ಆರ್ಡರ್ ತಗೊಂಡ್ಬಿಡ್ತೀವಿ ಅಂತ ಹೇಳಿ, ಹೈರಾರ್ಕಿಯಲ್ ಆರ್ಡರ್ ನಾವು ನೋಡ್ತಿರ್ತೀವಿ. ಸರ್ ಜೋಗಿ ಸರ್, ಅಲ್ಲಿಂದಾನೇ ತಗೊಂಡು ಇವಾಗ ಸರ್ ಆಲ್ಮೋಸ್ಟ್ ನೆಕ್ಸ್ಟ್ ಇಯರ್ ಅವ್ರದ್ದು 50 years ಸಿನ್ಸ್ ಅವ್ರದ್ದು ಫಸ್ಟ್ ಫಿಲಮು. ಸೊ ಅವಾಗೂ ಇವಾಗೂ ಆಲ್ಮೋಸ್ಟ್ ಅದರೊಳಗೆ 60-70% ನೀವು ನೋಡಿರ್ತೀರ ಸಿನಿಮಾಗಳಲ್ವಾ ನಿಮ್ಮ ಕರಿಯರಲ್ಲಿ. ಸೊ ನಿಮ್ಮ ಪರ್ಸೆಪ್ಷನ್ ನಲ್ಲಿ ಚೇಂಜಿಂಗ್ ಲ್ಯಾಂಡ್ಸ್ಕೇಪ್ ಆಫ್ ಸ್ಟೋರಿ ಟೆಲ್ಲಿಂಗ್ ಕನ್ನಡ ಸಿನಿಮಾಲಿ, ವಿಲ್ ಫೋಕಸ್ ಆನ್ ಕನ್ನಡ ಸಿನಿಮಾ. ನಾವು 3 ತಲೆಮಾರಿನವ್ರು ಇಲ್ಲೇ ಇದ್ದೀವಿ. ನಾವು ಅಲ್ಲಿಂದ ನೋಡ್ತಾ ಬಂದರೆ ನಾವು ಯಾಕೆ ಸಿನಿಮಾ ನೋಡ್ತೀವಿ ಅಂದರೆ, ಸಿನಿಮಾ ಹೇಗೆ ಮಾಡ್ತಾರೆ ಅಂದರೆ ಕಥೆ ಏನು ಬದಲಾಗಿದೆ ಅಂತ ಹೇಳೋದಕ್ಕಿಂತ ನಾವು ಯಾಕೆ ನೋಡ್ತೀವಿ ಅಂತ ಹೇಳೋದೇ ಬದಲಾಗ್ಬಿಟ್ಟಿದೆ. ಅಂದರೆ ನಾವು ಒಂದು ಕಾಲದಲ್ಲಿ ಆರಂಭದಲ್ಲಿ ಸಿನಿಮಾ ನೋಡ್ತಿದ್ದಾಗ ಅದು ರಿಫ್ಲೆಕ್ಷನ್ ಆಫ್ ಅವರ್ ಲೈಫ್ ಅಂತ ಕಾಣ್ತಿತ್ತು. ನಮ್ಮ ಹಳ್ಳಿ, ನಮ್ಮ ಊರು, ನಮ್ಮ ತಲ್ಲಣಗಳು, ಅದಕ್ಕೋಸ್ಕರ ನೋಡ್ತಾ ಇದ್ವಿ ಸಿನಿಮಾಗಳನ್ನು. ಅದು ಆ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದೆ, ಆ ಸಿನಿಮಾದ ಮೂಲಕ ಅದನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತೇಳಿ. ಬಟ್ ಇವತ್ತು ನೋಡೋ ಸಿನಿಮಾಗಳ ಒಟ್ಟಾರೆ ಧೋರಣೆ ಐ ಥಿಂಕ್ ಇಟ್ಸ್ ನಥಿಂಗ್ ಮೋರ್ ದೆನ್ ಎಂಟರ್ಟೈನ್ಮೆಂಟ್ ಅಂತ ಅನಿಸುತ್ತೆ ನನಗೆ. ಅಂದರೆ ನಾನು ಹೇಳೋದು, ಈ ಸಿನಿಮಾದಲ್ಲೂ 2 ಭಾಗ ಇದೆ ಪ್ರಧಾನವಾಗಿ. ಅಲ್ಲೇನು ಮಾಡೋಕ್ಕಾಗಲ್ಲ, ನಾವು ಒಂದು ಗ್ರಾವಿಟಿ ಫಿಲ್ಮ್ಸ್ ಜೊತೆ ಇರ್ತೀವಲ್ಲ, ಆ ಸಿನಿಮಾದ ಜಗತ್ತು ಬೇರೆ ಇದೆ ಅದು. ಆಮೇಲೆ ಇನ್ನೊಂದು ಈ ಥರದ ಮೀನಿಂಗ್ಫುಲ್ ಸಿನಿಮಾ ನಾವು ಬಂದಾಗ, ಮೀನಿಂಗ್ಫುಲ್ ಸಿನಿಮಾನ ನೋಡೋದ್ರಲ್ಲಿ ಮತ್ತು ಮಾಡೋದ್ರಲ್ಲಿ ಅಂತ ಮಹತ್ತರವಾದ ಬದಲಾವಣೆ ಕಾಣಿಸ್ತಿಲ್ಲ ನನಗೆ. ದೇ ಡೀಲ್ ವಿತ್ ಲೈಫ್, ದೇ ಡೀಲ್ ವಿತ್ ದಿ ಕಾನ್ಫ್ಲಿಕ್ಟ್ಸ್ ಆಫ್ ಲೈಫ್. ಆಮೇಲೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಈಗ ಇವತ್ತು, ಅಥವಾ ಒಂದು ಸಿನಿಮಾ ಎಕ್ಸ್ಟೆನ್ಷನ್ ಈಸ್ ವೆಬ್ ಸೀರೀಸ್. ದೇ ವಾಚ್ ವೆಬ್ ಸೀರೀಸ್, ಅದನ್ನು ಬಿಂಜ್ ವಾಚಿಂಗ್ ಮಾಡ್ತಾರೆ, ಅಲ್ಲಿ ಕೂತ್ಕೊಂಡು ನೋಡಿ 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 ಅದನ್ನು ಡಿಸ್ಕಸ್ ಮಾಡ್ತಾರೆ. ಹೀಗೆ ಒಂದು ಕಡೆ ನಮ್ಮನ್ನೇ ನಾವು ಹುಡುಕಾಟದಲ್ಲಿ ತೊಡ್ಕೊಂಡಿದ್ದೀವಿ ಅಂತ. ಆಗ ಒಂದು ಬೆರಗಿನಿಂದ ನೋಡ್ತಾ ಇದ್ವಿ ಒಂದು ಸಿನಿಮಾ ಬಂದಾಗ, ಈಗ ವಿ ಆರ್ ಪಾರ್ಟ್ ಆಫ್ ಇಟ್ ಅಂತ ಅನಿಸುತ್ತೆ. ಅಂದರೆ ಎವ್ರಿ ಬಾಯ್ ಆರ್ ಗರ್ಲ್ ಹೂ is at 18 or 20s, she want to make a film, she want to tell her story. So I have a story, I can make a film, at least I can make a short film ಅಂತ ಅನ್ಸುತ್ತೆ. ಹೀಗಾಗಿ ಅದು ನಮಗೆ ಬಹಳ ದೂರದಲ್ಲಿರುವಂಥ, ನಮ್ಮ ಕೈಗೆ ಎಟುಕದಂಥ ಒಂದು ಸಂಗತಿಯಾಗಿ ಉಳಿದಿಲ್ಲ. ನಾನೇ ಮಾಡಬಲ್ಲೆ, ನನ್ನ ಕತೆ ಇದೆ, ಮೈ ಸ್ಟೋರಿ ಇಸ್ ಬೆಟರ್ ದೆನ್ ಐ ಕ್ಯಾನ್ ಟೆಲ್ ಇಟ್ ಬೆಟರ್. ಈ ಥರದ್ದು ಒಂದು ಭಾವನೆ ಬರುತ್ತಲ್ಲ, ಇದು ಆಗಿರುವಂಥ ಬಹಳ ದೊಡ್ಡ ಬದಲಾವಣೆ ಅಂತ. ಅಂದರೆ ಮೊದಲು ಕಥೆಗಾರರು ಅಂದರೆ ಜ್ಞಾನಪೀಠ ಪ್ರಶಸ್ತಿ ಬಂದವರು ಮಾತ್ರ ಬರಿಬೋದು, ನಮ್ಗೆ ಬರೆಯೋಕ್ಕಾಗಲ್ಲ. ಇವತ್ತು ಎವ್ರಿಬಡಿ ಕ್ಯಾನ್ ರೈಟ್ ಸ್ಟೋರೀಸ್. ನನ್ನ ಸ್ಟೋರಿ ಇದೆ, ನನ್ನ ಕತೆ ಬರಿತೀನಿ. ಅಂದರೆ ಈ ಸೋಷಿಯಲ್ ಮೀಡಿಯಾ ಹೇಗೆ ಅವಕಾಶ ಮಾಡಿಕೊಟ್ಟಿದೆಯೋ ಹಾಗೆ ಈ ಶಾರ್ಟ್ ಫಿಲ್ಮ್ಗಳು ಅಥವಾ ರೀಲ್ಸ್ಗಳು, ಸೊ ಇದ್ರ ಮೂಲಕ ದೇ ಕ್ಯಾನ್ ಎಕ್ಸ್ಪ್ರೆಸ್ ದೆಮ್ಸೆಲ್ವ್ಸ್. ಈ ಬದಲಾವಣೆ ಆಗಿರೋದ್ರಿಂದಲೇ ನಾವು ಸಿನಿಮಾ ನೋಡೋ ರೀತಿಯಲ್ಲೂ ಒಂದು ಸಣ್ಣ ಬದಲಾವಣೆ ಆಗಿದೆ ಅಂತ. ಅದು ನೋಡುವಾಗ ನನ್ನನ್ನು ಕೇಂದ್ರವಾಗಿ ಇಟ್ಕೊಂಡು ನೋಡ್ತಿದ್ದೆ. ಆಗ ನನಗೆ ಗೊತ್ತಿಲ್ಲದ ಸಂಗತಿಯನ್ನು ತಿಳ್ಕೊಳ್ಳೋಕೆ ನೋಡ್ತಿದ್ದೆ, ಬಟ್ ಈಗ ನನ್ನನ್ನು ತಿಳ್ಕೊಳ್ಳಿಕ್ಕೆ ನೋಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ದಟ್ಸ್ ದ ಮೇಜರ್ ಚೇಂಜಸ್ ಐ ಹ್ಯಾವ್ ಡನ್. ವಿಚ್ ಇಸ್ ಎಲ್ಲರೂ ಸಿನಿಮಾ ಮಾಡೋರಾದ್ರೂ ನೋಡೋರು ಕಡಿಮೆ ಆಗ್ತಾ ಇದ್ದಾರೆ ಅಲ್ವಾ? ನಮ್ಮಲ್ಲೂ ಅಷ್ಟೇ, ಬರೆಯೋರು ಕಡಿಮೆ ಆಗ್ತಿದೆ, ಅಲ್ಲ ಜಾಸ್ತಿ ಆಗ್ತಿದ್ದಾರೆ, ಓದೋರು ಕಡಿಮೆ. ಸರ್ ಬಟ್ ಅದೇ ಮುಂಚೆ ಸಿನಿಮಾ ಮಾಡುವಾಗ ಬಿಕಾಸ್ ಆಫ್ ದ ಕಾಸ್ಟ್ ಅಂಡ್ ಟೈಮ್ ಇನ್ವಾಲ್ವ್ಡ್ ಅಂಡ್ ಇಟ್ ವಾಸ್ ವೆರಿ ತುಂಬಾ ಡಿಫಿಕಲ್ಟ್ ಪ್ರಾಸೆಸ್. ಅದು ರೀಲ್ ದೊಡ್ಡ ಮಷೀನು. ಇವಾಗ ಫೋನಲ್ಲೂ ಸಿನಿಮಾ ಮಾಡ್ಬೋದು ಅನ್ನೋದು ಆದ್ರಿಂದ ಎಲ್ರಿಗೂ ಕೈಗೆಟುಕ್ತಾ ಇದೆ ಅಂತ. ಬಟ್ ಅದಕ್ಕೂ ಸಿನಿಮಾಗೂ ಆಸ್ ಅ ಕ್ರಾಫ್ಟ್ ತುಂಬಾ ವ್ಯತ್ಯಾಸ ಇದೆ ಅಲ್ಲ ಸರ್? ಎಲ್ರು ನಾನು ಮಾಡ್ತೀನಿ ಅಂತ ಸ್ಟೋರಿ ಟೆಲ್ಲಿಂಗ್ ಆಸ್ ಅ ಕ್ರಾಫ್ಟ್ ಅದು ಎಲ್ಲೋ ಕಳ್ದು ಹೋಗ್ತಾ ಇದೆಯಾ? ನೀವು ಇವಾಗ ಹೊರಗಡೆ ಮಾತಾಡ್ತಿರ್ಬೇಕಾದ್ರೆ ಬಿಂಬ ಅಂತ ಹೇಳಿದ್ರಿ, ಇಮೇಜರಿ.
ಸೊ ದೇರ್ ಇಸ್ ಅ ಪರ್ಟಿಕ್ಯುಲರ್ ಗ್ರಾಮರ್ ಇನ್ ಸಿನಿಮಾ ಅಲ್ವಾ, ಸೊ ಅದು ಎಲ್ಲೋ ಕಳ್ದು ಹೋಗಿ ಮೈಂಡ್ ಥಾಟ್ ಬರ್ತಿದ್ದಂಗೆ ಸಿನಿಮಾ ಆಗೋಗ್ತಾ ಇದೆಯಾ? ಎರಡು ವಿಷಯಗಳನ್ನು ಮುಖ್ಯವಾಗಿ ನಾವು ತಗೋಬೇಕು. ಒಂದು, ಯಾರು ಬೇಕಾದ್ರೂ ಸಿನಿಮಾ ಮಾಡಬಹುದು ಅನ್ನೋದು ಅಸಾಧ್ಯತೆ ಇವತ್ತು ಬಂದಿದೆ. ಅದು ಏನೋ ವೆಲ್ಕಮ್, ಇದು ಅದನ್ನು ಸ್ವಾಗತಿಸೋಣ. ಆದರೆ ಯಾರು ಬೇಕಾದ್ರೂ ಮಾತಾಡ್ಬೋದು ಅಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ಸಮಸ್ಯೆ ಆಗ್ತಿದೆ ಅದು ಇಲ್ಲೂ ಕಾಣಿಸ್ತದೆ. ಸೋಷಿಯಲ್ ಮೀಡಿಯಾ ನಾನು ಒಂದು ಪೋಸ್ಟ್ ಹಾಕಿದರೆ ನಾನು ಯಾರಿಗೂ ಬದ್ಧನಾಗಿರಬೇಕಾಗಿಲ್ಲ, ಏನು ಬೇಕಾದ್ರೂ ಹಾಕ್ಬೋದು ಅನ್ನೊಂದು ಭಂಡತನ ಬರುತ್ತಲ್ಲ, ಅದು ಇಲ್ಲೂ ಬಂದಿದೆ. ಎರಡು, ಮಾಧ್ಯಮಕ್ಕೆ ಅದರದ್ದೇ ಆದ ಒಂದು ಸ್ವಂತ ಗುಣಗಳಿರುತ್ತೆ, ಲಕ್ಷಣಗಳಿರುತ್ತೆ, ಅದರ ಶಕ್ತಿ ಇರುತ್ತೆ. ಎಷ್ಟು ಜನ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಹಾಗೆ ಪ್ರತಿ ಕಲೆಗೂ ಒಂದು ದರ್ಶನ ಶಕ್ತಿ ಇರುತ್ತೆ. ಆ ದರ್ಶನ ಶಕ್ತಿಯ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಇಲ್ಲ. ರೀಲ್ಸ್ ಬಗ್ಗೆ ಹೇಳಿದ್ರು, ತುಂಬ ರೀಲ್ಸ್ಗಳು ಇವಾಗ ಸಣ್ಣ ನಗೆ ಚಟಾಕಿ ಥರ ಇರುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಿರಲ್ಲ. ಒಂದು ಕಾಮನ್ ಇದು, ಅದರಲ್ಲಿ ಒಂದು ರೇಷಿಯಲ್ ಇದು, ಒಂದು ಜೆಂಡರ್ ಪಾಲಿಟಿಕ್ಸ್ ಎಲ್ಲ ಹೇಳ್ತಿರ್ತಾರೆ. ಅದನ್ನ ಸುಮ್ಮನೆ ಎಂಜಾಯ್ ಮಾಡ್ತಿರ್ತಾರೆ, ಪ್ರಶ್ನೆನೇ ಮಾಡಿದೆ. ಎಷ್ಟೋ ಸಲ ಇದ್ರಲ್ಲಿ ಬರೋದು ಏನಾಗುತ್ತೆ ಅಂತಂದ್ರೆ, ಈ ರೀಲ್ಗಳಲ್ಲಿ ಮತ್ತು ಈ ಥರದ ಇದರಲ್ಲಿ ಅವರು ಆರಿಸ್ಕೊಂಡ ವಸ್ತುಗಳಿದೆಯಲ್ಲ ಅದನ್ನು ನಾವು ಪ್ರಶ್ನೆ ಮಾಡ್ಬೇಕಾದ್ರೆ ಯಾರೂ ಮಾಡಬೇಕು. ಸ್ತ್ರೀಯ ಪಾತ್ರ ಮನೆಯೊಳಗೆ ಅನ್ನೋದನ್ನು ಅವರು ಅಂಡರ್ಲೈನ್ ಮಾಡ್ತಾನೇ ಇರ್ತಾರೆ, ಅದನ್ನು ನಾವು ಪ್ರಶ್ನೆ ಮಾಡೋಣ. ವಿ ಎಂಜಾಯ್ ಇಟ್. ಈ ಸಮಸ್ಯೆ ಬರೀ ಇದರಲ್ಲಿ ನಿಂತಲ್ಲ, ನೀವು ಈ ಇಂಟರ್ನೆಟ್ ಬಂದ ಮೇಲೆ ಎಲ್ಲ ಥರದ ಸಾಹಿತ್ಯಗಳನ್ನು ಹಾಕ್ಬೋದಲ್ಲ. ಎಷ್ಟು ಜನರಿಗೆ ಆ ತರಹ ಸಾಹಿತ್ಯನ ಅದಕ್ಕೊಂದು ಏನೋ ಮೆಡಿಟೇಟಿವ್ ಬೇಕು ಅನ್ನೋ ಇದು ಯಾರಿಗಿದೆ? ಧಾವಂತದಲ್ಲಿ ಬರ್ತು ಹಾಕ್ಬಿಡ್ಬೇಕಷ್ಟೆ. ಅದೇನಾಗತ್ತೆ ಅಂತಂದ್ರೆ, ನಮ್ಮ ಬದುಕನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವು ಬದುಕನ್ನು ಸುಮ್ಮನೆ ರಿಫ್ಲೆಕ್ಟ್ ಮಾಡ್ತಾ ಇರ್ತೀವಿ. ಬರೀ ರಿಫ್ಲೆಕ್ಟಿಂಗ್ ದ ರಿಯಲ್ ಇಸ್ ನಾಟ್ ಎ ವರ್ಕ್ ಆಫ್ ಆರ್ಟ್. ಅದಕ್ಕೊಂದು ವಿಷನ್ ಇರಬೇಕು. ಆ ವಿಷನ್ ಕೊಡೋದಕ್ಕೆ ಸಾಧ್ಯವಾಗಿದೆಯಾ? ಇಲ್ಲ. ಅದಕ್ಕೆ ನಾನು ಮತ್ತೆ ಅದಕ್ಕೆ ಹೇಳ್ತಾ ಇರೋದು, ಬಿಂಬ ಅನ್ನೋದಿದೆಯಲ್ಲ, ನಾನು ನಿನ್ನೆ ಮೊನ್ನೆಯಿಂದ ಈ ಬಿಂಬ ಶಬ್ದವನ್ನು ಎಲ್ಲರೂ ಬಳಸ್ತಾ ಇದ್ದಾರೆ. ಆ ವ್ಯಾಖ್ಯಾನದ ಬಗ್ಗೆನೇ ನನಗೆ ಅಸಮಾಧಾನ ಇದೆ. ಆ ಅರ್ಥದಲ್ಲಿ ಬಿಂಬ ಅಲ್ಲ. ಏನು ಅಂತ ಹೇಳ್ಬಿಡಿ ಸರ್. ಇಲ್ಲ, ಅದು ಸುಮ್ಮನೆ ನೆಸೆಸರಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದು ಇಲ್ಲ. ಬಿಂಬ ಅನ್ನೋದನ್ನ 2-3 ಅರ್ಥದಲ್ಲಿ ಸ್ವಲ್ಪ ಉದ್ದ ಆಗ್ಬಿಡುತ್ತೆ. ಈಗ ನೋಡಿ, ಬಿಂಬ ಅಂತಂದ್ರೆ ಏನ್ ಅರ್ಥ ಆಗ್ಬಿಡ್ತದೆ ಅಂತಂದ್ರೆ, ಕ್ಯಾಮ್ರಾ ಸೆರೆ ಹಿಡಿದದ್ದು ಬಿಂಬ ಅಂತ. ನಿನ್ನೆ ಕೂಡ ಒಬ್ರು ಮಾತಾಡ್ತಾ ಹೇಳ್ತಾ ಇದ್ರು, ಸಿನಿಮಾ ಎಸ್ ಎ ವಿಜುವಲ್ ಮೀಡಿಯಾ ಅಂತ. ಈ ಆರ್ಗ್ಯುಮೆಂಟ್ 1960s ಅಲ್ಲೇ ಕಳೆದೋಗಿದೆ. ಗೊಡಾರ್ಡ್ ಬಂದ ಮೇಲೆ ಸಿನಿಮಾ ಇಸ್ ನಾಟ್ ಎ ವಿಜುವಲ್ ಮೀಡಿಯಾ, ಸಿನಿಮಾ ಇಸ್ ಎನ್ ಆಡಿಯೋ ವಿಜುವಲ್ ಮೀಡಿಯಂ ಅಂತ ಹೇಳಿದ್ರು. ಬಿಂಬ ಅಂತ ನೀವು ಯಾವ್ದು ಹೇಳ್ತೀರೋ ಅದು ಬಿಂಬ ಅಲ್ಲ, ಅದು ವಿಜುವಲ್ಸ್. ವಿಜುವಲ್ಸ್ ಬೇರೆ, ಬಿಂಬ ಬೇರೆ. ತೆರೆ ಮೇಲೆ ಕಾಣೋದೇನಿದೆ ಅದು ವಿಜುವಲ್ಸ್. ಬಿಂಬ ತೆರೆ ಮೇಲೆ ಮಾಡೋದಲ್ಲ, ಬಿಂಬ ಮನಸ್ಸೊಳಗೆ. ನಾವು ಅದನ್ನು ತಪ್ಪು ತಿಳ್ಕೊತೀವಿ. ನಾನು ನೋಡೋದೇನಿದೆಯಲ್ಲ ಅದು ಮನಸ್ಸಿನ ಒಳಗೆ ಒಂದು ರೆಕಾರ್ಡ್ ಆಗ್ತಾರದಲ್ಲ, ಅದು ದಟ್ ಇಸ್ ಇಮೇಜ್. ಆ ಇಮೇಜ್ ಇದೆಯಲ್ಲ, ಅದಕ್ಕೆ ವಿಜುವಲ್ಸೇ ಬೇಕಾಗಿಲ್ಲ. ಸೌಂಡ್ ಇಂದ ಕ್ರಿಯೇಟ್ ಮಾಡ್ತಿರ್ತೀರ, ಜಕ್ಸ್ಟಪೊಸಿಷನ್ ಇಂದ, ಎಡಿಟಿಂಗ್ ಇಂದ ಕ್ರಿಯೇಟ್ ಮಾಡ್ತಿರ್ತೀರ. ನಿಮ್ಮ ಆಕ್ಟರ್ಸು, ನಿಮ್ಮ ಮೇಕಪ್, ನಿಮ್ಮ ಆರ್ಟ್ ಡೈರೆಕ್ಷನ್ ಎಲ್ಲವೂ ಈ ದಿಕ್ಕಿನಲ್ಲಿ ಹೋಗ್ತಾ ಇರುತ್ತೆ. ಬರೀ ವಿಜುವಲ್ ಎಲಿಮೆಂಟ್ಸ್ ಅಷ್ಟೇ ಅಲ್ಲ. ನೀವು ಎಷ್ಟೋ ಸಲ ನಮಗೆ FTN ಅಲ್ಲಿದ್ದ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು. ಒಂದು ಸಿನಿಮಾ ತೋರಿಸ್ಬಿಟ್ಟು ಚೆನ್ನಾಗಿದೆಯಾ, ಚೆನ್ನಾಗಿದೆ, ಈಗ ಒಂದು ಕೆಲಸ ಮಾಡೋಣ, ಇದೇ ಸಿನಿಮಾ ಇನ್ನೊಂದ್ಸಲ ಮಾಡೋಣ, ಸೌಂಡ್ ಟ್ರ್ಯಾಕ್ ಆಫ್ ಮಾಡಿರ್ತೀನಿ ನೋಡಿ ಈಗ ಎಷ್ಟು ಇಂಪ್ಯಾಕ್ಟ್ ಮಾಡಲಿಲ್ಲ ಸರ್ ಅಂತ. ಹಾಗಾದ್ರೆ ಇಂಪ್ಯಾಕ್ಟ್ ಎಲ್ಲಿಂದ ಹುಟ್ಟಿತು ಅಂದ್ರೆ, ಇಮೇಜ್ ಎಲ್ಲಿಂದ ಹುಟ್ಟಿತು ಅಂತಂದ್ರೆ, ಈ ಸಂಲಗ್ನದಲ್ಲಿ, ದೃಶ್ಯ ಮತ್ತು ಶ್ರಾವ್ಯದ ನಡುವಿನ ಸಂಲಗ್ನದಲ್ಲಿ ಇಮೇಜ್ ಹುಟ್ಟುತ್ತೆ. ಇಮೇಜ್ ಸೃಷ್ಟಿ ಅಷ್ಟೇ ಮುಖ್ಯವೇ ಅಂತಂದ್ರೆ ಅದು ಮುಖ್ಯ ಅಲ್ಲ. ನನ್ನ ಪ್ರಕಾರ ಅದು ಮುಖ್ಯ ಅಲ್ಲ. ಯಾಕೆಂತಂದ್ರೆ ಯೂಜಿನ್ ಎಂಗ್ಲರ್ಡ್ ಒಂದ್ ಕಡೆ ಹೇಳ್ತಾನೆ, 20th century ಆರ್ಟ್ ಅಲ್ಲಿ ದ ಪ್ರಾಸೆಸ್ ಆಫ್ ಕ್ರಿಯೇಟಿಂಗ್ ಎನ್ ಇಮೇಜ್ ಇದೆಯಲ್ಲ, ಪ್ರಾಸೆಸ್ ಆಫ್ ಕ್ರಿಯೇಟಿಂಗ್ ಎನ್ ಆರ್ಟ್ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಎಷ್ಟು ಇಂಪಾರ್ಟೆಂಟು ಅಲ್ಲ, ದ ಆರ್ಟ್ ಎಷ್ಟು ಇಂಪಾರ್ಟೆಂಟು, ದ ಪ್ರಾಸೆಸ್ ಆಫ್ ಕ್ರಿಯೇಟಿಂಗ್ ದ ಇಸ್ ಈಕ್ವಲಿ ಇಂಪಾರ್ಟೆಂಟ್. ಈಗ ನಾನು ಒಂದು ಸಿನಿಮಾವನ್ನು ನೋಡ್ತಿರ್ತೀನಿ,
ಅದರ ಮೇಲ್ಪದರದ ಹೇಳಿಕೆಗೂ ಆಳದ ಒಳಪದರದ ಹೇಳಿಕೆಗೂ ಇದಿರುತ್ತೆ, ಒಂದು ವಿಡಂಬನೆ ಇರುತ್ತೆ ಅಥವಾ ಒಂದು ತದ್ವಿರುದ್ಧವಾದ ಅಭಿಪ್ರಾಯ ಇರುತ್ತೆ. ಅದಕ್ಕೆ ನಾನು ಶಬ್ದ ಕಾಯನ್ ಮಾಡಿದ್ದೆ, ನಮ್ಮ ಬುಕ್ಕಿನ ಹೆಸರು ಅದೇ, ಬಿಂಬ ಮತ್ತು ಬಿಂಬನ ಅಂತ. ಬಿಂಬ ಅಂತಂದ್ರೆ ದ ಕ್ರಿಯೇಷನ್ ಆಫ್ ಇಮೇಜ್, ಬಿಂಬನ ಅಂದ್ರೆ ದ ಪ್ರಾಸೆಸ್ ಆಫ್ ಕ್ರಿಯೇಟಿಂಗ್ ದ ಇಮೇಜ್. ಈಜಿನ ಇಂಗ್ಲೆಂಡಿಗೆ ವಾಪಸ್ ಹೋಗೋದಾದ್ರೆ ನೀವು ಇಮೇಜ್ ಎಷ್ಟು ಮುಖ್ಯವೋ ದ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಸೆಸ್ ಆಫ್ ಇದು ಇಸ್ ಈಕ್ವಲಿ ಇಂಪಾರ್ಟೆಂಟ್. ಇದು ಯಾಕೆ ಅಂತಂದ್ರೆ 90s 80s ನಂತರ ಫಿಲ್ಮ್ ಕ್ರಿಟಿಸಿಸಮ್ ಅಲ್ಲಿ ಒಂದು ಶಬ್ದವನ್ನ ಬಹಳ ಮತ್ತೆ ಮತ್ತೆ ಬರ್ತದೆ, ಮ್ಯಾನಿಪುಲೇಟಿಂಗ್ ದ ಆಡಿಯನ್ಸ್ ಅಂತ. ಸೊ ಒಬ್ಬ ಫಿಲ್ಮ್ ಮೇಕರ್ ಹಿ ಇಸ್ ಟ್ರೈಂಗ್ ಟು ಮ್ಯಾನಿಪುಲೇಟ್ ದ ಆಡಿಯನ್ಸ್. ಎಲ್ಲರೂ ಮಾಡ್ತಾರೆ, ಬಟ್ ಈ ಮ್ಯಾನಿಪುಲೇಷನ್ ಯಾವ ಕಾರಣಕ್ಕಾಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು. ಆಟರ್ಶಿಪ್ ಬರೋದು ಅದು. ಅಂಡ್ ಏನಾಗ್ತದೆ, ನಮ್ಗೆ ಹಾಲಿವುಡ್ ಮಾದರಿಯಾಗಿ ಇಟ್ಕೊಂಡಾಗ ಹಾಲಿವುಡ್ಡಿನ ಬರೀ ಉದ್ದೇಶವೇ ಮ್ಯಾನಿಪುಲೇಷನ್. ಆ ಮ್ಯಾನಿಪುಲೇಷನ್ ಇವತ್ತು ನಾವು ಸಂಶಯದಿಂದ ನೋಡ್ತಾ ಇದ್ವಿ. ಇಫ್ ಎ ಫಿಲ್ಮ್ ಮೇಕ್ಸ್ ಮೀ ಕ್ರೈ, ನಾನು ಇಮಿಡಿಯೇಟ್ ಆ ಸಿನಿಮಾನ ಅನುಮಾನದಿಂದ ನೋಡ್ತೀನಿ. ಯಾಕಂತಂದ್ರೆ ಎಮೋಷನಲಿ ಇವೋಕ್ ಮಾಡೋದ್ರ ಮೂಲಕ ನನ್ನ ಚಿಂತನಾ ಶಕ್ತಿನ ಅದು ಕುಗ್ಗಿಸ್ತಾ ಇದೆ. ಅಲ್ಲ, ಚಿಂತನಾ ಶಕ್ತಿಯನ್ನು ಕುಗ್ಗಿಸಬಾರ್ದು. ನೀವು ಏನ್ ಮಾಡ್ತೀರಾ, ಒಂದು ಬಹಳ ದಟ್ಟವಾಗಿ ಒಂದು ದುಃಖದ ಸನ್ನಿವೇಶ ಇದ್ದಾಗ ನಮಗೆ ಸರಿ ತಪ್ಪುಗಳ ಒಂದು ಇದು ಮರ್ತು ಹೋಗುತ್ತೆ. ಫೋರ್ಸ್ಡ್ ಅಲ್ಲ, ನಾವು ಎಮೋಷನಲಿ ಎಷ್ಟು ಡಿಸ್ಟರ್ಬ್ ಆಗಿರ್ತೀವಿ ಅಂತಂದ್ರೆ, ಯಾರು ಅಳ್ತಾ ಇದ್ದಾರೆ, ನಾವು ಯಾವತ್ತು ಅವ್ರಿಗೇನೋ ಅನ್ಯಾಯ ಆಗಿದೆ ಅಂತ ತಿಳ್ಕೊತೀವಿ. ಆ ಅನ್ಯಾಯದ ಹಿಂದೆ ಇನ್ನೊಂದು ಇದೆಯಾ, ಅದಕ್ಕೊಂದು ಕಾರಣ ಇದೆಯಾ, ಯೋಚನೆ ಮಾಡಕ್ ಹೋಗಲ್ಲ. ಹಾಗಾಗಿ ಮೊನ್ನೆ ಹನೀಫ್ ಅವ್ರು ಹೇಳಿದ್ರಲ್ಲ, ಕಾಸರಗೋಡು ಯಾವತ್ತೂ ಹೇಳ್ತಾರೆ ಅಳಬಾರದು ಸಿನಿಮಾದಲ್ಲಿ ಅಂತ ಹೇಳಿ. ನಾನು ಅಳಿಸಲ್ಲ. ಯಾಕೆ ಅಂತಂದ್ರೆ ನೀವು ಒಳಗಿಂದ ಆಕ್ರೋಶ ಹುಟ್ಟಬೇಕೆ ಹೊರತು ಅಳಿಸೋದಲ್ಲ. ಅಳಿಸಿದ ತಕ್ಷಣ ಭಾವರೇಚಕ ಆಗುತ್ತೆ. ಇಟ್ ವರ್ಕ್ಸ್ ಆಸ್ ಎ ಕೈಂಡ್ ಆಫ್ ಎ ಇದು ಏನೋ ಕೆಥಾರ್ಸಿಸ್ ಆಗಬಾರ್ದು. ಹೇಗೆ ಬರಬೇಕು ಅಂತಂದ್ರೆ ನಿಮಗೆ ಒಳಗಿಂದ ಹುಟ್ಟಬೇಕೇ ಹೊರತು ನೀವು ಸಿನಿಮಾದಲ್ಲಿ ಎಲ್ಲ ರಿಸಾಲ್ವ್ ಮಾಡ್ತಾ ಹೋದ್ರೆ ಆಯ್ತಲ್ಲ, ಎಲ್ಲ ರಿಸಾಲ್ವ್ ಆಯ್ತಲ್ಲ, ನಾನು ಯಾಕೆ ತಲೆ ಬಿಸಿ ಮಾಡ್ಕೊಳ್ಳಿ ಅಂತ ಅದಲ್ಲ. ಸೊ ಅದಕ್ಕೆ ನೋಡಿ, ಬಹಳ ಗ್ರೇಟ್ ವರ್ಕ್ಸ್ ಅಲ್ಲಿ ನೀವು ಡಿಸ್ಟರ್ಬ್ ಮಾಡುತ್ತೆ ಹೊರತು ಅಳಿಸಲ್ಲ. ಎಲ್ಲೋ ವೆರಿ ಫ್ಯೂ. ಬೆಸ್ಟ್ ಎಕ್ಸಾಂಪಲ್ ನೋಡಿ, ಬೈಸಿಕಲ್ ಥೀವ್ಸ್. ಎಲ್ಲೋ ಹತ್ತಿದ್ ನಾನು ನೋಡಿಲ್ಲ, ಯಾರು ಹತ್ತಿದ್ದು. ಎಷ್ಟು ಡಿಸ್ಟರ್ಬ್ ಮಾಡುತ್ತೆ ಅಂದ್ರೆ, ಹೀಗೆಲ್ಲ ಒಬ್ಬ ಶ್ರೀಸಾಮಾನ್ಯನ ಬದುಕು ಹಾಳಾಯ್ತೆ ಬರೀ ಯುದ್ಧದಿಂದ ಅಂತ. ಸೊ ಆಗ ನನಗೆ ಆಂಟೋನಿನಿ ಮುಖ್ಯ ಆಗಲ್ಲ, ಯುದ್ಧ ಮುಖ್ಯ ಆಗುತ್ತೆ. ಯುದ್ಧ ಮಾಡಿದಂತ ಸೃಷ್ಟಿ ಮಾಡಿದಂತ ಒಂದು ಸಮಸ್ಯೆ ಮುಖ್ಯ ಆಗುತ್ತೆ. ಆ ಕಾರಣಕ್ಕೆ ಇವತ್ತು ಜಾಗತಿಕದಲ್ಲಿ ಫಸ್ಟ್ ಅವರು ಅರ್ಥ ಮಾಡ್ಕೊಳ್ಳೋದೆ ಎರಡು ವಿಷಯಗಳನ್ನ. ಒಂದು, 60s ನಂತರ ಸಿನಿಮಾ ಶುಡ್ ಮೂವ್ ಅವೇ ಫ್ರಮ್ ಲಿಟ್ರೇಚರ್ ಅಂತ ಒಂದು ಆರ್ಗ್ಯುಮೆಂಟ್ ಬಂತು. ಸಿನಿಮಾ ಶುಡ್ ಫೈಂಡ್ ಇಟ್ಸ್ ಓನ್ ಇಡಿಯಮ್, ಇಟ್ಸ್ ಓನ್ ಇದು ಅಂತ. ಲಿಟ್ರೇಚರ್ ಅಂದ್ರೆ ಎಲ್ಲದು ಸಿನಿಮಾ ಲಿಟ್ರೇಚರ್ನೇ ಬೇಸ್ ಮಾಡಿದೆ ಅಂತಾರಲ್ಲ, ಅದು ಆರ್ಗ್ಯುಮೆಂಟ್ಗೆ ಸಂಬಂಧವೇ ಇಲ್ಲ. ನೀವೊಂದು ಲಿಟ್ರರಿ ವರ್ಕನ್ನು ತಗೊಂಡ್ರೂ ಕೂಡ ಒಂದು ಸಿನಿಮಾ ಮಾಡಿದಾಗ ಒಂದು ಸಿನಿಮಾದ್ದೇ ಆಗಬೇಕು. ಇಡಿಯಮ್ಸ್ ಎಲ್ಲ ಸಿನಿಮಾದ್ದಾಗಬೇಕು, ದ ವಿಜುವಲ್ ಬಿಂಬ ಎಲ್ಲ ಸಿನಿಮಾದ್ದಾಗಬೇಕು. ಅದು ಅವ್ರು ಹೇಳ್ತಾರೆ. ಅದು ಒಂದು. ಎರಡನೇದು, ಆ ಬಿಂಬದ ಮ್ಯಾನಿಪುಲೇಟಿವ್ ಪವರ್ ಏನಿದೆ ತಿಳ್ಕೊಂಡು ಅದನ್ನ ಪ್ರಶ್ನೆ ಮಾಡ್ತಾ ಹೋಗ್ಬೇಕು. ಆ ಮ್ಯಾನಿಪುಲೇಷನ್ ಹಿಂದೆ ಒಂದು ಪಾಲಿಟಿಕ್ಸ್ ಇರುತ್ತೆ. ಆ ಪಾಲಿಟಿಕ್ಸ್ ಇದೆಯಲ್ಲ, ಅದು ಪಾಲಿಟಿಕ್ಸ್ ಆಫ್ ದ ಫಿಲ್ಮ್. ನೀವು ರೈಟಿಸ್ಟೋ ಲೆಫ್ಟಿಸ್ಟೋ ಅದು ನನಗೆ ಪಾಲಿಟಿಕ್ಸ್ ಅಲ್ಲವೇ ಅಲ್ಲ. ನೀವೊಂಥರ ಸಟ್ಲಾಗಿ ಹೇಗೆ ನೀವು ಮ್ಯಾನಿಪುಲೇಟ್ ಮಾಡ್ತಾ ಇರ್ತೀರೊಬ್ಬ, ಅದು ನನಗೆ ಹೆಚ್ಚು, ಅದು ನನಗೆ ರಾಜಕೀಯ. ಅದಕ್ಕೆ ನನ್ನ ಪುಸ್ತಕದಲ್ಲಿ ರಾಜಕೀಯತೆ ಅಂತ ಶಬ್ದವನ್ನು ಉದ್ದಕ್ಕೂ ಬಳಸ್ತೀವಿ. ರಾಜಕೀಯ ಅಲ್ಲ, ರಾಜಕೀಯತೆ. ಯಾಕಂತಂದ್ರೆ ರಾಜಕೀಯ ಬೇರೆ, ರಾಜಕೀಯತೆ ಬೇರೆ. ನಾನು ಎಲ್ಲೆಲ್ಲಿ ಕೂತ್ಕೋತೀವಿ, ಹೇಗೆ ಕೂತ್ಕೋತೀವಿ, ಮೈಕನ್ನು ಹೇಗೆ ಇಟ್ಕೊಡ್ತೀವಿ, ಅದ್ರೊಳಗೆ ಕೂಡ ಒಂದು ರಾಜಕೀಯತೆ ಇರುತ್ತೆ. ನಾನು ಹೇಗೆ ಡ್ರೆಸ್ ಮಾಡ್ಕೊಂಬಂದಿದ್ದೀನಿ ಅನ್ನೋದು ಕೂಡ ಒಂದು ರಾಜಕೀಯತೆ ಇರುತ್ತೆ. ಹಾಗಾಗಿ ಇದನ್ನ ಡೇ ಟು ಡೇ ಅಫೇರ್ ಅಂತ ಹೇಳಿ ಸಿನಿಮಾದ ಎಸ್ಪೆಷಲಿ ಡೀಟೇಲ್ಸ್ ಇದೆಯಲ್ಲ, ಅದು ಸಿನಿಮಾದ ಆತ್ಮ. ಇದು ಯಾರೋ
ಲಿಟ್ರೇಚರ್ ಹೇಳ್ತಾರೆ ಅವರು ಡೀಟೇಲ್ಸ್ ಬೇಕೇ ಬೇಕು ಅಂತ. ಬಟ್ ಸಿನಿಮಾದಲ್ಲಿ ಡೀಟೇಲ್ಸೇ ಮುಖ್ಯ. ಆ ಡೀಟೇಲ್ಸ್ ಒಂದು ಪಾಲಿಟಿಕ್ಸ್ ಹೇಳ್ತಿರುತ್ತಲ್ಲ, ದಟ್ಸ್ ಮೋರ್ ಇಂಪಾರ್ಟೆಂಟ್. ನಿನ್ನೆ ಒಂದು ಕ್ಲಿಪ್ ತೋರಿಸಿದ್ರಲ್ಲ ವಿದ್ಯಾಶಂಕರ್, ಅದ್ರ ಬಗ್ಗೆ ನನಗೆ ದೊಡ್ಡ ಆಕ್ಷೇಪ ಇದೆ. 3 ಕ್ಲಿಪ್ ಬಗ್ಗೆನೂ ಆಕ್ಷೇಪ ಇದೆ. ಅದು ಈ ಪ್ರಸ್ತುತ ಅಲ್ಲ, ಅದು ಹೇಳ್ಬಿಡ್ತೀನಿ. ಆ ಬಿಂಬಗಳಿದೆಯಲ್ಲ, ಅದು ಬಿಂಬ ಅಲ್ಲ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಬಿಂಬ, ವಿ ಆರ್ ಟಾಕಿಂಗ್ ಅಬೌಟ್ ದ ಇಡಿಯಂ. ಶೋಲೆ ಕ್ಲಿಪ್ ತೋರಿಸಿರಲ್ಲ, ಪ್ರಾಬ್ಲಮ್ ಇಸ್ ನಾಟ್ ವಿತ್ ದ ಇಡಿಯಂ. ಅವ್ರು ತೋರಿಸಿದ ಇಡಿಯಂ. ನನಗೆ ಆ ಶೋಲೆಯ ಇಡಿಯಂ ಬಗ್ಗೆ ಸಮಸ್ಯೆ ಇಲ್ಲ, ಶೋಲೆಯ ಪಾಲಿಟಿಕ್ಸ್ ಬಗ್ಗೆ ಇಮೇಜ್ ಪ್ರಾಬ್ಲಮ್ಗಳು. ಇದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ನಾವು ಎಲ್ಲ ಕಮರ್ಷಿಯಲ್ ಸಿನಿಮಾನು ರಿಯಲಿಸ್ಟಿಕ್ ಆಗೇ ಇಲ್ಲ. ರಿಯಲಿಸ್ಟಿಕ್ ಆಗಿ ಯಾಕೆ ಇರಬೇಕು? ನಮ್ಮ ಯಕ್ಷಗಾನದಲ್ಲಿ ಒಂದೊಂದು ಸುತ್ತ ಟೇಬಲ್ಗೆ ಒಂದು ಸುತ್ತ ಹೊಡೆದು ನಾನೀಗ ಹಸ್ತಿನಾಪುರದಲ್ಲಿ ಇದ್ದೀನಿ ಅಂದ್ರೆ ನಾವು ತಿಳ್ಕೊತೀವಪ್ಪ ಹಸ್ತಿನಾಪುರದಲ್ಲಿ ಇದ್ದೀವಿ ಅಂತ ಅಲ್ವಾ? ಸೊ ನಾವು ರಿಯಲಿಸ್ಟಿಕ್ ಅಥವಾ ರಿಯಲಿಸ್ಟ್ ಫಸಾಡ್ ಏನಿದೆ, ಸರ್ಫೇಸ್ ರಿಯಲಿಸಮ್ ಇದೆ, ಅದನ್ನ ಮೀರಿ ನಾವು ಹೋಗ್ಬೇಕು. ಅದನ್ನು ಮೀರಿ ಹೋಗ್ಬೇಕಾದ್ರೆ ಈ ಥರದನ್ನೆಲ್ಲ ಬಿಟ್ಬಿಡ್ಬೇಕು. ನನಗೆ ಸಮಸ್ಯೆ ಇಲ್ಲಪ್ಪ, ಅವನು ಬಸಂತಿ ಒಂದು ಟಾಂಗ ಹೆಂಗಸ್ತರ ಕಾಣಿಸೋದೇ ಇಲ್ಲ. ಬಟ್ ನಾನು ಯಕ್ಷಗಾನದಲ್ಲಿ ನಾನು ಬ್ರಹ್ಮ ರಾಕ್ಷಸ, ನಾನು ಒಪ್ಕೊಳ್ಳೋದಿಲ್ವಿ. ಸೊ ಆಗ ನಮಗೆ ಮೋಡ್ಸ್ ಆಫ್ ರೆಪ್ರೆಸೆಂಟೇಷನ್ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಅದೊಂದು ಸಮಸ್ಯೆ. ಎರಡನೇದು ಚಾರುಲತಾ ತಗೊಂಡ್ರು. ಚಾರುಲತಾ ಒಂದು ಕ್ಲಿಪ್ ತೋರಿಸಿದ್ರು. ಆ ಕ್ಲಿಪ್ಪಲ್ಲಿ ಅಲ್ಲಿ ಬಿಂಬ ಅಂತ ಮಾತಾಡ್ತಾರೆ. ಅದು ಬಿಂಬ, ಆ ಬಿಂಬ ಲಿಟ್ರರಿ ಆ ಸಿಂಬಾಲಿಸಮ್ ಅಂತ ಹೇಳಿದ್ರು. ಅದು ಸಾಹಿತ್ಯದಿಂದ ಬಂದ ಸಿಂಬಾಲಿಸಮ್, ಸಿನಿಮಾದಿಂದ ಬಂದ ಸಿಂಬಾಲಿಸಮ್ ಅಲ್ಲ. ಅದನ್ನ ಒಂದು ಉದಾಹರಣೆಯಾಗಿ ತಗೊಂಡ್ರು. ನಾವು ಇವತ್ತು ಹೇಳ್ತಿರೋದು ಅದರಿಂದ ನಾವು ಹೊರಗೆ ಬರಬೇಕು ಅಂತ. ಸಾಹಿತ್ಯದ ರೂಪಗಳಿಂದ ನಾವು ಹೊರಗೆ ಬರಬೇಕು, ಸಿನಿಮಾದ ರೂಪಗಳನ್ನು ಹುಡುಕ್ಬೇಕು. ಈಗ ಆಕ್ಚುಲಿ ಅಬ್ಬಾಸ್ ಕಿರೋಸ್ತನಿ ಫಸ್ಟ್ ಹೇಳಿದ್ದೆ ಸಿನಿಮಾದ ಬಿಂಬ ರೂಪಗಳನ್ನು, ಸಿನಿಮಾದ ರೂಪಕ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ. ಅದನ್ನು ಮಾಡಿಲ್ಲ. ಒಂದು ನೀವು ಹೇಳಿದ್ರಲ್ಲ ಬೈಸಿಕಲ್ ಥಿಂಗ್ಸ್, ಈ ರಿಯಾಕ್ಷನ್ ಇರುತ್ತಲ್ಲ ಇಂಡಿವಿಜುವಲ್ಸ್ ನೋಡಿದಾಗ, ಯಾವ್ದಾದ್ರು ದೃಶ್ಯ ನೋಡಿದಾಗ ಅದು ಬಹಳ ಡಿಫ್ರೆಂಟ್ ಬರುತ್ತೆ ಒಬ್ಬೊಬ್ರಿಗೂ. ನೀವು ಹೇಳಿದ್ರಿ ಅವನು ಅಳಿಸಲ್ಲ ಅಂತ. ನಾನು ನೀವು ಎಷ್ಟೋ ಸಾರಿ ನನ್ನ ಹಿಸ್ಟ್ರಿ ಆಫ್ ಸಿನಿಮಾದು ಕ್ಲಿಪ್ಪಿಂಗ್ಸ್ ನೋಡಿದ್ದೀರಲ್ಲ, ನಾ ಮಾಡೋ ಕ್ಲಾಸಸ್ಸು. ಮುಂದೆ 400-500 ಕ್ಲಾಸ್ ಮಾಡಿದ್ದೀನಿ ಹಿಸ್ಟ್ರಿ ಆಫ್ ಸಿನಿಮಾದು. ಅವನು ಬೈಸಿಕಲ್ ಥೀವ್ಸಲ್ಲಿ ಮಗ ನೋಡ್ತಾನಲ್ಲ, ಅವನ ಅಪ್ಪ ಕದ್ದು ಅವ್ನು ಹಿಡ್ಕೊಂಡ್ಬಿಡ್ತಾರೆ. ನಾನು ಯಾವಾಗ ತೋರಿಸಿದ್ರು ನಂಗೆ ಎಮೋಷನ್ ಬಂದ್ಬಿಡುತ್ತಲ್ಲ. ಎಮೋಷನಲ್ ಬೇರೆ, ಸೆಂಟಿಮೆಂಟಲ್ ಆಗೋದು ಬೇರೆ. ಎಮೋಷನಲ್ ಆಗೋ ಸಿನಿಮಾದ ಸಮಸ್ಯೆ ಅಲ್ಲ, ಸೆಂಟಿಮೆಂಟಲ್ ಆಗುತ್ತೆ. ದುಃಖ ಪಟ್ಕೋತೀವಿ ನಂಗೆ ಮಾತು ಹೇಳಕ್ಕೆ ಬರಲ್ಲ, ಬಹಳ ಫೀಲ್ ಆಗುತ್ತೆ. ಮಗನ ಮುಂದೆ ಅಪ್ಪನ್ನ ಹಿಡ್ಕೊಂಡ್ಬಿಡ್ತಾರೆ ಕದ್ದಿದ್ದು. ಅವಾಗ ನಂಗೆ ತಡೆಯೋಕ್ಕೆ ಆಗಲ್ಲ, ಅದು ಹೇಳಕ್ಕೆ ಆಗಲ್ಲ ನನ್ನ ಕೈಯಲ್ಲಿ ಎಕ್ಸ್ಪ್ಲೈನ್ ಮಾಡುವಾಗ. ಬಟ್ ಅದು ನ್ಯಾಚುರಲ್ ಆಗಿ ಬರುತ್ತಲ್ಲ, ಏನ್ ಮಾಡ್ಬೇಕು? ಅದು ಎಮೋಷನಲಿಸಮ್, ಅದು ಸೆಂಟಿಮೆಂಟಲಿಸಮ್. ಎಮೋಷನಲಿಸಮ್ ಬೇರೆ, ಸೆಂಟಿಮೆಂಟಲಿಸಮ್ ಬೇರೆ. ಭಾವೋತ್ಕಟತೆ ಬೇರೆ, ಭಾವೋದ್ರೇಕ ಬೇರೆ. ಭಾವೋದ್ರೇಕ ಆದಾಗ ಸರಿ ತಪ್ಪುಗಳ ಇದನ್ನ ನಾವು ಕಷ್ಟ ಅಲ್ಲ, ಅದೇ ತಂತಿಯ ಮೇಲಿನ ನಡೆ. ಅಲ್ಲ ಸರ್, ಆ ನಿಮಿಷದಲ್ಲೇ ಆ ಜಡ್ಜ್ಮೆಂಟ್ ಬರ್ಬೇಕು. ಒಂದು 10 ನಿಮಿಷ ನೀವು ಭಾವೋತ್ಕಟತೆ ಇರ್ತೀರಿ, ಆಮೇಲೆ ನೀವು ನಿಧಾನಕ್ಕೆ ನೀವು ಅದನ್ನ ಅಬ್ಸರ್ವ್ ಮಾಡ್ತೀರಿ. ಅಲ್ಲ, ಅದು ಏನಾಗತ್ತೆ, ಆ ಭಾವೋತ್ಕಟ ಆದಾಗ ನಾವು ಈ ವಿಚಾರಕ್ಕೆ ಹೊರತಾಗಿ ನಾವು ಸರಿ ತಪ್ಪುಗಳ ನಿರ್ಧಾರಕ್ಕೆ ಬರ್ತಾ ಇರ್ತೀವಿ. ಅದನ್ನೇ ನಾನು ಮ್ಯಾನಿಪುಲೇಷನ್ ಅಂತ ಕರೆಯೋದು. ಆ ಮ್ಯಾನಿಪುಲೇಷನ್ ತಪ್ಪು. ನೀವು ಒಬ್ಬ ಪ್ರೇಕ್ಷಕನ ಏನಂತಾರೆ ಸ್ವಾತಂತ್ರ್ಯ ಇರುತ್ತಲ್ಲ, ಅದನ್ನ ನೀವು ಹರಣ ಮಾಡಬಹುದು. ನೋಡಿ, ದಿಸ್ ಈಸ್ ಆಕ್ಚುಲಿ ಎ ಬಿಗ್ ಡಿಬೇಟ್ ಇವತ್ತು ನಡೀತಾ ಇರೋದು. ಆಟೋನಮಿ ಒಬ್ಬ ಪ್ರೇಕ್ಷಕನಿಗೆ ಕೊಡ್ಬೇಕು ನೀವು. ಹಾಗಾಗಿ ಇವತ್ತು ಎಲ್ಲೆಲ್ಲೋ ಹೋಗುತ್ತೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ನಾವು ನೋಡ್ತಿರುವ ಅನೇಕ ಸಿನಿಮಾಗಳನ್ನ ಭಾರತೀಯ ಸಂದರ್ಭದಲ್ಲೂ ಮಾಡೋದು. ಅನೇಕ ಸಿನಿಮಾ ತುಂಬಾ ಜನಕ್ಕೆ ಅದು ಅರ್ಥವಾಗಲ್ಲ. ಇದು ಯಾಕೆ ಈ ಸಿನಿಮಾಕ್ಕೆ ಅವಾರ್ಡ್ ಕೊಡ್ತಾರೆ, ಇದಕ್ಕೆ ಯಾಕೆ ಕೊಡೋಲ್ಲ, ಇದಕ್ಕೆ ಯಾಕೆ ಮಹತ್ವದ ಸಿನಿಮಾ ಅಂತಾರೆ, ಇದನ್ನ ಯಾಕೆ ಅನ್ಸಲ್ಲ. ಅವ್ನು ನಿಮ್ಮನ್ನು ಬಹಳ ಡಿಸ್ಟರ್ಬ್ ಮಾಡಿರೋದು. ಆದ್ರೆ ಅಲ್ಲ, ನಿಮ್ಮನ್ನು ಅಳಿಸಿರಲ್ಲ, ಅದು ನಿಮ್ಮನ್ನು ಬಹಳ ಡಿಸ್ಟರ್ಬ್ ಮಾಡುತ್ತೆ.
ವೈಚಾರಿಕವಾಗಿ ನಿಮ್ಮನ್ನು ಪ್ರಚೋದಿಸುತ್ತೆ, ಭಾವುಕವಾಗಿ ನಿಮ್ಮನ್ನು ಪ್ರಚೋದಿಸುತ್ತೆ. ಭಾವುಕ ಮತ್ತು ಭಾವನಾತ್ಮಕ ಎರಡು ವ್ಯತ್ಯಾಸ ಇದೆ. ಆ ನಿಮಿಷದ ರಿಯಾಕ್ಷನ್ ನಂತರದ ಕರೆಕ್ಟ್. ಆ ನಿಮಿಷದ ರಿಯಾಕ್ಷನ್ ಅಲ್ಲೇ ನಾನು ಹೇಳ್ತಿರೋದು ಸತ್ಯ ಅಲ್ಲ ಸುಳ್ಳು ಅನ್ನೋದನ್ನ ನಾವು ಮರಿತೀವಿ. ಅದು ಮರಿಬಾರ್ದು ಅನ್ನೋದು ಬ್ರೆಕ್ಟಿನಿಂದ ಶುರುವಾದ ಈ ಆರ್ಗ್ಯುಮೆಂಟ್ ಅನ್ನ ಇವತ್ತು ಸಿನಿಮಾದಲ್ಲಿ ಬಹಳ ಪ್ರಧಾನವಾಗಿ ಮಾತಾಡ್ತಾರೆ. ನಾನು ಏನಂದ್ರೆ, ನೀವು ವಿಮರ್ಶೆಯ ಬಗ್ಗೆ ಮಾತಾಡ್ತಾ ಹೇಳಿದ್ರಲ್ಲ, ಸಾಹಿತ್ಯದ ವಿಮರ್ಶೆ ಬೇರೆ ಮತ್ತು ಸಿನಿಮಾವನ್ನು ವಿಮರ್ಶೆ ಮಾಡೋದು ಬೇರೆ ಅಂತ. ಆದರೆ ಸಿನಿಮಾ ವಿಮರ್ಶೆಗೆ ಸಾಹಿತ್ಯ ವಿಮರ್ಶೆಯನ್ನ ಈಗ ಹೊರತುಪಡಿಸಿದಂಥ ಪರಿಭಾಷೆ ಒಂದು ಹುಟ್ಕೊಂಡಿದೆಯಾ ಅಂತ. ಈಗ ಇದೇ ಪರಿಭಾಷೆಯನ್ನು ಇಟ್ಕೊಂಡು ನಾವು ವಿಮರ್ಶೆ ಮಾಡ್ತೇವೆ. ಅಂದರೆ ಇಲ್ಲಿ ನಾವು ಏನು ಕೆಥಾರ್ಸಿಸ್ ಮಾಡ್ತೀವೋ ಅದು ಅಲ್ಲೂ ಅದೇ ಆಗತ್ತೆ. ಅಂದರೆ ಜಾಸ್ತಿ ಪರಿಣಾಮಕಾರಿಯಾಗಿ ಆಗ್ಬೋದು, ತೀವ್ರವಾಗಿ ಆಗ್ಬೋದು ನಾವು ನೋಡೋ ಆಡಿಯೋ ವಿಜುವಲ್ ಆಗಿರೋದ್ರಿಂದ. ಬಟ್ ಬೇರೆ ಒಂದು ಪರಿಭಾಷೆ ಇದೆ ಅಂತ ನಂಗೆ ಅನಿಸಲ್ಲ ಸರ್. ಇದೆ ಅಂತ ನಾನು ನಂಬಿದ್ದೇನೆ. ಜಾಗತಿಕ ಸಿನಿಮಾ ವಿಮರ್ಶಾ ಇದರಲ್ಲಿ ಆ ಪರಿಭಾಷೆಯನ್ನು ಬಳಸ್ತಾ ಇದ್ದಾರೆ. ನಾನು ಅದಕ್ಕೂ ಒಂದು ಉದಾಹರಣೆ ನನ್ನ ಪುಸ್ತಕದಲ್ಲಿ ನಾನು ಕೊಟ್ಟಿದ್ದೇನೆ. ನಂದೇ ಸಿನಿಮಾದ ಉದಾಹರಣೆ ಹೇಳ್ತಾ, ಮನೆಯ ವಿಮರ್ಶೆಯಲ್ಲಿ ರಾಜಣ್ಣ ಮತ್ತು ಗೀತಾ ಬೆಂಗಳೂರಿಗೆ ಬರುತ್ತಾರೆ, ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಬರುತ್ತಾರೆ. ಆಮೇಲೆ ಏನಾಯ್ತು ಅದು ಕಥೆಯನ್ನ ಆಧಾರವಾಗಿ ಇಟ್ಕೊಂಡು ಅದನ್ನ ಒಂದು ಕುದುರೆ ಇಟ್ಕೊಂಡು ಅದನ್ನು ನೀವು ಹೋಗೋದು. ವಿಲೇಜ್ ವಾಯ್ಸ್ ನನ್ನ ಸಿನಿಮಾದ ರಿವ್ಯೂ ಬಂದಿತ್ತು. ದೇರ್ ವಾಸ್ ಎ ಕಾಟ್ ಇನ್ ಎ ಎಂಪ್ಟಿ ರೂಮ್. ದಟ್ಸ್ ಹೌ ಇಟ್ ಸ್ಟಾರ್ಟ್ಸ್. ಅವರಿಗೆ ರಾಜಣ್ಣ ಇದನ್ನವರಿದ್ದಲ್ಲ, ಆ ಕಾಟಿನ ರೂಪಕ ಶಕ್ತಿ ಇಲ್ಲ, ಅಲ್ಲಿಂದ ಶುರು ಮಾಡ್ತಾರೆ. See, this is the difference between, ಮೆಟಫರ್ಗಳು ಆಲ್ಮೋಸ್ಟ್ ಸೇಮ್ ಇರ್ತವೆ. ಮೆಟಫರಿಕಲ್ ಸೇಮ್ ಇರ್ತವೆ, ಬಟ್ ನಾವು ನೋಡುವ ಕ್ರಮ ಇದೆಯಲ್ಲ ಸಾಹಿತ್ಯದ ಪರಿಭಾಷೆ ಅಂದ್ರೆ. ಅದಕ್ಕೆ ನಾನು ಹೇಳಿದ್ದು ಚಾರುಲತಾದ ಎಕ್ಸಾಂಪಲ್, ಅದು ಬಳಸಿರುವ ಮೆಟಾಫರ್ ಇಟ್ಸ್ ಎ ಲಿಟರರಿ ಮೆಟಾಫರ್. ಆದ್ರೆ ಚಾರುಲತಾದ ಮೊದಲ ದೃಶ್ಯದ ಇದೆಯಲ್ಲ, ಪ್ಯೂರ್ಲಿ ಸಿನಿಮ್ಯಾಟಿಕ್. ಆಂಟೋನಿಯನ್ ಮೆಟಾಫರ್ ಇದೆಯಲ್ಲ, ಆಂಟೋನಿಯನ್ ಅದು ಸಿನಿಮಾದಲ್ಲಿ ಮಾತ್ರ ಸೃಷ್ಟಿ ಮಾಡಕ್ ಸಾಧ್ಯ, ಬೇರೆದಲ್ಲ ಆಗಲ್ಲ. ಯಾಕೆ ಆಂಟೋನಿಯನ್ ಅಂತ ಗ್ರೇಟ್ ಅಂತೀವಿ ಅಂತ ನಮ್ಗೆ ಇದು ಬರುತ್ತೆ. ಯಾಕಂದ್ರೆ ನನಗೆ ಅಳಿಸ್ಲೇ ಇಲ್ಲಲ್ಲ ಸಿನಿಮಾ, ಅಳಿಸೋದೇ ಇಲ್ಲ. ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಆಂಟೋನಿಯೋನಿ ಅವನ ಸಿನಿಮಾವನ್ನು ನಾವು ಇದನ್ನ ಆರ್ಕಿಟೆಕ್ಚರ್ ಅಂತ, ಆಲ್ಮೋಸ್ಟ್ ಲೈಕ್ ಆರ್ಕಿಟೆಕ್ಚರಿನ ಒಂದು ಸಂವಿಧಾನವನ್ನು ಸಿನಿಮಾದಲ್ಲಿ ಇರುತ್ತೆ. ಹಾಗೆಯೇ ಇನ್ನೂ ಮುಂದೆ ಬಂದ್ರೆ ತಾರ್ಕೋವ್ಸ್ಕಿ ಕತೆ ಹೇಳುವ ವಿಧಾನವನ್ನೇ ಮಾರ್ಪಾಡು ಮಾಡಿ ನಮ್ಮ ಗ್ರಹಿಕೆಯ ಮೇಲೆ ಮಾತಾಡ್ತಾ ಅವ್ನು ಹೇಳ್ತಾನೆ, ಅದ್ರಲ್ಲಿ ಫಿಲಾಸಫಿ ಇಲ್ವೇ ಇಲ್ಲ ನನ್ನ ಸಿನಿಮಾದಲ್ಲಿ. ಅಂದ್ರೆ ಅವನ ಸಿನಿಮಾನೇ ಮೋಸ್ಟ್ ಪ್ರೊಫೌಂಡ್, ಅವನ ಸಿನಿಮಾನೇ ಮೋಸ್ಟ್ ಫಿಲಾಸಾಫಿಕಲ್ ಫಿಲ್ಮ್ಸ್ ದಟ್ ವಿ ಹ್ಯಾವ್ ಸೀನ್ ಹಿಸ್ಟ್ರಿ ಆಫ್ ಸಿನಿಮಾದಲ್ಲಿ. ಬಟ್ ಅವನು ಅದನ್ನ ಒಪ್ಪಲ್ಲ. ನೀವು ನನ್ನ ಇಮೇಜ್ ಅನ್ನು ನೋಡಿ ಅಂತಾನೆ. ಸೊ ಇಮೇಜ್ ಮೂಲಕ ನಾನು ಕಟ್ತಾ ಇರೋದು, ಕಥೆ ಅಲ್ಲ ನನ್ನ ಮುಖ್ಯ. ಪೊಯಿಟ್ರಿನಲ್ಲಿ ಕತೆ ಕೇಳ್ತೀರಾ, ಸಂಗೀತದಲ್ಲಿ ಕತೆ ಕೇಳ್ತೀರಾ? ಇಲ್ಲ. ಅದಕ್ಕೆ ಅದು ಇವನೇ ಆಗ್ಬೋದು, ತಾರ್ಕೋವ್ಸ್ಕಿ ಆಗ್ಬೋದು, ಸಚಿತ್ ರಾಯ್ ಅವ್ರು ಹೇಳೋದು ಸಿನಿಮಾಕ್ಕೂ ಸಾಹಿತ್ಯಕ್ಕೂ ಸಂಬಂಧ ಇಲ್ಲ, ಸಿನಿಮಾಕ್ಕೂ ಸಂಗೀತಕ್ಕೂ ಸಂಬಂಧ ಇದೆ ಅಂತ. ಸಂಗೀತ ಹೇಗೆ ನಿಮಗೆ ಒಂದು ಅನುಭವವನ್ನು ಹುಟ್ಟು ಹಾಕುತ್ತೋ ಆ ತರ ಸಿನಿಮಾ ಹುಟ್ಟು ಹಾಕಬೇಕು. ಅಲ್ಲೇ ವ್ಯತ್ಯಾಸ ಬರೋದು. ಸಿನಿಮಾದಲ್ಲಿ ಬೇಸಿಕ್ ಆಗಿ ನಾನು ಇಮೇಜ್ ಕಟ್ಟೋದು ಯಾಕೆ ಅಂದ್ರೆ ಅನುಭವ ಸೃಷ್ಟಿ ಮಾಡೋದಕ್ಕೆ, ಅರ್ಥ ಸೃಷ್ಟಿ ಮಾಡೋದಕ್ಕಲ್ಲ. ಸಾಹಿತ್ಯದಲ್ಲಿ ನೀವು ಅರ್ಥ ಸೃಷ್ಟಿ ಮಾಡೋದಕ್ಕೆ ಇಮೇಜ್ ಕಟ್ತೀರಾ, ಆಮೇಲೆ ಅನುಭವ ಬರುತ್ತೆ. ಸಿನಿಮಾದಲ್ಲಿ ಮೊದಲು ಅನುಭವ ಬರುತ್ತೆ, ಅನುಭವದಿಂದ ಅರ್ಥ ಹುಟ್ಟುತ್ತೆ. ಯಾಕೆ ಅಂತಂದ್ರೆ ನಾವು ಕಾಂಕ್ರೀಟ್ ಇದರಿಂದ ಈಡಿಯಂ ಇಂದ ಸಿನಿಮಾವನ್ನ ಕಟ್ತಾ ಇರ್ತೀವಿ. ಅವರು ಅಬ್ಸ್ಟ್ರಾಕ್ಟ್ ಈಡಿಯಂ ಇಂದ ಕಾಂಕ್ರೀಟ್ ಕಟ್ಟಕ್ಕೆ ಹೊರಡ್ತಾರೆ, ನಾವು ಕಾಂಕ್ರೀಟ್ ಇಂದ ಅಬ್ಸ್ಟ್ರಾಕ್ಟ್ ಕಟ್ಟಕ್ಕೆ ಹೊರಡ್ತಾರೆ. ಇವೆರಡು ವ್ಯತ್ಯಾಸ ಇದೆ. ಹಾಗಾಗಿ ನಾವು ಕಥೆಯನ್ನು ನೋಡ್ಕೊಂಡು ಹೋಗೋದಿದೆಯಲ್ಲ, ಸಿನಿಮಾ ಅಲ್ಲ. ಸಿನಿಮಾ ತಕ್ಷಣ ನೋಡೋಕ್ಕೆ ಇದು ಯಾವುದೋ ಒಂದು ಫೆಸ್ಟಿವಲ್, ಇದು ಫಿಲ್ಮ್ ಸೊಸೈಟಿ ಸ್ಕ್ರೀನಿಂಗ್ ಹೋಗಿದ್ದೆ ನಾನು. ಕೆಲವರು ಕೇಳಿದ್ರು ಸಿನಿಮಾದ ಸಂದೇಶ ಏನು, ಸಿನಿಮಾ ಸಂದೇಶ ಏನು, ಮತ್ತೆ ಅಲ್ಲಿ ಆರ್ಗನೈಸರ್ ಸಿಟ್ಟು ಬಂತವರಿಗೆ, ಬರೀ ಮೆಸೇಜ್ ಅಷ್ಟೇ ಕಳ್ಸೋಗಿದೆ, ಟೆಲಿಗ್ರಾಮ್ ಕಳ್ಸಿದ್ರು, ಸುಮ್ಮನೆ ಕೂತ್ಕೊಳ್ತಾರೆ ಅಲ್ವಾ. ನೀವು ಅನುಭವದ ಮೂಲಕ ನಿಮ್ ಮೆಸೇಜ್ ಹುಡ್ಬೇಕು, ಅನುಭವದ ಮೂಲಕ ನಿಮ್ಮ ರಸೋತ್ಪತ್ತಿ ಆಗ್ಬೇಕು. ಸಾಹಿತ್ಯ ರಸೋತ್ಪತ್ತಿ ಅನುಭವದಿಂದ. ಸರ್, ಸಂಗೀತಕ್ಕೆ ತನ್ನದೇ ಆದಂತ ಒಂದು ಶಕ್ತಿ ಇದೆ. ಅದು ಇಟ್ ಕ್ಯಾನ್
ಆ ಫಾರ್ಮೇ ಹಂಗಿದೆ. ಬಟ್ ಸಿನಿಮಾಕ್ಕೆ ಲಿಟ್ರರಿ ಬೇಸ್ ಇಲ್ದಿದ್ರೆ ಆಗಲ್ಲ. ಯಾಕಂದರೆ ದೇರ್ ಇಸ್ ಎ ಡೈಲಾಗ್ ವಿಚ್ ಈಸ್ ಇನ್ ಏನು ಮೂಲ ಕೃತಿಯಲ್ಲಿರೋ ಸಂಭಾಷಣೆ ನೀವು ಬಳಸ್ತೀರಿ. ಇಲ್ಲ, ಅದು ಆ ಗ್ರಹಿಕೆಯನ್ನು ನಾನು ಒಪ್ಪೋದಿಲ್ಲ. ಅಲ್ಲಿ ಸಂಭಾಷಣೆ ಇದೆ, ಸಂಭಾಷಣೆ ಜೊತೆಗೆ ಒಂದು ವಿಜುವಲ್ ಡಿಸೈನು ಇದೆ ಅಲ್ವಾ. ಸಂಭಾಷಣೆ ನೀವು ಬರೀ ಸಂಭಾಷಣೆ ಬರೋದಿಲ್ಲ, ಅದು ಅವ್ ಪಾತ್ರವನ್ನು ಹೇಳ್ತವೆ. ಆ ಪಾತ್ರ ಎಲ್ಲಿರುತ್ತೆ, ಎಲ್ಲಿ ಕೂತಿರುತ್ತೋ, ನಿಂತಿರುತ್ತೋ, ಕುರ್ಚಿ ಮೇಲೆ ಕೂತಿರುತ್ತೋ, ಮಂಚದ ಮೇಲೆ ಮಲ್ಕೊಂಡಿರ್ತಾನೋ, ಅವೆಲ್ಲಕ್ಕೂ ಅದಕ್ಕೊಂದು ಪಾಲಿಟಿಕ್ಸ್ ಇದೆ. ಅವನು ಮಲ್ಕೊಂಡಾಗ ಹೇಳೋ ಪಾಲಿಟಿಕ್ಸೇ ಬೇರೆ, ಬರುವ ಪಾಲಿಟಿಕ್ಸೇ ಬೇರೆ. ಅವ್ನು ಕೂತ್ಕೊಂಡಾಗ ಮಾತಾಡುವ ಬರುವ ಪಾಲಿಟಿಕ್ಸೇ ಬೇರೆ. ಅವ್ನು ನಿಧಾನವಾಗಿ ಬರುವ ಪಾಲಿಟಿಕ್ಸೇ ಬೇರೆ, ಅವನು ಉದ್ವೇಗದಿಂದ ಬರುವ ಪಾಲಿಟಿಕ್ಸೇ ಬೇರೆ. ಡೈಲಾಗ್ ಒಂದೇ. ಬಹಳ ಒಳ್ಳೆಯ ಉದಾಹರಣೆ ಅಂತಂದ್ರೆ ನೋಡಿ, ದಾಸ್ತೋವ್ಸ್ಕಿದು ಒಂದು ಕಥೆ ಇದೆ, ದ ಮೀಕ್ ಒನ್ ಅಂತ. ಅದನ್ನ 3 ಜನ ಮೇಜರ್ ಡೈರೆಕ್ಟರ್ಸ್ 3 ಸಿನಿಮಾ ಮಾಡಿದ್ದಾರೆ. ಒಂದು ಲಫೋನ್ಜೋಸ್ ಅಂತ ಹೇಳಿ ಪ್ರಸವ ಮಾಡಿದ್ದಾನೆ, ದ ಜೆಂಟಲ್ ಕ್ರೀಚರ್. ಇನ್ನೊಂದು ಅಶೋಕ ಪ್ರಸನ್ನ ವಿತನಾಗಿ ಅವರು ವಿತ್ ಯು ವಿತೌಟ್ ಯು ಅಂತ ಸಿನಿಮಾ ಮಾಡಿದ್ದಾರೆ. ಮತ್ತೊಂದು ಮಣಿಕಲ್ಲು ನಜರ್ ಅಂತ ಮಾಡಿದ್ದಾರೆ. 3 ಒಂದೇ ಕಥೆ ಆದರೂ 3 ಬೇರೆ ಬೇರೆ ಕಥೆ. ನೀವು ನೋಡಿದ್ರೆ ಅರೆ ಇದು ಅದು ಒಂದೇ ಕಥೆನಾ, ಬಟ್ ಬೇರೆ ತರ ಅನುಭವನೇ ಬೇರೆ ಆಗುತ್ತಲ್ಲ. ನಾನು ಇದನ್ನ ಯಾಕೆ ಮತ್ತೆ ಹೇಳ್ತಿದ್ದೀನಿ ನೋಡಿ, ನೀವು ಕೇಳಿದಲ್ಲೇ ಪ್ರಶ್ನೆ. ಸಾಹಿತ್ಯ ಎಲ್ಲರಿಗೂ ಇರುತ್ತೆ ಅಲ್ವಾ. ಅದೇ ಹಾಡನ್ನ ಒಬ್ರು ಒಂಥರ ಹೇಳ್ತಾರೆ, ಇನ್ನೊಂದೊಬ್ರು ಅನುಭವ ಒಂದೇ ಇರುತ್ತಾ? ಅನುಭವ ಬೇರೆ ಆಗುತ್ತಾ ಇಲ್ವಾ? ಸಂಗೀತಕ್ಕೆ ಹೋದಾಗ ಅನುಭವ ಬೇರೆ ಆಗುತ್ತೆ, ಸಿನಿಮಾದಲ್ಲೂ ಅದಾಗತ್ತೆ. ಬಟ್ ನಮಗೆ ಅದನ್ನು ಗ್ರಹಿಸುವ ಎಜುಕೇಶನ್ ನಮಗಿಲ್ಲ. ನಾವು ಸಿನಿಮಾ ನೋಡುವ ಕೊನೆಗೂ ಕಥೆ ನೋಡ್ತೀವಿ ಹೊರತು ಅಲ್ಲಿ ಯಾವ ಬಣ್ಣ ಇತ್ತು, ಯಾವ ಬಣ್ಣದ ಮೂಲಕ ಅದು ಕಟ್ಟಿದಾನೆ ಅಂತ ಹೇಳ್ತೀವ ಸರ್. ಬಟ್ ಒನ್ ಆಡಿಯನ್ಸ್ ಪರ್ಸೆಪ್ಷನ್ ಅಲ್ಲಿ, ಮೈಂಡ್ ಅಲ್ಲಿ ಫಸ್ಟ್ ಅವ್ರು ನೋಡೋದ್ ಕಥೆಗೇನೆ, ಆದ್ರೆ ಇದೆಲ್ಲಾನು ಅವ್ರ ಅನುಭವ ಪಾತ್ರ ಆಗಿರುತ್ತೆ ಅಲ್ವಾ. ಸೊ ಕಟ್ಟುವಾಗ ಅದನ್ನೆಲ್ಲ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಕಟ್ಬೇಕು. ಅವ್ರಿಗೆ ಕಾಣತ್ತೋ ಬಿಡುತ್ತೆ ಅದನ್ನ. ಏನ್ ಮಾಡ್ತೀವಿ ಅಂತ ದೊಡ್ಡ ತಪ್ಪುಗಳಿಗೆ ಏನು ಅಂತಂದ್ರೆ ಅವನಿಗೆ ಅರ್ಥ ಆಗಲ್ಲ ಅಂತ ಹೇಳೋದು. ಅವನಿಗೆ ಅನುಭವ ಬಂದಿರುತ್ತೆ, ಅವನಿಗೆ ಹೇಳಕ್ ಬಂದಿರಲ್ಲ. ಸರಿ, ನಿಮ್ಗೆ ಕೊನೆಗೆ ಅರ್ಥ ಆಗೋದಲ್ಲ ಮುಖ್ಯ, ಅನುಭವಕ್ಕೆ ಬರೋದು ಮುಖ್ಯ. ಅವನಿಗೆ ಹೇಳಿಲ್ಲ ಅನ್ನೋ ಕಾರಣಕ್ಕೆ ಅವನಿಗೆ ಅನುಭವ ಆಗಿಲ್ಲ ಅಂತ ಹೇಳೋದು ಅವ್ನು ದೊಡ್ಡ ತಪ್ಪು ಗ್ರಹಿಕೆ. ಕಟ್ಟುವಾಗ ಅರ್ಥ ಆಗೋದಿಲ್ಲ ಅನ್ಕೊಂಡು ಇವರು ಅವ್ರ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ತಾರಲ್ಲ, ಅದು ತಪ್ಪದು. ನಾವು ಆಡಿಯನ್ಸ್ ಅನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಿದೀವಿ, ರಸಿಕನನ್ನ ನಾವು. ಅದಕ್ಕೆ ತಾನೇ ಸುಬ್ಬಣ್ಣ ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಜನಸ್ಪಂದನ ಅಂತ ಕಾರ್ಯಕ್ರಮ. ಇಲ್ಲಿ ನೀವು ಗಾಂಧಿನಗರ ಕೂತ್ಕೊಂಡು ಬುದ್ಧಿವಂತ ಹೇಳ್ತಾರೆ, ಈ ಸಿನಿಮಾ ಏನೋ ಬರೀ ಹಳ್ಳಿಗರಿಗೆ ಅರ್ಥ ಆಗಲ್ಲ, ಕಟ್ಟದವರಿಗೆ ಮಾತ್ರ ಅರ್ಥ ಆಗೋದು ಸೀರಿಯಸ್ ಸಿನಿಮಾ ಅಂತ. ಅದು ಕೇಳಿ ನಾನು ಕೊಟ್ಟಂಕಿನ ಅಂತ ಸಿನಿಮಾವನ್ನ ನಾನು ಕೂಡೋ ಸಂಕಗಳು ಹಳ್ಳಿಗೆ ತೋರಿಸ್ತೇನೆ, ಅವ್ರಿಗೆ ಅರ್ಥ ಆಗುತ್ತೆ. ನೀವು ಹೆಂಗೆ ಬೆಂಗಳೂರಲ್ಲಿ ಕೂತ್ಕೊಂಡು ನಿರ್ಧಾರ ಮಾಡ್ತೀರಿ? ನಮಗೂ ಸಂಸ್ಕಾರ ಇದೆ, ನಮಗೂ ಏನೋ ತಿಳುವಳಿಕೆ. ನಾವು ಯಕ್ಷಗಾನದಿಂದ ಕಲ್ತಿರ್ತೀವಿ, ನಾವು ಸಾಹಿತ್ಯದಿಂದ ಕಲ್ತಿರ್ತೀವಿ. ಇದು ತಪ್ಪು ಗ್ರಹಿಕೆ. ನಾವು ಅವನಿಗೆ ಹೇಳಕ್ ಆಗದೆ ಇರ್ಬೋದು, ನಿಮ್ಮ ತರದ ವೊಕ್ಯಾಬುಲರಿ ಇಲ್ಲದೆ ಇರ್ಬೋದು ಅವನಿಗೆ, ಆದ್ರೆ ಅವನಿಗೆ ಅನುಭವಕ್ಕೆ ಬಂದಿಲ್ಲ ಅಂತ ಹೇಗೆ ಹೇಳ್ತೀವಿ? ಯಾಕಂದ್ರೆ ಕೊನೆಗೂ ಸಿನಿಮಾ ಬರೋದು ಭಾವನೆಗಳ ಮೂಲಕ, ಇದ್ರ ಮೂಲಕ. ಇಲ್ಲದಿದ್ರೆ ಅನಂತ ಪೂರ್ತಿ ಹೇಳ್ತಿದ್ರು, ಅವ್ರಿಗೆ ಭಾರಿ ಆಶ್ಚರ್ಯ ಇರ್ತದೆ. ಅವ್ರಿಗೆ ಘಟ್ಸೋದಾಗ ಅಲ್ಲೆಲ್ಲೋ ಹೋದಾಗ ಒಂದು ಹೆಂಗ್ ಸಿಡಿದಂತೆ, ನನಗೆ ನನ್ನ ಮನೆ ಕತೆ ಅಂತ. ಅದೇ ಒಂದು ಬ್ರಾಹ್ಮಣ ಸಂಪ್ರದಾಯದ ಕತೆ, ಅದು ಹೆಂಗೆ ನಿಮ್ಮ ಮನೆ ಅಂತಾರೆ. ನಾನು ಐರಿಷ್ ಮೂಲ, ನಮ್ಮ ಲಿಟ್ರೇಚರ್, ನಮ್ಮ ಸಮುದಾಯದಲ್ಲಿ ಇಂಥದ್ದೇನೋ ಘಟನೆ ನಡೆದಿತ್ತು. ಐ ಕುಡ್ ರಿಲೇಟ್ ಟು ಇಟ್ ಎಫೆಕ್ಟಿವ್ಲಿ. ಅಂದ್ರೆ ಕೊನೆಗೂ ಹೇಗೆ ಬಂತು ಅದು ವಿವರ, ಆ ಬರೀ ವಿವರಗಳಿದ್ದಲ್ಲ, ಆ ವಿವರ ಹುಟ್ಟಿಸುವ ಅನುಭೂತಿ. ಸರ್, ಇವಾಗ ಒಂದು ಮೀಟಿಂಗ್ ಅಲ್ಲಿ ಇದೆ ನಾನು ಬಾಂಬೆಯಲ್ಲಿ. ಅವರು ಲೋಯೆಸ್ಟ್ ಕಾಮನ್ ಡಿನಾಮಿನೇಟರ್ ಆಫ್ IQ ಅಂತ ಮಾತಾಡ್ತಾರೆ. ಆಡಿಯನ್ಸ್ IQ ಅಲ್ಲಿ ಪ್ರೊಡಕ್ಷನ್ ಹೌಸಸ್ ಅಲ್ಲಿ ಕೂತಿರುವಂತವ್ರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಸೊ ದ ಲೋಯೆಸ್ಟ್ ಕಾಮನ್ ಡಿನಾಮಿನೇಟರ್ಗೆ ಯು ಹ್ಯಾವ್ ಟು ಕೇಟರ್ ಟು ಅಂತ. ಸೊ ಏನದ್ರ ಅರ್ಥ ಅಂತ ನಾನು ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹಿ ಸೆಡ್, ನಿಮ್ಮಿಂದ ಸ್ವಲ್ಪ ದೂರ ಇಟ್ಕೊಂಡು ಕತೆ ಮಾಡಿ, ತುಂಬಾ ಹತ್ರ ಇಟ್ಕೊಂಡು ಕತೆ ಮಾಡಬೇಡಿ, ಅಷ್ಟು ಪರ್ಸನಲ್ ಆಗಿದ್ರೆ ಕಮರ್ಷಿಯಲ್ ಆಗೋದಿಲ್ಲ ಅಂತ. ಸೊ ಇವಾಗ ಸರ್ ಹೇಳಿದ್ದೆಲ್ಲ ವೆರಿ ಪರ್ಸನಲ್, ವೆರಿ non-commercial per se from the production house perspective. So lowest common denominator, sir, ivaga taken for granted anta na helde. Is it not the same? IQ na already decide madkonbididare. The common IQ of the audience who's coming and watching is 68 out of whatever anta. So adar ಬಗ್ಗೆ ನೀವೇನ್ ಹೇಳ್ತೀರಾ?
ನನಗೆ ಇವತ್ತಿನ ಕಾಲಘಟ್ಟದಲ್ಲಿ ನಮಗೆ ಬರ್ತಿರುವಂಥ ಎಲ್ಲ ವಿಮರ್ಶೆಗಳಾಗಿರ್ಬೋದು ಅಥವಾ ಈ ಸಿನಿಮಾ ಬಳಸುವಂಥ ತಂತ್ರಗಳಿದಾವಲ್ಲ, ಟೀಸರ್ಸ್ ಇರ್ಬೋದು, ಅಥವಾ ನಮ್ಮ ಮೇಲೆ ನೀನು ನೋಡಲೇ ಇಲ್ವಾ ಅದರದ್ದು ಫಸ್ಟ್ ಲುಕ್ಕು, ಆಮೇಲೆ ಅವನು ಯಾರೋ ಒಂದು ಕ್ಯಾರೆಕ್ಟರ್ ಎಂಟ್ರ್ ಆದಾಗ ಒಂದು ಕೊಡ್ತಾರೆ. ಇದೆಲ್ಲ ಯಾಕೆ ಮಾಡ್ತಿದ್ದಾರೆ ಅಂದರೆ ದೇ ಆರ್ ಮ್ಯಾನುಫ್ಯಾಕ್ಚರಿಂಗ್ ಆಡಿಯನ್ಸಸ್. ದೇ ಆರ್ ನಾಟ್ ಪ್ರೊಡ್ಯೂಸಿಂಗ್ ಎ ಫಿಲ್ಮ್, ದೇ ಆರ್ ಪ್ರೊಡ್ಯೂಸಿಂಗ್ ಆಡಿಯನ್ಸಸ್. ಅಂದರೆ ನಾನು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದರೆ ಇದಕ್ಕೆ ಎಷ್ಟು ಜನ ಆಡಿಯನ್ಸ್ ಇದ್ದಾರೆ ಅಂತ ಅನ್ನೋದನ್ನು ಮೊದಲೇ ಹುಟ್ಟಾಕ್ತಾ ಹೋಗ್ತಾರಂತೆ ಸೈಮಲ್ಟೇನಿಯಸ್ಲಿ. ಈಗ ಒಂದು ಸಿನಿಮಾ ಬಹಳ ದೊಡ್ಡ ಸಿನಿಮಾ ಬಂದರೆ ಆ ಸಿನಿಮಾದ ಬಿಗಿನಿಂಗ್ ಮೊದಲ ದಿವಸದಿಂದಲೇ ಅದರ ಆಡಿಯನ್ಸ್ ಇಷ್ಟು ಜನ, ಅಂದರೆ ನಾನು 250 ಕೋಟಿ ಹಾಕ್ತೀನಿ, 250 ಕೋಟಿ ಬರೋಷ್ಟು ಆಡಿಯನ್ಸ್ ನಂಗೆ ಬೇಕು, ಅವ್ರನ್ನ ಕ್ರಿಯೇಟ್ ಮಾಡ್ತಾ ಹೋಗಬೇಕು ಅಂತ. ಹಾಗೆ ಮಾಡಿದರೆ ಮಾತ್ರ ಇವತ್ತು ಉಳಿಯುತ್ತೆ ಆ ಸಿನಿಮಾ. ಬಟ್ ಈ ಸಿನಿಮಾದಲ್ಲಿ ನಾವು ಮಾತಾಡ್ತಿರೋ ಸಿನಿಮಾದಲ್ಲಿ ನಾವು ಅವರನ್ನು ಕ್ರಿಯೇಟ್ ಮಾಡೋಕ್ಕೆ ಹೋಗಲ್ಲ, ಅವರು ತಾನಾಗೆ ಬಂದು ನೋಡಲಿ ಅಂತ ಬಿಟ್ಬಿಡ್ತೀವಿ. ಲಿಟ್ರೇಚರ್ಲಾಗುತ್ತೆ. ಲಿಟ್ರೇಚರ್ಲು ಕೂಡ ಒಂದು ಬುಕ್ ರಿಲೀಸ್ ಆದಾಗ ಈ ಬುಕ್ಕನ್ನು 3,000 ಜನ ಓದಬೇಕು ಅಂತ ಒಬ್ಬ ಆಥರ್ ಡಿಸೈಡ್ ಮಾಡಿದರೆ ಮೊದಲೇ ಕ್ರಿಯೇಟ್ ಮಾಡಿಬಿಡ್ತಾನೆ. 3,000 ಜನ ಅಂದರೆ ಪ್ರೀ ಸೇಲ್ ಅಲ್ಲ, ಅದು ಅವರನ್ನು ಮೈಂಡ್ಸೆಟ್ಲಿ ಈ ಪುಸ್ತಕ ನಾನು ಓದಲೇಬೇಕು ಅಂತ. ನಾವು ಸಣ್ಣದಿರುವಾಗ ಟಿ ಕೆ ರಾಮರಾವ್ ಕಾದಂಬರಿ ಬಂದರೆ ನಮಗದು ಬರುತ್ತದೆ ಅಂತ ಗೊತ್ತಾಗಲೇ ಓದಬೇಕು ಅಂತ ಒಂದು ಆಸೆ ಹುಟ್ಟಿರೋದು. ಈ ಸಿನಿಮಾ ಹೇಗಿದೆ ಅಂತ ಗೊತ್ತಿಲ್ಲದೆ, ಆ ಸಿನಿಮಾದ ಕಂಟೆಂಟ್ ಏನು ಅಂತ ಗೊತ್ತಿಲ್ಲದೆ, ಅದರ ಒಂದೇ ಒಂದು ಕ್ಲಿಪ್ಪಿಂಗ್ ಕೂಡ ಆ ಕಡೆ ಬರೋದೆ, ಅದನ್ನು ನೋಡಬೇಕು ಅಂತ ಹೇಳುವ ಆಸೆ ಹುಟ್ಟಿಸುವ ಜಗತ್ತಿದೆಯಲ್ಲ, ಈ ಜಗತ್ತಲ್ಲಿ ನಾವಿದ್ದೀವಿ. ಹೀಗಾಗಿ ನಾವು ಮಾತಾಡ್ತಿರುವಂಥ ವಿಚಾರಗಳನ್ನು ಅದರ ಅನುಭವವಾಗಿ ಕಟ್ಟಿಕೊಡ್ಬೇಕು. ಆ ಸಿನಿಮಾ ನೋಡಬೇಕು ಅಂತ ಹೇಳೋದೇ ಒಂದು ಅನುಭವವಾಗಿ ನಮ್ಮಲ್ಲಿ ಬೆಳೀತಾ ಇರುತ್ತೆ ಅಂತ. ಅಂದರೆ ನೋಡದೇ ಇದ್ದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಲ್ಲ, ನನ್ನನ್ನು ಸಮಾಜ ಒಪ್ಪುತ್ತಲ್ಲ, ಆ ಥರದ ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡಿ ಯು ಶುಡ್ ವಾಚ್ ದ ಫಿಲ್ಮ್ ಅಂತ ಅದೊಂದು ಸೃಷ್ಟಿ ಮಾಡುತ್ತಲ್ಲ, ಅದು ಈ ಕಾಲದ ಬಹಳ ದೊಡ್ಡ ದುರಂತ ಅಂತ. ಅಂದರೆ ನಮಗೆ ಇಷ್ಟವಿಲ್ಲದನ್ನು, ನಮ್ಮ ಮನಸ್ಸಿಗೆ ಒಪ್ಪಿಗೆ ಆಗದೇ ಇರುವುದನ್ನು ನೋಡುವಂಥ ಒಂದು ಕಾತರವನ್ನು, ಆತುರವನ್ನು ಮತ್ತು ಒತ್ತಡವನ್ನು ಸೃಷ್ಟಿ ಮಾಡುವಂಥ ಒಂದು ಜಗತ್ತಿದೆ. ಅದು ಎಲ್ಲ ಕಡೆ ಆಗ್ತಾ ಇದೆ. ಅದು ನಾಟ್ ಓನ್ಲಿ ಸಿನಿಮಾ ಆ್ಯಸ್ ಎ ಎಂಟರ್ಟೈನ್ಮೆಂಟ್ ಮೀಡಿಯಮು ಅಥವಾ ಎಜುಕೇಟಿಂಗ್ ಮೀಡಿಯಮು ಇಲ್ಲಿ ಆಗಬಾರ್ದಾಗಿತ್ತು. ಅಂದರೆ ಆಡಿಯನ್ಸ್ ಈಸ್ ಫ್ರೀ ಟು ಸಿಲೆಕ್ಟ್ ಇಸ್ ಎಂಟರ್ಟೈನ್ಮೆಂಟ್. ಏನು ನೋಡ್ಬೇಕು ನನಗೇನು ಬೇಕು ಅಂತ. ಬಟ್ ಅವನಿಗೆ ಆ ಸ್ವಾತಂತ್ರ್ಯವನ್ನು ಕೊಡಲಾರದಷ್ಟು ಇದು ಬೆಳೆದು ಬಿಟ್ಟಿದೆ ಅಂತ ಅನಿಸ್ತದೆ. ಹೀಗಾಗಿ ಒಂಥರ ಕ್ಯಾಪ್ಟಿವ್ ಆಡಿಯನ್ಸ್ ಅಂತ ಹೇಳ್ತೀವಲ್ಲ, ಕ್ಯಾಪ್ಟಿವ್ ಇನ್ ದ ಥಾಟ್ಸ್ ಆಫ್ ದಿ ಪ್ರೊಡ್ಯೂಸರ್ ಆ್ಯಂಡ್ ಮೇಕರ್ಸ್ನ ಥಾಟಲ್ಲಿ ಅವರು ಸರಿಯಾಗಿದ್ದಾರೆ ಅಂತ. ಸೊ ಹಾಗೆ ನೋಡ್ತಾ ಇದ್ದೀವಿ. ಹೀಗೆ ನೋಡೋದ್ರಿಂದ ನಮಗೆ ಅದರ ಬಗ್ಗೆ ಯಾವುದೇ ಒಪಿನಿಯನ್ ಸೃಷ್ಟಿಯಾಗಲ್ಲ. ಆಮೇಲೆ ನೀವು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಬಂದಾಗ ನಿಮಗೆ ಅದು ಸಿನಿಮಾ ಚೆನ್ನಾಗಿದೆಯೋ ಇಲ್ಲೋ ಅಂತ ಯಾರು ಚರ್ಚೆನೇ ಮಾಡಲ್ಲ. ಅದು ಆಮೇಲೆ ಚರ್ಚೆ ಮಾಡಿದರೆ ರಾಂಗ್ ರೀಸನಿಗೆ ಮಾಡ್ತಾರೆ. ನಿಜವಾಗ್ಲೂ ಆ ಸಿನಿಮಾ ಯಾವ ಕಾರಣಕ್ಕೆ ಚರ್ಚೆ ಆಗಬೇಕಾಗಿತ್ತು ನನಗೆ ಅದು ಇತ್ತೀಚೆಗೆ ಗೊತ್ತಾಗ್ತಿದ್ರೆ. ತಂಗಾಳ ಅಂತ ಬಂದಾಗ ಇಟ್ ವಾಸ್ ಡಿಸ್ಕಸ್ ಫಾರ್ ರಾಂಗ್ ರೀಸನ್ಸ್. ಈ ಸಿನಿಮಾವನ್ನು 2 ಭಾಗ ಮಾಡಿಕೊಂಡು ಬೇರೆ ಬೇರೆ ಕಾರಣಕ್ಕೆ ಚರ್ಚೆ ಮಾಡೋದು. ಸೊ ಈ ರೀತಿಯಾದ ಒಂದು ಜಗತ್ತಲ್ಲಿ ನಾವಿದ್ದೀವಿ ಅಂತ ಅನಿಸುತ್ತೆ. ಅಂಥ ಜಗತ್ತಲ್ಲೇ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ನೀವು ಸಿನಿಮಾ ಮಾಡಿದಾಗ ಅಥವಾ ಶೇಷಾದ್ರಿ ಅವ್ರು ಸಿನಿಮಾ ಮಾಡಿದಾಗ, ಕಾಸರವಳ್ಳಿ ಅವ್ರು ಸಿನಿಮಾ ಮಾಡಿದಾಗ ಯಾಕೆ ನಾವು ನೋಡ್ತೀವಿ ಅಂದರೆ ಕೆಲವರು ಅಂಥವ್ರು ಇರಬಹುದು ಅಂತೇಳಿ, ಇದರಿಂದ ತಪ್ಪಿಸ್ಕೊಟ್ಟವರು. ಆಮೇಲೆ ಇವತ್ತು ನಮಗೆ ಒಂದು ಬಿಡುಗಡೆ ಅಂತ ಸಿಗ್ತಿರೋದು ಯಾವುದಂದರೆ, ನಮಗೆ ಯಾವ ಭಾಷೆಯ ಸಿನಿಮಾವನ್ನು ಬೇಕಾದ್ರೆ ನೋಡ್ಬೋದು ಅಂತ. ಮೊದಲು ಬರೀ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿ ನೋಡ್ತಾ ಇದ್ವಿ. ಬಟ್ ಆ ಫಿಲ್ಮ್ ಫೆಸ್ಟಿವಲ್ ಈಗ ದಿನ ನಡೀತಾ ಇರುತ್ತೆ ನಮಗೆ. ಆಮೇಲೆ ಒಂದು ನಮ್ಮ ವಯಸ್ಸಿನ, ಅಂದರೆ ನಾನು 18ರಿಂದ ಹಿಡಿದು ನನ್ನ ಮಗಳ ವಯಸ್ಸಿನ ಅವ್ರು ನೋಡಬೇಕಾದ ಸಿನಿಮಾಗಳನ್ನು ಅವರೇ ನಿರ್ಧಾರ ಮಾಡ್ಕೊಳ್ತಾರೆ. ಅವ್ರು ನನ್ನಿಂದ ಇನ್ಫ್ಲೂಯೆನ್ಸ್ ಆಗಲ್ಲ. ನಾವು ಹಿಂದೆ ಭಾಳ ಇನ್ಫ್ಲೂಯೆನ್ಸ್ ಆಗ್ತಿದ್ವಿ. ನಮ್ಮ ಮನೆಯವರು ಅಂದರೆ ಅಪ್ಪ ಯಾವ ಸಿನಿಮಾ ನೋಡ್ತಿದ್ದಾರೋ ಇಡೀ ಫ್ಯಾಮಿಲಿ ಅದೇ ಸಿನಿಮಾ ನೋಡ್ತಾ ಇದ್ರು. ಇವತ್ತು ಹಂಗಾಗಲ್ಲ. ಅಪ್ಪನ ಸಿನಿಮಾನೇ ಬೇರೆ, ಅಮ್ಮನ ಸಿನಿಮಾನೇ ಬೇರೆ, ಮಗಳ ಸಿನಿಮಾನೇ ಬೇರೆ, ಮಗನ ಸಿನಿಮಾನೇ ಬೇರೆ. ಹೀಗೆ ಅವರವರ ಆಯ್ಕೆಗೆ ತಕ್ಕಂಥ ಸಿನಿಮಾಗಳಿದ್ದಾವೆ. ನಿರ್ದೇಶಕರಿಗೆ ಕೂಡ ಅವರವರ ಆಯ್ಕೆಗೆ ತಕ್ಕಂಥ ಸಿನಿಮಾ ಇದೆ. ಅಂದರೆ ನೀವು ಮೊದಲು ಯಾವುದೋ ಒಂದು ಬ್ಯಾನರಿಗೆ ಮಾಡಬೇಕಿದ್ರೆ ಅವ್ರು ನಿರ್ಧಾರ ಮಾಡ್ತಿದ್ರು ನಿಮ್ಮ ಕಥೆನ, ನೀವು ಗಂಟು ಬಟ್ಟೆ ಮಾಡೋಕ್ಕಾಗ್ತಿಲ್ಲ. ಸೊ ಇವತ್ತು ನೀವು ಮಾಡ್ಬೋದು. ಅದೇ ಇವತ್ತು ನೀವು ಮಾಡ್ಬೋದು ಅಂತ. ಆಗ ನೀವು ಮಾಡೋಕ್ಕೂ ಆಗ್ತಿಲ್ಲ. ಆಗ ಹತ್ರ ಬಹಳ ಸಂಕಷ್ಟಗಳಿದ್ವು. ಹಂಗೆ ಮಾಡಿ ಇಲ್ಲಿ ಕೈ ಸುಟ್ಕೊಂಡವರು ಮತ್ತು ಒಂದೇ ಸಿನಿಮಾ ಮಾಡಿ ಹಿಂಜರಿದವರು ಭಾಳ ಬಂದಿದ್ದಾರೆ. ನನಗೆ ಸುಮನ್ ಕಿತ್ತೂರು ಹೇಳ್ತಾ ಇದ್ರು, ನಾನು ಮೊದಲು ಸಿನಿಮಾ ಮಾಡಲಿಕ್ಕೆ ಸೆಟ್ಟಿಗೆ ಹೋದಾಗ ನೀವು ಹೇಳಿದ್ರಲ್ಲ, ನಾನಲ್ಲಿ ಹೋಗಿ ನಿಂತಾಗ ನಾನಲ್ಲಿ ಭಾಳ ಅಪರಿಚಿತರು ಅನಿಸ್ಬಿಡ್ತು ಅಂತ.
ಅಂದರೆ ಅದು ಗಂಡಸರ ಜಗತ್ತು. ನಾನು ಒಬ್ಬನೇ ಇದ್ದೀನಿ ಅಲ್ಲಿ. ನನ್ನ ಮಾತು ಯಾಕೆ ಕೇಳಬೇಕು ಅಂತ ಹೇಳೋ ಪ್ರಶ್ನೆ ಎಲ್ಲರ ಮುಖದಲ್ಲಿ ಕಾಣ್ತಾ ಇತ್ತು. ಸೊ ಅದರ ಮಧ್ಯೆ ನಿಂತ್ಕೊಂಡು ನಾನೇನೋ ಇನ್ಸ್ಟ್ರಕ್ಷನ್ ಕೊಡಬೇಕು, ಅವ್ರು ಒಪ್ಕೋತಾರ ಇಲ್ವ ಅಂತ ಗೊತ್ತಿಲ್ಲ. ಈ ಥರದ ಸಮಸ್ಯೆಗಳಿದ್ದು ಅಂತ. ಬಟ್ ಇವತ್ತು ಆ ಥರದ ಸಮಸ್ಯೆಗಳು ಕಡಿಮೆ ಆಗ್ತಾ ಇವೆ ಅಂತ ಅನಿಸುತ್ತೆ ನನಗೆ. ಆದ್ದರಿಂದ ನೀವು ಧೈರ್ಯವಾಗಿ ಮಾಡ್ಬೋದು ಅಂತ. ಸರಿ, ಈ ನಿಮ್ಮ 50 years ಕರಿಯರಲ್ಲಿ ಯಾವ ಟೈಮಲ್ಲಿ ಈ ಆರ್ಟ್ ಫಿಲಮ್, ಕಮರ್ಷಿಯಲ್ ಫಿಲಮ್ ಅಂತ ಶುರು ಆಯ್ತು? ಅದರಿಂದ ನಿಮಗೆ ಎಷ್ಟು ಇರಿಟೇಟ್ ಆಯ್ತು ಸರ್? ಸಿನಿಮಾ ಅಷ್ಟೇ ಅಲ್ವಾ? ಮತ್ತೆ ಯಾರದನ್ನ ಆ ವರ್ಣ ತಗೊಂಡ್ ಬಂದು ಆಡಿಯನ್ಸ್ ಡಿವೈಡ್ ಮಾಡಿದ್ರು? ನೋಡಿ, ಆರ್ಟ್ ಫಿಲ್ಮ್ ಮತ್ತೆ ಕಮರ್ಷಿಯಲ್ ಫಿಲ್ಮ್ ಅನ್ನೋ ಶಬ್ದವನ್ನ ನಾವು ಬಳಸಿದ್ದಲ್ಲ. ನಾನು ಯಾವಾಗಲೂ ಹೇಳೋದು, ನನ್ನ ಸಿನಿಮಾ ದೊಡ್ಡ ಕಮರ್ಷಿಯಲ್ ಸಿನಿಮಾನೇ, ಓಡಲ್ಲ ಅಷ್ಟೇ, ಅದಕ್ಕೇನು ಮಾಡೋಕ್ಕಾಗಲ್ಲ. ನಂದೊಬ್ಬನೇ ಓಡಲ್ಲ. ಅವನು ಕೋಟ್ಯಾಂತರ ರೂಪಾಯಿ ಹಾಕಿದ ಸಿನಿಮಾನೂ ಓಡಿಲ್ಲ. ಅದನ್ನ ನೀವು ಯಾಕೆ ಕಮರ್ಷಿಯಲ್ ಸಿನಿಮಾ ಅಂತ ಕರಿತೀರ, ಅಂದ ಯಾಕೆ ಆರ್ಟ್ ಸಿನಿಮಾ ಅಂತ ಕರಿತೀರ? ನಂದು 40 ಲಕ್ಷ ಖರ್ಚು ಮಾಡಿರ್ತೀನಿ, 30 ಲಕ್ಷ ಬಂದಿರುತ್ತೆ, 10 ಲಕ್ಷ ಲಾಸ್ ಆಗಿರುತ್ತೆ. ಲಾಸ್ ಎಷ್ಟು? 10 ಲಕ್ಷ. ಅವನು 6 ಕೋಟಿ ಹಾಕಿರ್ತಾನೆ. ಯಾರೊಬ್ರು ಮನೆ ಹೇಳಿದ್ರು 1.5 ಕೋಟಿ ಹಾಕಿದ್ವಿ, 16,000 ರೂಪಾಯಿ ಬಂದಿದೆ ಇಲ್ಲಿಗೆ ಅಂತ. ಸೊ ಯಾವ್ದು ಪ್ರಾಫಿಟ್, ಯಾವ್ದು ಕಮರ್ಷಿಯಲ್? ಯಾವ್ದು ಕಮರ್ಷಿಯಲ್? ಘಟಸ್ಥಾನದ ಇದು 2 ಲಕ್ಷ, ನಮಗೆ ಬಂದಿರೋದು 9.5 ಲಕ್ಷ ವಾಪಸ್. 100 crore ಆ ಕಾಲಕ್ಕೆ. ಆದ್ರೆ ಯಾವುದು ಥಿಯೇಟರ್ ಇಂದ ಬರಲಿಲ್ಲ, ಬೇರೆ ಸೋರ್ಸ್ ಇಂದ ಬಂತು. ನೀವು ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನಾವು ಬಿಸ್ನೆಸ್ ಮಾಡೆಲ್ ಅನ್ನು ಚರ್ಚೆ ಮಾಡ್ತಾ ಇದೀವೋ, ಕ್ರಿಯೇಷನ್ ಚರ್ಚೆ ಮಾಡ್ತಾ ಇದೀವಿ. ಬಿಸ್ನೆಸ್ ಮಾಡೆಲ್ ಅನ್ನು ನೀವು ತಗೊಂಡ್ರೆ ಅದಕ್ಕೆ ಬೇರೆನೇ ವೇದಿಕೆ ಇದೆ. 40 ಲಕ್ಷ ಹಾಕಿದಾಗ ಅದು 80 ಲಕ್ಷ ಮಾಡೋ ಆಸೆಯಿಂದ ಮಾಡಿದ್ರಲ್ಲ. ನೋಡಿ, ಸಮಸ್ಯೆ ಇರೋದು ಪುಟ್ಟಣ್ಣ ಅವ್ರ ಸಿನಿಮಾ ಮಾಡ್ತಿದ್ದಾಗ, ಮೋಸ್ಟ್ ಸಕ್ಸಸ್ಫುಲ್ ಫಿಲ್ಮ್ ಮೇಕರ್ ಕನ್ನಡದಲ್ಲಿ ಆಗಿನ ಕಾಲಕ್ಕೆ. ಅವ್ರು ಯಾವತ್ತೂ ಅವ್ರದ್ದು ಸಿನಿಮಾಗಳ ಬಜೆಟ್ ಅವಾಗ 8 ಲಕ್ಷ ಇತ್ತು. ನಾನು 8 ಲಕ್ಷ ಹಾಕ್ಬೇಕು, 8 ಕೋಟಿ ಆಗ್ಬೇಕು ಅಂತ ಅವ್ರು ಯಾವತ್ತೂ ಹೇಳಿಲ್ಲ. ನಾನು 8 ಲಕ್ಷ ಹಾಕ್ತಾ ಇದ್ದೀನಿ, 8 ಲಕ್ಷ ವಾಪಸ್ ಹೊರಬೇಕು ಅಂತ. ಸಮಸ್ಯೆ ಇರೋದು ಇಲ್ಲಿ. ನೀವು ಇವತ್ತು 1 ಕೋಟಿ ಹಾಕ್ತೀನಿ, 10 ಕೋಟಿ ಬರ್ಬೇಕು, 20 ಕೋಟಿ ಬರ್ಬೇಕು ಅಂತ ಶುರು ಮಾಡ್ತೀರಲ್ಲ, ಅಲ್ಲಿ ಸಮಸ್ಯೆ ಬರೋದು. ಮುಂಚೆ ಆ ಪ್ರಶ್ನೆ ಇರಲೇ ಇಲ್ಲ. ನನಗೆ ಲಾಸ್ ಆಗ್ಬಾರ್ದು ಅಷ್ಟೇ, ಪ್ರೊಡ್ಯೂಸರಿಗೆ ಲಾಸ್ ಆಗ್ಬಾರ್ದು. ಸೊ ಅದಕ್ಕೆ ನಾನು ಹೇಳಿದ್ದು, ಬಿಸ್ನೆಸ್ ಮಾಡೆಲ್ ಬಗ್ಗೆ ಮಾತಾಡೋದಾದ್ರೆ, ಈಗ ಪ್ರಚಾರ ಇದನ್ನೆಲ್ಲ ಹೇಳಿದ್ರೆ ಅದು ಬಹಳ ಮುಖ್ಯ. ಆದ್ರೆ ಬಿಸ್ನೆಸ್ ಒಂದೇ ಮುಖ್ಯ ಆಗ್ಬಾರ್ದಲ್ಲ. ಏನೋ ಹೇಳೋದಿದೆ, ಏನೋ ಒಂದು ಹಂಚ್ಕೊಳ್ಳೋದಿದೆ, ಹಂಚ್ಕೊಂಡು ನಾನು ಮನೆಯಿಂದ ದುಡ್ಡು ಖರ್ಚು ಮಾಡ್ಕೊಂಡು ಮನೆ ಮಠ ಮಾಡ್ಕೋಬೇಕಾಗಿಲ್ಲ. ಅದ್ರ ಬೇರೆ ಏನೋ ಮಾಡೆಲ್ ಇದೆ. ಅದು ಇಲ್ಲೇ ಗಾಂಧಿನಗರದಲ್ಲಿ ಥಿಯೇಟರ್, ಮೆಜೆಸ್ಟಿಕ್ ಅಲ್ಲಿ ಥಿಯೇಟರ್ ಆಗಿ ದುಡ್ಡು ರಿಲೀಸ್ ಆಗಿ ದುಡ್ಡು ಬರಬೇಕಾಗಿಲ್ಲ. ಬೇರೆ ಬೇರೆ ಮೆಥಡ್ ಮೋಡ್ ಆಫ್ ಇದಿದೆ, ಎಕ್ಸಿಬಿಷನ್ ಅಂಡ್ ರಿಲೀಸಿಂಗ್. ಈಗ ಅದು ಸ್ವಲ್ಪ ಎಕ್ಸಿಬಿಷನ್, ದಟ್ಸ್ ಅನದರ್ ಡಿಸ್ಕಷನ್ ಸರ್. ಸೊ like film festivals, only if you go to top tier festivals there is some monetary and ಎಲ್ಲರಿಗೂ ಹೋಗಕ್ಕಾಗೋದಿಲ್ಲ ಅಲ್ಲಿಗೆ ಅಲ್ವಾ? ಸೊ they also have certain politics agenda and to crack into it is another deal. So ಬಿಸಿನೆಸ್ ದರ್ಶನ ಅದಕ್ಕೆ ನಾನು ಹೇಳಿದ್ದು, ಬಿಸ್ನೆಸ್ ಆಗ್ಬಾರ್ದು ಅಂತ. ದೃಶ್ಯ ದರ್ಶನನೇ ಆಗ್ಬೇಕು. ಬಿಸ್ನೆಸ್ ದರ್ಶನ ಆದ್ರೆ ನಮ್ಮ ಶೇಷಾದ್ರಿ 12 ಸಿನಿಮಾ ಮಾಡಿದ್ದಾರೆ, ಅವ್ರು 12ರಲ್ಲೂ ದುಡ್ಡು ಕಳ್ಕೊಂಡಿಲ್ಲ. ಅದರಿಂದ ಅವ್ರು ಸಕ್ಸಸ್ಫುಲ್ ಫಿಲ್ಮ್ ಮೇಕರ್, ಅವರೇ ಕಮರ್ಷಿಯಲ್ ಫಿಲ್ಮ್ ಮೇಕರ್. ಕಮರ್ಷಿಯಲ್ ಫಿಲ್ಮ್ ಮೇಕರ್ ಮತ್ತು ಆರ್ಟ್ ಫಿಲ್ಮ್ ಮೇಕರ್ ಕ್ರಿಯೇಟ್ ಮಾಡಿದ್ದು ಜರ್ನಲ್. ಅದಕ್ಕೆ ಸರ್ ನಾನು ಈ ಕ್ವೆಶ್ಚನ್ ನ ಕೇಳಿದ್ದು. ಜೋಗಿಯಲ್ಲ ಬಟ್ ಆ ಶಬ್ದ ಸರ್ ಒಂದೇ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಒಂದ್ಸಲ ಒಬ್ರು ಟಾಪ್ ಹೀರೋ ನನ್ನ ಹತ್ರ ಹೇಳಿದ್ರು, ಸರ್ ಈ ಆರ್ಟ್ ಸಿನಿಮಾ ಎಲ್ಲ ಮಾಡ್ತಾರಲ್ಲ, ಅವ್ರು ನಮ್ಮನ್ನು ಬಹಳ ಮೈಲಿಗೆಯಿಂದ ನೋಡ್ತಾರೆ ಸರ್, ನಾವು ಮಾಡೋ ಸಿನಿಮಾನೇ ಇಲ್ಲ ಅಂತ ಹೇಳಿ ನಮ್ಮನ್ನು ದೂರ ಇಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ನಿಜಾನ ಸರ್? ನಾವು ದೂರ ಇಟ್ಟಿಲ್ಲ, ಅದ್ರ ನಮ್ಮ ಬಜೆಟ್ಗೆ ಅವ್ರನ್ನ ಅಕಾಮಡೇಟ್ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ನಾವು ಅವ್ರು ಹೊರಗೆ ಇಟ್ರೆ ನಾನು ಯಾಕೆ ಉಮಾಶ್ರೀವ್ರನ್ನ ಹಾಕೊಂಡು ನೋಡ್ಬೇಕು, ನಾನು ಯಾಕೆ ತಾರ ಅವ್ರನ್ನ ಹಾಕೊಂಡು ಮಾಡ್ಬೇಕು? ಅವರು ದೊಡ್ಡ ನಟರು ಇರ್ತಾರೆ. ಸಮಸ್ಯೆ ಇರೋದು ಬೇರೆ. ನನ್ನ ಹತ್ರನೂ ನಟರು ಬಂದಿದ್ರು, ಎಲ್ಲೆಲ್ಲೋ ಹೋಗ್ತಾ ಇದೆ, ಇಲ್ಲಿ ಅವರು ಬಂದಿದ್ರು, ಎಲ್ಲ ಕತೆ ಕೇಳಿದ್ಮೇಲೆ ಸರಿ ಅದು ನಾನೇನ್ ಮಾಡ್ಬೇಕು, ನೀವೇ ಮೇನ್ ರೋಡ್ ಇಲ್ಲ, ನಾನು ಹಾಗಿದ್ ಪಾಕಿಲ್ಲ, ನಾನು ಮಾಡಲ್ಲ, ನಾನಿದ್ರು ಒಂಚೂರು ಒಂದು ಹಾಡು ಬೇಕು, ಒಂದು ಫೈಟಿಂಗ್ ಬೇಕು, ಹಾಗೆ ಬೇರೆ ಕಡೆ ಹೋಗಿ ನನ್ನ ಹತ್ರ ಬರ್ಬೇಕು. ನೀವು ಹೇಳೋದು ಚೆನ್ನಾಗಿದೆ, ಪುಳಿಯೋಗರೆ ಮಾಡ್ತೀನಿ, ಬಿರಿಯಾನಿ ಮಾಡಕ್ ಬರಲ್ಲ ಸರ್. ಈಗ
ನಾವು ಮಾಡುವಂತ ಸಿನಿಮಾಗಳು, ಸರ್ ಮಾಡುವಂತ ಸಿನಿಮಾಗಳು ಡಿಸ್ಟ್ರಿಕ್ಟ್ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಸುಚಿತ್ರ ಸೊಸೈಟಿ ತಾಲೂಕು ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಬರ್ಬೇಕು ಅಲ್ವಾ? ಇಲ್ಲ ಅಂದ್ರೆ ಇವಾಗ ಎಕ್ಸಿಬಿಷನ್ ಮಾಡಲ್ ಯಾವ ತರ ಇದೆ ಅಂದ್ರೆ ವಿ ಕಾಂಟ್ ಮೇಕ್ ಇಟ್ ಸ್ಕ್ರೀನ್ ಹೋರಾಟ, ಶೋಸ್ಗೆ ಹೋರಾಟ, ಜನಗಳನ್ನ ಕರ್ಕೊಂಬರಕ್ ಹೋರಾಟ, ಬುಕ್ ಮೈ ಶೋ ಹೋರಾಟ, ಸಾವಿರ ಹೋರಾಟ. ಸೊ ಈ ತರ 50 ಸೀಟರ್ ಸ್ಕ್ರೀನ್ಸ್ ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲಿ ಒಂದ್ 4 ಬಂದ್ರೆ ಅಲ್ಲಿ ನೋಡಕ್ ಇಷ್ಟಪಡೋರು ತುಂಬಾ ಜನ ಇರ್ತಾರಲ್ಲ ಸರ್, ಅವ್ರು ಎಲ್ರಿಗೂ ಬೆಂಗಳೂರಿಗೆ ಬರಕ್ ಆಗೋದಿಲ್ಲ. ಸೊ ಅವ್ರವ್ರ ಊರಿಗೆ ಕರ್ಕೊಂಡು ಹೋದ್ರೆ ನಮ್ ಸಿನಿಮಾಗಳಿಗೆಲ್ಲ ಒಂದು ಎಕ್ಸಿಬಿಷನ್ ಸ್ಪೇಸ್ ಸಿಗತ್ತಾ ಅಂತ. ಉತ್ತರ ಕೊಡ್ತಾರೆ ಅಂತ ಲಿಂಗದೇವರು ಅವರ ಸಿನಿಮಾ ಬಂದಾಗ ಪ್ರಯೋಗ ಮಾಡಿದ್ವಲ್ಲ ನಮ್ಮೂರ ಚಿತ್ರ. ನಾವು 2005-6ರಲ್ಲಿ ನೀವು ಹೇಳಿದ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಹಳ್ಳಿಗಳ ಸಿನಿಮಾ ತಗೊಂಡೋಗ್ಬೇಕು ಅಂತ ಹೇಳಿ ನಮ್ಮೂರ ಚಿತ್ರೋತ್ಸವ ಅಂತ ಹೇಳಿ ಮಾಡಿದ್ವಿ. ಅವಾಗ ಎಲ್ಲ ಈ ಥರ ಹಾರ್ಡ್ ಡಿಸ್ಕ್ ಇಟ್ಕೊಂಡು ಜೇಬಲ್ಲಿ ಇಟ್ಕೊಂಡು ಹೋಗಲಿಲ್ಲ, ಬಸ್ಸಲ್ಲಿ ಅದು ಕ್ಯಾನ್ಗಳು ಹಾಕ್ಕೊಂಡು ಹೋಗ್ತಾ ಇದ್ವಿ. ಅಂಥದ್ದೆಲ್ಲ ಮಾಡಿದ್ವಿ, ಪ್ರಯೋಗಗಳಾಗುತ್ತೆ. ಅದಕ್ಕೆ ಎಲ್ಲದು ಏನಾಗುತ್ತೆ ಅಂದರೆ, ನಾನು ಇವತ್ತು ಚಿಕ್ಕನಾಗ್ನಳ್ಳಿಗೆ ಹೋದರೆ ನಾಳೆ ಗುಬ್ಬಿಗೂ ಹೋಗಬೇಕು, ತುಮಕೂರಿಗೂ ಹೋಗಬೇಕು, ಮೈಸೂರಿಗೂ ಹೋಗ್ಬೇಕು. ನಾನು ಒಬ್ಬನೇ ಓಡಾಡ್ಲಿಕ್ಕೆ ಆಗ್ತದೆ? ಸಮಾಜ ಬರಬೇಕಲ್ಲಿ, ಜವಾಬ್ದಾರಿ ತಗೋಬೇಕು, ಆಗಲ್ಲ. ಸೊ ನನಗೂ ಡಿಪೆಂಡೆಂಟ್ ಇದೆ. ನಾನು ಹಣ ಅಟ್ಲೀಸ್ಟ್ ನನ್ನ ಬದುಕಿಗಾದ್ರೂ ದುಡಿಬೇಕಲ್ವಾ. ಸರ್, ಒಂದು ಚಿತ್ರೋತ್ಸವ ಅಂತ ಮಾಡೋದು, ಇನ್ನೊಂದು ಕಮರ್ಷಿಯಲ್ ಮಾಡಲ್ಲ. ಕಮರ್ಷಿಯಲ್ ಅದು ನಿಮ್ಗೆ ಇನ್ನೊಂದು ನಾವು ಚಿತ್ರೋತ್ಸವ ಪುಕ್ಸಟ್ಟೆ ಮಾಡಲಿಲ್ಲ ಅಲ್ಲಿ. ಹಣ ಅದು ಟಿಕೆಟ್ ಬೈ ಮಾಡಿ ಬರ್ಬೇಕಿತ್ತಲ್ಲಿ. ಅಂಡ್ ನಾವು ಕೂಡ ಆ ಕಾಲದಲ್ಲೇ ಒಂದೊಂದು ಸಿನಿಮಾ ಹಾಕಿದ್ರು, ಒಂದೇ ದಿವಸ ಹಾಕಿದ್ರು 5,000 ರೂಪಾಯಿ ಕೊಟ್ವಿ 2005-6. ಇಟ್ ಮೇ ಬಿ ಎ ಸ್ಮಾಲ್ ಅಮೌಂಟ್, ಬಟ್ ನಾವು ಅವ್ರು ಇವನ್ ಅಲ್ಲಿ ಬರೋರ್ಗು 100 ರೂಪಾಯಿ ಟಿಕೆಟ್ ಇಟ್ಟಿದ್ವಿ. ಅವಾಗ್ಲೇ 100 ರೂಪಾಯಿಗೆ 7 ದಿವಸ ನೀವು ಎಷ್ಟು ಸತಿನಾದ್ರು ಬಂದು ನೋಡ್ಕೊಳ್ಳಿ. ಏನೋ ಒಂದು ಬಿಸ್ನೆಸ್ ಮಾಡೋ ಥರನೇ ಮಾಡಿದ್ವಿ. ಅದು ಸಕ್ಸಸ್ ಆಯಿತು. ಸುಮಾರು ಒಂದು 20 ಊರುಗಳಲ್ಲಿ ಹೋಯ್ತದು. ಒಂದು 2-3 ವರ್ಷ ನಡೀತು. ಆಮೇಲೆ ಅದು ನಡೆಯೋಕೆ ಆಗಲಿಲ್ಲ. ಬೇರೆ ಬೇರೆ ಕಾರಣಗಳು ಇರ್ತವೆ. ಅಂದರೆ ಒಬ್ಬರೇ ಅದರಿಂದ ಕೂತ್ಕೋಬೇಕು, ಒಂದು ಆಫೀಸ್ ಮಾಡ್ಕೋಬೇಕು ಅಥವಾ ಇನ್ನೇನೋ ಮಾಡಬೇಕು. ಇವನ್ ಬರ್ಗೂರು ರಾಮಚಂದ್ರಪ್ಪ ಅವ್ರು ಮಾಡಿದ್ರು ಅದನ್ನ. ಬಿ ಸುರೇಶ ಒಂದು ವ್ಯಾನೇ ಇಟ್ಟಿದ್ರು, ಏನದು ಒಂದು ಮೊಬೈಲ್ ವ್ಯಾನ್ ಇಟ್ಟು ಅವರು ಹಳ್ಳಿಗೆ ಕಳಿಸಿದ್ರು. ಅದನ್ನು ಬಿಸ್ನೆಸ್ ಮಾಡಲ್ಲ ಪ್ರಯತ್ನ ಮಾಡಿದ್ವಿ. ಅಂದ್ರೆ ಇಂಡಿವಿಜುವಲ್ ಆಗಿ ಹೋಗ್ತಿದೆ ಅದೆಲ್ಲ. ಒಂದು ನೀವೇ ಗೋಪಿನಾಥ್ ಇದ್ದಾರಲ್ಲ, ತುಂಬಾನೇ ದುಡ್ಡು ತಂದು ಕೊಟ್ರು. ಆದ್ರೆ ಅದೇ ಲೈಫ್ ಲಾಂಗ್ ಇಂಡಿವಿಜುವಲ್ ಎಫರ್ಟ್ ಆಗ್ಬಿಡುತ್ತಲ್ಲ ಸರ್. ಅದಕ್ಕೆ ಒಂದು ಕಮ್ಯುನಿಟಿ ಜಸ್ಟ್ ಫಾರ್ ದಿ ಎಕ್ಸಿಬಿಷನ್ ಸ್ಪೇಸ್. ದೃಶ್ಯದ ಬಗ್ಗೆ, ಇಮೇಜ್ ಬಗ್ಗೆ, ಬಿಂಬದ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಬಿಂಬದಲ್ಲಿ ಮಾತಾಡಿದಾಗ ಸಹಜವಾಗಿ ನನ್ಗೆ ಅಳು ಬಂದಾಗ ಅಳು ಬರುತ್ತೆ, ನಗಬೇಕು ಅಂದಾಗ ನಗು ಬರುತ್ತೆ, ದುಃಖ ಆದಾಗ ದುಃಖ ಆಗುತ್ತೆ. ಇದು ವಾಸ್ತವ ಅಂತ ಅನ್ಕೋತೀವಿ, ಸಹಜ ಕೂಡ ಅದು. ಎಷ್ಟೋ ಸರಿ ನಮ್ಮ ಸಿನಿಮಾಗಳಲ್ಲಿ ಸಹಜತೆ ಕಡೆಗೆ ಹೆಚ್ಚು ಹೋಗೋದ್ರಿಂದ ನಾವು ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಅಳುನ ಯಾಕೆ ಕಂಟ್ರೋಲ್ ಮಾಡ್ಬೇಕು? ಅದು ಅಸಹಜ ಅಂತ ಅನ್ಸಲ್ವಾ? ಅಸಹಜ ಮಾಡೋದ್ರ ಮೂಲಕ ಅದು ಕೂಡ ಮ್ಯಾನಿಪುಲೇಟ್ ಅಂತ ಅನ್ಸಲ್ವಾ? ಅಲ್ಲೇ ಬರೋದು ಪಾಲಿಟಿಕ್ಸ್. ನಾವು ಈ ಇಮೇಜ್ ಕಟ್ಟೋದ್ರ ಮೂಲಕ ಯಾವ ತರಹದ ಪಾಲಿಟಿಕ್ಸ್ ರಾಜಕೀಯತೆಯನ್ನ ನಾವಲ್ಲಿ ಪ್ರೇಕ್ಷಕನ ಸಿದ್ಧ ಮಾಡ್ತಾ ಇದ್ದೀವಿ. ಬರೀ ಭಾವ ಪ್ರಚೋದನೆ ಅಷ್ಟೇ ಆಗೋದಾದ್ರೆ ನೀವು ಹೇಳೋದು ಕರೆಕ್ಟ್. ಭಾವ ಪ್ರಚೋದನೆ ಅಷ್ಟೇ ಅಲ್ಲ. ಇಲ್ಲ ನೋಡಿ, ಇಲ್ಲ ನಾ ಹೇಳೋದು ಅದಕ್ಕೆ ಹೇಳಿದ್ದು, ಸಿನಿಮಾದಲ್ಲಿ ಭಾವ ಪ್ರಚೋದನೆ ಫಸ್ಟ್ ಆಗುತ್ತೆ, ಆಮೇಲೆ ನಿಮ್ಗೆ ಅರ್ಥ ಪ್ರಚೋದನೆ ಆಗುತ್ತೆ. ನೀವು ಭಾವ ಪ್ರಚೋದನೆ ಆದಾಗ ನೀವು ಅರ್ಥ ಪ್ರಚೋದನೆ ಆಗೋದಿಲ್ಲ ಅಂತ. ಸಾಹಿತ್ಯದಲ್ಲಿ ಅದು ತದ್ವಿರುದ್ಧ. ಇದನ್ನೇ ನಾನು ಅರ್ಗಿಂದ ಹೇಳ್ತಾ ಇರೋದು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಕೆಥಾರ್ಸಿಸ್ ಬಗ್ಗೆನೇ ದೊಡ್ಡ ಇದೇ ಇದೆ. ಅದು ಲಿಟ್ರೇಚರ್ ಇಂದಲೇ ಬಂದಿದ್ದು. ಕೆಥಾರ್ಸಿಸ್ ಯಾಕೆ ಸಮಸ್ಯೆ ಅಂತ. ಸಮಸ್ಯೆ ಯಾಕೆ ಅಂತಂದ್ರೆ, ಕೆಥಾರ್ಸಿಸ್ ಆದಾಗ ಓದುಗ, ಅವ್ರ ಪ್ರೇಕ್ಷಕ ಅಂತ ಹೇಳಲ್ಲ, ಓದುಗ ಅಂತ ಹೇಳ್ತಾರೆ. ಓದುಗನಲ್ಲಿ ಒಂದು ರೀತಿಯ ರೇಚಕ ಆಗಿ ಅವನು ಅದನ್ನ ಚಿಂತನೆಯನ್ನ ಕುಂಠಿತಗೊಳಿಸುತ್ತೆ. ಎಮೋಷನಲ್ ಇದಾದಾಗ ಅದನ್ನ ಈ ಜನಪ್ರಿಯ ಸಿನಿಮಾಗಳನ್ನ ಯಾಕೆ ಬಳಸ್ತಾರೆ ಅಂತಂದ್ರೆ, ಅದು ಎಮೋಷನಲಿ ಡಿಸ್ಟರ್ಬ್ ಆದಾಗ ಪುನಃ ವಾಪಸ್ ಬಂದು ನೋಡ್ತೀರ ಅನ್ನೋ ಕಾರಣಕ್ಕೆ. ಬಹಳ ಗ್ರೇಟ್ ಫಿಲ್ಮ್ಸ್ ಅಲ್ಲಿ ಬಹುಶಃ ಪತ್ರಿಪಾಂಚಲಿ ಒಂದರ ಎಕ್ಸೆಪ್ಷನ್ ಇಟ್ಟರೆ ತುಂಬಾ ಫಿಲ್ಮ್ಗಳು ನಿಮ್ಮನ್ನ ಆ ಥರದಲ್ಲಿ ಕಲ್ಕಲ್ಲ, ಅದನ್ನ ಅವಾಯ್ಡ್ ಮಾಡ್ತಾರೆ. ನೋಡಿ, ಬಹಳ ಒಂದು ಒಳ್ಳೆಯ ಉದಾಹರಣೆ ಕೊಡ್ತೇವೆ. ಬರೀ ಇದಕ್ಕಷ್ಟೇ ಅಲ್ಲ, ಈಗ ಒಬ್ಬ ಇನ್ನೊಬ್ಬನ ಕೊಲ್ಲೋದು ವೈಲೆನ್ಸ್ ತಾನೆ. ವೈಲೆನ್ಸ್ ಏನ್ ಮಾಡ್ತಾರೆ ನಮ್ಮ ಸಿನಿಮಾಗಳಲ್ಲಿ, ಅಂಥದ್ದೊಂದು ದೃಶ್ಯ ಬಂದ ತಕ್ಷಣ ಅದು ಎಷ್ಟು ಗ್ಲೋರಿಫೈ ಮಾಡ್ತಾರೆ ಅಂತಂದ್ರೆ, ಪ್ರೇಕ್ಷಕನ ಅದನ್ನು ರಂಜಿಸೋದಕ್ಕೆ ಶುರು ಮಾಡ್ತಾರೆ. ಅದು ರಂಜನೀಯ ಆಗುತ್ತೆ.
ವೈಲೆನ್ಸ್. ನಾವು ಹೇಳಕ್ ಹೊರಟಿರೋದೇನೋ ವೈಲೆನ್ಸ್ ತಪ್ಪು ಅಂತ, ಬಟ್ ನಾವು ಮಾಡ್ತಿರೋದೇನೋ ವೈಲೆನ್ಸ್ ರಂಜನೀಯ. ಅದನ್ನ ಹೇಳೋದು ಪಾಲಿಟಿಕ್ಸ್. ಇದು 2 ಫಿಲ್ಮ್ಸ್ ಇದೆ, 2 ಬೇರೆ ಬೇರೆ ಫಿಲ್ಮ್ಸ್ ಇದೆ. ಹಾ ಅಲ್ಲಲ್ಲ, ನಾ ಅದನ್ನೇ ನೋಡಿ. ಇದು ಕುರೋಸಾವ ಏನ್ ಮಾಡ್ತಾನೆ ನೋಡಿ, ಯುಜುಮುಲ್ಲ ಸಾರಿ ಯಾವ್ದ್ರಲ್ಲಿ ಇದು ಐ ಥಿಂಕ್ ಯುಜುಮುದಲ್ಲಿ ಇಬ್ರು ಇರ್ತಾರಲ್ಲ, ಇಬ್ರು ರೆಡಿಯಾಗಿ ನಿಂತಿರ್ತಾರೆ, ಇಬ್ರು ನಿಂತ್ಕೋತಾರೆ, ಈಗ ಚೂರಿ ಹಾಕ್ತಾನೆ ಈಗ ಚೂರಿ ಹಾಕ್ತಾನೆ, ಏನಿಲ್ಲ ಟೈಮ್ ಅಂತ ಮಾಡಿ ಒಂದ್ಸಲ ಬರ್ತಾರೆ, ವಾಪಸ್ ಸತ್ತು ಬೀಳ್ತಾರೆ. ಅವನೇನ್ ಮಾಡ್ತಾನೆ ಅಂತಂದ್ರೆ ಆ ಟೆನ್ಷನ್ ಅನ್ನ ಟೈಮಿಗೆ ಕನ್ವರ್ಟ್ ಮಾಡ್ತಾನೆ. ಟೈಮಿಗೆ ಕನ್ವರ್ಟ್ ಮಾಡಿದಾಗ ನಿಮಗೆ ಅದು ಭಾವ ಪ್ರಚೋದಕ ಆಗೋದಿಲ್ಲ, ಅದರ ರಂಜನೀಯ ಆಗೋದಿಲ್ಲ, ಅನುಭವ ಮಾತ್ರ ಕೊಡುತ್ತೆ. ಅದು ಪಾಲಿಟಿಕ್ಸ್ ಆಫ್ ಇಮೇಜ್. ಸೊ ನಾವು ಅದನ್ನು ಹುಡುಕ್ಬೇಕಾಗತ್ತೆ. ಹುಡುಕ್ಬೇಕಾದ್ರೆ ಈಗ ಪತ್ರಪಂಚನ ಕ್ರಿಟಿಸೈಸ್ ಮಾಡ್ತೀವಿ, ಪತ್ರಪಂಚನ ಬಹಳ ಕ್ಲೆವರ್ ಆಗಿ ಮಾಡ್ತಾರೆ. ಅದನ್ನ ನೋಡಿದ್ರ ಇವರು ದುರ್ಗಾ ಸತ್ತಾಗ ಅವರು ಅಳಿಸೋದಿಲ್ಲ. ಆ ದುರ್ಗಾ ಸತ್ತಾಗ ಅಳಿಸು ಅದನ್ನ ಆಮೇಲೆ ದೊಡ್ಡ ರಾಧ ಅಂತ ಮಾಡಿ ರಾಧ ಅಂತಲ್ಲ ರಂಪ ಮಾಡಿ ಎಳಿಯೋದಿಲ್ಲ. ಅದನ್ನ ಓಡ್ ಬರ್ತಾರೆ. ಅದನ್ನೇ ನಾನು ಹೇಳಕೊಟ್ಟಿದ್ದು, ಅದನ್ನೇ ನಾನು ಹೇಳಕೊಟ್ಟಿದ್ದು. ಎಲ್ಲಿ ಅಳಬೇಕಿತ್ತು? ದುರ್ಗಾ ಸತ್ತಾಗ. ದುರ್ಗಾ ಸತ್ತಾಗ ಏನ್ ಮಾಡ್ತಾರೆ, ಅವಳು ಬರ್ತಾಳೆ, ಆ ಪಕ್ಕದ ಮನೆ ಅವನು ಅಪ್ಪು ಕರ್ಕೊಂಬರ್ತಾನೆ ರಮಣಿಯವನ್ನ, ಅಮ್ಮ ಹೇಳ್ಕೊಳ್ತಾನೆ. ನೋಡಿದ್ರೆ ಸರ್ವಜಯ ತೊಡೆ ಮೇಲೆ ಮಗಳ ಹೆಣ ಇಟ್ಕೊಂಡು ಕೂತ್ಕೊಂಡಿದ್ದಾರೆ, ಕೂದಲಿಲ್ಲ, ಸೀನ್ ಮುಗಿತ್ತೆ. ಅದು ನಿಮಗೆ ಪ್ರೇಕ್ಷಕನ ಅಳಿಸಬಹುದಾದಂತ ಒಂದು ಸಂದರ್ಭ. ರಿಯಲ್ ಅಳಿಸೋದಿಲ್ಲ. ಯಾಕೆ ಬಿಡ್ತಾರೆ ಅಂತಂದ್ರೆ ಅವ್ರಿಗೆ ಆ ಅನುಭವ ಬೇಕು, ಆದ್ರೆ ಈ ಭಾವ ರೇಚಕ ಆಗ್ಬಾರ್ದು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅಪ್ಪ ಬಂದಾಗ ಈ ಸೀರೆ ನನ್ನ ಮಗಳಿಗೆ ತಂದಿನಿ ಆಗ ಅಳ್ತಾರೆ, ಅವಾಗ ಎಲ್ಲರೂ ಅಳ್ತಾರೆ. ಆದ್ರೆ ಈ ತರದ ಭಾವ ಪ್ರಚೋದಕ ಅಲ್ಲ, ಅದು ಪಾಲಿಟಿಕ್ಸ್ ನ ಹೇಳೋದು. ಪಾಲಿಟಿಕ್ಸ್ ನೀವು ಅನುಭವ ಕೊಡ್ತಾರೆ. ನಾನು ಹೇಳೋದು ರಾಜಕೀಯತೆಯಿಂದ ನಾ ಯಾಕೆ ನೋಡ್ಬೇಕು, ಮಾನವೀಯತೆಯಿಂದ ನೋಡ್ಬೋದಲ್ಲ. ನೀವು ರಾಜಕೀಯ ಅಂತಂದ್ರೆ ಈ ಪಾಲಿಟಿಕ್ಸ್ ಹೇಳ್ತೀರಾ, ಅದಲ್ಲ ಪೊಲಿಟಿಸೈಸಿಂಗ್ ಅಲ್ಲ. ನಾ ಹೇಳಿದ ಪಾಲಿಟಿಕ್ಸ್ ಆಫ್ ಇಮೇಜ್ ಅನ್ನೋ ಒಂದು ಶಬ್ದನೇ ಇದೆ. ಪಾಲಿಟಿಕ್ಸ್ ಆಫ್ ಇಮೇಜಿಂಗ್ ಅಂಡ್ ಪಾಲಿಟಿಕ್ಸ್ ಆಫ್ ಇಮೇಜ್. ಪಾಲಿಟಿಕ್ಸ್ ಅಂತಂದ್ರೆ ಈ ಎಡ ಬಲ ಜನಸಂಘ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಲ್ಲ. ಮಾನವೀಯತೆಯಲ್ಲೇ ಒಂದು ಪಾಲಿಟಿಕ್ಸ್ ಇದೆ. ಮಾನವೀಯತೆಯಲ್ಲಿ ಆ ಪಾಲಿಟಿಕ್ಸ್ ಉದ್ದೇಶ ಏನು ಅಂತ, ಯಾವ ಪಾಲಿಟಿಕ್ಸ್? ವಿಚಾರ ಪ್ರಚೋದನೆ ಇದಲ್ಲ. ಯಾಕೆಂತಂದ್ರೆ ಈಗೇನಾಗತ್ತೆ, ಯಾವ ಸಿನಿಮಾನು ಏನೋ ಮ್ಯಾನಿಪುಲೇಟ್ ಮಾಡದೇ ಇರೋ ಸಿನಿಮಾಗಳಿಲ್ಲ, ಮ್ಯಾನಿಪುಲೇಟ್ ಮಾಡಿದ್ರು ಆರ್ಟ್ ಇಲ್ಲ, ಮ್ಯಾನಿಪುಲೇಟ್ ಮಾಡಿದ್ರು ಮನುಷ್ಯ ಸಹಜ ವರ್ತನೆಯೇ ಇಲ್ಲ. ನಾನು ನಿಮ್ಗೆ ಮಾತಾಡ್ತೀನಿ ಅಂದ್ರೆ ನಾನು ನಿಮ್ಮನ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ, ಶಬ್ದಗಳನ್ನ ಹುಡ್ಕೋದು. ಆದ್ರೆ ಯಾವ್ದಕ್ಕೆ ಮಾಡ್ತಾ ಇದ್ದೀನಿ ಅದನ್ನ? ಅವನು ಕೆಟ್ಟವನ್ರಿ ಅವನು ಅಂತಂದ್ರೆ ನಿಮ್ಗೆ ಹೆಂಗ್ ಬರ್ಬೇಕು ಅಂತಂದ್ರೆ ಅವನು ಹೊಡೆದಾಕ್ಬೇಕು ಅನ್ನೋ ಅರ್ಥದಲ್ಲಿ ಅದು ಆ ಭಾವ ಪ್ರಚೋದನೆ ಬೇರೆ. ನಾವು ಮಾಡಿದಾಗ ಎಂತ ಅನ್ಯಾಯ ಆಯ್ತು ಅಂತ ಆಗೋದು, ಅದು ಭಾವ ಪ್ರಚೋದನೆ ಬೇರೆ. ಅದು ಪಾಲಿಟಿಕ್ಸ್ ಅಂತ ಹೇಳೋದು. ನೀವು 4 ಮಾತುಗಳಲ್ಲಿ ಹೇಳ್ತಿರಲ್ಲ, ಅದರ ಹಿಂದಿನ ಪಾಲಿಟಿಕ್ಸ್ ಏನು? ಸಿನಿಮಾದಲ್ಲಿ ಎಸ್ಪೆಷಲಿ ವಿಜುವಲ್ ಇದರಲ್ಲಿ, ಇದು ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಸ್ಪೂನ್ ಫೀಡಿಂಗ್ ಅಲ್ಲ. ನೀವು ಅದನ್ನ ಬರೀ ಎಮೋಷನ್ಸಿಗೆ ಎಳಿಸ್ತಾ ಇದ್ದೀರೋ ಅಥವಾ ಅದ್ರ ಮೂಲಕ ಇಮೇಜ್ ಇದು ವಿಚಾರಕ್ಕೆ ಬಳಸ್ತಾ ಇದ್ದೀರೋ? ಸರ್, ನಾನು ಒಂದು ನಮಗೆ ಇರುವ ಗೊಂದಲದ ಪ್ರಶ್ನೆ ಒಂದು, ನಾವು ಯಕ್ಷಗಾನದ ಬಗ್ಗೆ ಮಾತಾಡ್ತೀವಿ. ಯಕ್ಷಗಾನ ಫಾರ್ಮ್ಯಾಟಲ್ಲಿ ಅಥವಾ ನಾಟಕದ ಫಾರ್ಮ್ಯಾಟಲ್ಲಿ ಇದೆಲ್ಲ ಏನು ಅಳಿಸೋದಿದೆ, ನಗಿಸೋದಿದೆ. ಅಲ್ಲೂ ಯಕ್ಷಗಾನದಲ್ಲಿ ಒಂದು ಯುದ್ಧ ಬಂದಾಗ ಬಹಳ ಭೀಕರವಾಗಿ ಹೋರಾಟ ಇದೆ, ಅಥವಾ ಸೀತಾ ವಿಯೋಗ ಇರ್ಬೋದು, ದ್ರೌಪದಿ ವಸ್ತ್ರಾಪರಣ, ಇಂಥ ಸಂದರ್ಭ ಬಂದಾಗ ಏನು ಕಣ್ಣೀರು ಹಾಕ್ತಾರೆ. ಸೊ ಇದನ್ನೆಲ್ಲ ಈ ಮಾಡರ್ನ್ ಮೀಡಿಯಾ ಆದ್ರಿಂದ ಸಿನಿಮಾ ಇದನ್ನೆಲ್ಲ ನೀಗಿಕೊಂಡು ಬೇರೆ ಆಡಿಯನ್ಸನ್ನು ಸೃಷ್ಟಿ ಮಾಡಬೇಕು. ಅದೇ ಆಡಿಯನ್ಸ್ ನೋಡಿದಾಗ ಅವರ ಪ್ರತಿಕ್ರಿಯೆ ಅದೇ ಆಗಿದ್ರೆ ಅದು ಹೆಂಗೆ ರಾಜಕೀಯತೆ ಆಗುತ್ತೆ ಅಂತ ಇಲ್ಲಿ ನಾವು ಪುನಃ ಜನರಲೈಸ್ ಮಾಡ್ತಾ ಇದ್ವಿ. ಜನರೆಲ್ಲ ಅದೇ ತರ ಇರ್ತಾರೆ ಅಂತ. ಈಗ ಈಗಲೇ ನಾವು ನೋಡಿದಂತ ಡಿಸೆಂಬರ್ 1 ಪ್ರತಿಕ್ರಿಯೆ, ಅವ್ರದ್ದು ಮುನ್ನಡೆಯ ಪ್ರತಿಕ್ರಿಯೆ ಎಲ್ಲರಲ್ಲೂ ಬೇರೆ ಇದೆ, ವ್ಯತ್ಯಾಸ. ಅವ್ರಿಗೆ ಅನುಭವಕ್ಕೂ ಬಂದಿರುತ್ತೆ. ಅವ್ರು ಹೇಳಿಲ್ಲ ಅನ್ನೋ ತಕ್ಷಣ ಎಲ್ಲ ಒಂದೇ ತಿಳ್ಕೋಬೇಕಾಗಿಲ್ಲ. ಲೆಟ್ ಅಸ್ ನಾಟ್ ಜನರಲೈಸ್ ಥಿಂಗ್ಸ್. ಅವರು ಏನೋ ಅಲ್ಲಿ ಯಕ್ಷಗಾನದಲ್ಲಿ ಅವರಿಗೆ ಆ ಥರ ರಸೋತ್ಪತ್ತಿ, ಸಿನಿಮಾದಲ್ಲಿ ಇನ್ನೊಂದು ರೀತಿಯಲ್ಲಿ ರಸೋತ್ಪತ್ತಿ ಆಗ್ತಿರುತ್ತೆ. ಅದನ್ನ ನಾವು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ?
ಹಿಂದೆ ಅರ್ಥ ಮಾಡ್ಕೊಳ್ಳೋದು ಅಂತ. ಅಲ್ಲ ಯಾಕೆಂದ್ರೆ ನೀವು ಈ ಬ್ಲಿಂಕರ್ಸ್ ಅನ್ನು ತೆಗೆದು ನೋಡಕ್ ಸಾಧ್ಯ ಅದು ಆಗುತ್ತೆ. ವಿಚ್ ಇಸ್ ಏನೋ ಅದು ಜನರಲಿ ಏನು ಅಂದ್ರೆ ಒಂದು ಇಮೇಜ್ ನೋಡಿದಾಗ ಇಟ್ ಮೇಕ್ಸ್ ಯು ಟು ಥಿಂಕ್ ಅಬೌಟ್ ವಾಟ್ ಈಸ್ ನಾಟ್ ಸೆಡ್ ವಾಟ್ ಈಸ್ ಸೆಡ್. ಹಾ ಅಲ್ಲ ಈಗ ಅದು ದಟ್ ಈಸ್ ಎ ರಿಯಲ್. ಒಂದು ಉದಾಹರಣೆ ಕೊಡ್ತೀನಿ. ಈಗ ಚಾರುಲತಾ ಅನ್ನೋ ಸಿನಿಮಾ ತಗೊಳ್ಳಿ. ಮೊದಲು ಇದು ಮುಗಾಮುಗಮ್ ಅನ್ನೋ ಒಂದು ಸಿನಿಮಾ ತಗೊಳ್ಳಿ. ಎಕ್ದೀನ್ ಪ್ರತಿದಿನ ಒಳ್ಳೆ ಫಿಲ್ಮ್ ಎಲ್ಲವೂ ನನ್ನ ಪ್ರಕಾರ. ಅವ್ನು ನಿಮ್ಗೆ ಈ ಥರ ಏನೂ ಮಾಡಲ್ಲ, ಬಟ್ ನಿಮ್ಗೆ ತುಂಬ ಡಿಸ್ಟರ್ಬ್ ಮಾಡುತ್ತೆ. ಹೌದಲ್ವ? ತುಂಬ ಡಿಸ್ಟರ್ಬ್ ಮಾಡುತ್ತೆ. ನಾವು ಏನಾಗುತ್ತೆ, ಕೊನೆಗೂ ಕಥೆಯನ್ನು ಅಷ್ಟೇ ಪ್ರಧಾನವಾಗಿ ಇಟ್ಕೊಂಡಾಗ ಈ ಸಮಸ್ಯೆಗಳೆಲ್ಲ ಬರುತ್ತೆ. ವಿಚಾರವನ್ನು ಪ್ರಧಾನವಾಗಿ ಇಟ್ಕೊಂಡಾಗ, ಈಗ ಮುಗಾಮುಗಮ್ ತಿಳ್ಕೊಂಡ್ರೆ ಅವ್ನು ನಿದ್ರೆ ಮಾಡ್ತಿರ್ತಾನೆ ಅಷ್ಟೇ. ಆದರೆ ಆ ಮನುಷ್ಯ ಯಾಕೆ ನಿದ್ರೆ ಮಾಡ್ತಾ ಇದ್ದಾನೆ ಇಷ್ಟು ಅಂತಂದಾಗ ಅದರ ಅನುರಣನ ಶಕ್ತಿ, ಅದರ ರೂಪಕದಲ್ಲಿರುವ ಅನುರಣನ ಶಕ್ತಿ ನಮ್ಗೆ ಅರ್ಥ ಆಗ್ತಾ ಇದೆ. ಎಲ್ರಿಗೂ ಅರ್ಥ ಆಗುತ್ತಾ ಅಂತಂದ್ರೆ ಎಲ್ರಿಗೂ ಅರ್ಥ ಆಗಲ್ಲ ಅಂತ ನಾವು ತಿಳ್ಕೊತೀವಿ. ಎಲ್ರಿಗೂ ಅರ್ಥ ಆಗಿರುತ್ತೆ. ಅವನಿಗೆ ಹೇಳಕ್ ಬಂದಿಲ್ಲ, ನಂಗೆ ಹೇಳಕ್ ಬರುತ್ತೆ ಅಷ್ಟೇ. ಯಾಕೆಂದ್ರೆ ನನಗೆ ಶಬ್ದದ ಶಕ್ತಿ ಇರುತ್ತೆ, ಅವನಿಗಿಲ್ಲ. ವೊಕ್ಯಾಬುಲರಿ ಇರುತ್ತೆ, ಅವನಿಗಿಲ್ಲ. ಹಾಗಂತ ಹೇಳಿ ಭಾವನೆಗಳಿಗೆ ಬರ ಏನಿರಲ್ಲ, ಅರ್ಥ ಮಾಡ್ಕೊಂಡಿರ್ತಾನೆ. 10 ಜನ ನೋಡ್ತಾರೋ 100 ಜನ ನೋಡ್ತಾರೋ ಅಲ್ಲ ಇಂಪಾರ್ಟೆಂಟ್. ಅದು ಪುನಃ ನೀವು ಮಾರ್ಕೆಟಿಂಗ್ ನಾವು ಮಾರ್ಕೆಟಿಂಗ್ ಹೇಳ್ತಿಲ್ಲ, ನಾನು ಹೇಳ್ತಿರೋದು ಸಿನಿಮಾದ. ಅಲ್ಲ, ನನಗೆ ಇದೆಲ್ಲ ಕೇಳಿದಾಗ ಸಿನಿಮಾ ಪ್ರೇಕ್ಷಕನಿಗೆ ಕೆಲವು ಅರ್ಹತೆಗಳು ಇರಬೇಕಾಗಿರುತ್ತೆ ಅಂತ ಅನ್ಸುತ್ತೆ. ಹೌದಾ ಸರ್? ಬೇಕಾಗಿಲ್ಲ. ಯಾಕೆ ಅದನ್ನೇ ಹೇಳಿದೆ, ನೀವು ಹೇಗೆ ಡಿಸೈಡ್ ಮಾಡ್ತೀರಾ ಅವನಿಗೆ ಅರ್ಥ ಆಗಲ್ಲ ಅಂತ? ಮತ್ತೆ ಯಾರಿಗೂ ಮಾಡ್ತಿಲ್ಲ, ಬಟ್ ನನಗೆ ಕೆಲವು ಅರ್ಹತೆ ಹೋದ್ರೆ ಇಲ್ಲಿ ನೋಡಿ ಸಮಸ್ಯೆ. ನಾನು ಹೇಳ್ತೀನಿ, ನಾನು ನನ್ನ ಸಿನಿಮಾಗಳನ್ನು, ಶೇಷಾದ್ರಿ ಅವ್ರ ಸಿನಿಮಾಗಳನ್ನು, ಲಿಂಗದೇವ್ರ ಅವ್ರ ಸಿನಿಮಾಗಳನ್ನು ಬೇರೆ ಬೇರೆ ಅವರು ತೋರಿಸಿದ್ದಾರೆ, ನಾವು ತೋರಿಸಿದ್ವಿ. ಪ್ರತಿಕ್ರಿಯೆ ಎಲ್ಲ ಊರಲ್ಲೂ ಒಂದೇ ಇರುತ್ತೆ. ಸಮಸ್ಯೆ ಇರೋದು ಸಿನಿಮಾದಲ್ಲ, ಸಮಸ್ಯೆ ಇರೋದು ನಮ್ಮ ಸಿನಿಮಾವನ್ನು ಅಲ್ಲಿಗೆ ತಲುಪ್ಸಕ್ಕಾಗಿಲ್ಲ. ನಾನು ಶಿವಮೊಗ್ಗದ ಜನ ಆಗ್ಲಿ ಅಥವಾ ಹುಬ್ಬಳ್ಳಿ ಜನ ಆಗ್ಲಿ ಬೆಂಗಳೂರಷ್ಟು ಬುದ್ಧಿವಂತರಲ್ಲ ಅಂತ ನಾನಂತೂ ಖಂಡಿತ ತಿಳ್ಕೊಳ್ಳೋದು. ಅದು ಕೊಪ್ಪಳನೇ ಆಗಿರ್ಬೋದು, ತೀರ್ಥನೇ ಆಗಿರ್ಬೋದು, ಇನ್ನೆಲ್ಲೋ ಆಗಿರ್ಬೋದು, ಆ ಪ್ರೇಕ್ಷಕ ಬುದ್ಧಿವಂತನೇ ಇರ್ತಾರೆ. ಅದು ಯಾಕೆ ಅಂತಂದ್ರೆ ಅಲ್ಲಿ ಮ್ಯಾನಿಪುಲೇಷನ್ ಬರುತ್ತೆ. ಒಂದು ಸಿನಿಮಾ ಅಂದ ತಕ್ಷಣ ನನಗೆ ಯಾರೋ ತುಂಬಾ ಜನ ಹೇಳ್ತಾರೆ, ನಿಮ್ಮ ಸಿನಿಮಾದಲ್ಲಿ ಏನು ಇರಲ್ವಲ್ಲ. ಏನು ಇರಲ್ಲ ಅಂತ ಏನಿರ್ಬೇಕಲ್ಲ, ಫೈಟ್ ಇರ್ಬೇಕು, ಸಾಂಗ್ ಇರ್ಬೇಕು. ಸಿನಿಮಾದಲ್ಲಿ ಸಾಂಗ್ ಇರ್ಬೇಕು ಅಂತ ಎಲ್ಲಿದೆ ರೀ? ಅದು ಮ್ಯಾನಿಪುಲೇಷನ್, ಅದು ಕಂಡೀಷನಿಂಗ್ ದ ಆಡಿಯನ್ಸ್. ನಾವು ಸೇ ವಿ ಆರ್ ಆಲ್ ಲೈಕ್ ಪೌಲೋವಿಯನ್ ಡಾಗ್ಸ್. ಪ್ರೇಕ್ಷಕನನ್ನ ನಾವು ಪೌಲೋವಿಯನ್ ಡಾಗ್ಸ್ ಮಾಡಿಟ್ಟಿದ್ದೀವಿ. ಸಿನಿಮಾ ಅಂದ ತಕ್ಷಣ ಹಿಂಗ್ ಮಾಡ್ಬೇಕು, ಸಿನಿಮಾ ಅಂದ ತಕ್ಷಣ ಅವ್ರು 10 ಜನ ಹೋಗ್ಬೇಕು. ಅದು ಎಷ್ಟು ಮಟ್ಟಿಗೆ ಅಂತಂದ್ರೆ, ನಾನು ದ್ವೀಪ ಲೊಕೇಶನ್ ನೋಡಕ್ ಹೋದಾಗ ಬಂದಿದ್ದು ಸಂಜೆ ಇದಾಗಿತ್ತು. ಯಾರೋ ರಸ್ತೆಯಲ್ಲಿ ನಿಂತು ಹೇಳಿದ್ರು, ಪಾಪ ಅವ್ರಿಗೆ ಬಸ್ ಮಿಸ್ ಆಗಿದೆ, ಕರ್ಕೊಂಡು ಹೋಗೋಣ ಅಂತ. ಅವರು ಕೂತ್ಕೊಂಡ್ರು ಕಾರಲ್ಲಿ. ಏನು ನೀವು ಅಂತ ಲೊಕೇಶನ್, ಸಿನಿಮಾದವ್ರ ನೀವು ಅಂತ ಹೇಳಿ. ಯಾವಾಗ ರಾಜ್ಕುಮಾರ್ ಅಪಹರಣ ಆಗಿತ್ತು. ಅಲ್ಲ ಸರ್, ಅಣ್ಣವರಿಗೆ ವಯಸ್ಸಾಗ್ಬಿಟ್ಟಿದೆ, ಸ್ವಲ್ಪ ಒಂದು 10 ವರ್ಷ ಮುಂಚೆ ಏನಾದ್ರು ಸರಿಯಾಗಿದೆ, ಫೈಟಿಂಗ್ ಮಾಡಿ ಅವನ್ನೆಲ್ಲ ವೀರಪ್ಪನ ಸೋಲ್ಸ್ಕೊಡ್ತಿದ್ರು ಅಂತ ಹಂಗೆ ಅನ್ಸುತ್ತಾ ಅಂತ. ಹೌದು ಸರ್, ಅವ್ರಿಗೆ ಎಷ್ಟು ಶಕ್ತಿ ಇದೆ ನಿಮ್ಗೆ ಗೊತ್ತಿಲ್ವಾ? ಈಗ ವಯಸ್ಸಾಗಿದೆ ಅವ್ರಿಗೆ, ಅದಕ್ಕೆ ಹಂಗೆ ಆಗ್ತಿಲ್ಲ ಅಂತ. ಇದು ದಿಸ್ ಇಸ್ ದ ಪವರ್. ಅದನ್ನು ನಾವು ದುರುಪಯೋಗ ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಸಿನಿಮಾ ನೋಡಿ ನೋಡಿ ದ್ವೀಪದಲ್ಲೇ ಅವಳು ದೋಣಿಲಿ ಹೋಗುವಾಗ ಸೌಂದರ್ಯ ಒಂದು ದೋಣಿ ಸಾಗಲಿ ಮುಂದೆ ಹೋಗಲಿ ಹಾಡಿರ್ಲಿ ಅಂತ ಅನಿಸ್ಬಿಟ್ರೆ ನನಗೆ ತಪ್ಪ ಸರ್? ಅಲ್ಲಲ್ಲ ನೋಡಿ, ಇದಲ್ಲ ನಮ್ಮ ಎಲ್ಲ ಚೆನ್ನಾಗಿದೆ ರೀ ಫಿಲ್ಮಲ್ಲಿ. 1-2 ಹಾಡಿದ್ರೆ ಚೆನ್ನಾಗಿತ್ತು ಅಂತ ನಮ್ಮ ಪ್ರೊಡ್ಯೂಸರ್ ಹೇಳ್ತಾನೆ ಇದ್ರು. ಸರಿ, ಹಾಡು ಎಲ್ಲಿ ಹಾಕ್ಬೇಕು ಹೇಳಿ ಹಾಕೋಣ ಅಂದೆ. ಆಮೇಲೆ ಹೇಳಿದ್ರು ಅವರು, ಇಲ್ಲ ಇಲ್ಲಿ ಹಾಡು ಬರೋಕ್ಕಾಗಲ್ಲ. ಸರಿ, ಇವೆರಡನ್ನು ಸೇರಿ ಯಾವುದೋ ಒಂದು ಜಾಗ ಹುಡ್ಕೋಬೇಕಲ್ವಾ ನಾವು ಕತೆ ಹೇಳುವಾಗ? ಇವಾಗ ಹಾಡಬೇಕು ಅನ್ಸತ್ತೆ, ನಮಗ್ ಹೇಗ್ ಬೇಕೋ ನಾವು ಕತೆ ಹೇಳಬೇಕು. ಇವಾಗ ಹೇಳ್ದಂಗೆ ಆರ್ಟ್ ಅಂಡ್ ಕಮರ್ಷಿಯಲ್ ಎಲ್ಲೋ ಸೇರಿಸಿ ಮಧ್ಯದಲ್ಲಿ ಆರ್ಟ್ ಅಂಡ್ ಕಮರ್ಷಿಯಲ್ ಇವರೇ ಮಾಡಿದ ಪದ. ಇಲ್ಲ ಇವ್ರು ಮಾಡಿದ್ರೆ ನಾನು ಬಳಸ್ಕೊತಾ ಇದೀನಿ. ಬಿಕಾಸ್ ಈಸಿಯಾಗಿ ಕಂಡೀಷನ್ ಹಂಗ ಆಗ್ಬಿಟ್ಟಿದೆಲ್ಲ ಸರ್, ಸೊ ಅರ್ಥ ಆಗತ್ತೆ ಈಸಿಯಾಗಿ ಅಂತ. ಸೊ ಅದೆರಡರ ಮಧ್ಯದಲ್ಲಿ ಎಲ್ಲೋ ನಾವು ಕತೆ ಹೇಳೋದಿಕ್ಕೆ ಹುಡುಕೋಬೇಕಲ್ಲ ಜಾಗ. ಬ್ರಿಡ್ಜ್ ಸಿನಿಮಾ ಅಂತ ಕಾನ್ಸೆಪ್ಟ್ ಇದೆ. ಬ್ರಿಡ್ಜ್ ಸಿನಿಮಾ ಅಂತ 2 ಆರ್ಟ್ ಅಂಡ್ ಕಮರ್ಷಿಯಲ್. ನಾನು ಹೇಳಿದೆ ಬ್ರಿಡ್ಜ್ ಸಿನಿಮಾ, ಗಟರ್ ಸಿನಿಮಾ ಅಂತೆಲ್ಲ ಇರಲ್ಲ. ಸಿನಿಮಾ ಅಷ್ಟೇ. ಪ್ರಶ್ನೆಗಳು ಇದ್ರೆ ಹಾ, ಸಿನಿಮಾ ಮಾಡ್ತಾ ಇರೋರ್ಗೂ ಮತ್ತು ಏನಾಗುತ್ತೆ ಅಂದ್ರೆ ಪ್ರೇಕ್ಷಕನಿಗೆ ಏನು ಗೊತ್ತೇ ಇಲ್ಲ ಅನ್ನೋ ಒಂದು ಜಂಬ ಇರುತ್ತೆ. ಅದನ್ನ ಬಿಡ್ಬೇಕಂತ ನನಗೆ ಅನ್ಸುತ್ತೆ.
ಅಯ್ಯಯ್ಯೋ. ನಾನು ಹೇಳ್ತಾ ಇರೋದೇ ಪ್ರೇಕ್ಷಕರಿಗೆಲ್ಲ ಅರ್ಥ ಆಗುತ್ತಿಲ್ಲ. ನೀವ್ ಹೇಳ್ತಾ ಇರೋದು ಎಲ್ಲ ಪ್ರೇಕ್ಷಕರಿಗೆ ಯಾರಿಗ್ ಜಂಬ ಇರುತ್ತೆ ಅಂತ ಅಲ್ಲ, ನಾನೀಗ ಗಿರೀಶ್ ಸರ್ ಹೇಳಿದ್ದು ಕೇಳಿದ್ಮೇಲೆ ನನ್ಗೆ ಅನ್ಸಿದ್ದೇನೆಂದ್ರೆ ಮತ್ತೆ ಮತ್ತೆ ಪ್ರಶ್ನೆಗಳು ಹುಡ್ತಾ ಇದ್ವು. ಪ್ರೇಕ್ಷಕರಿಗೆ ಏನು ಗೊತ್ತಿಲ್ಲ ಅನ್ನೋದು ನಿರ್ದೇಶಕನಿಗೆ ಇರೋದ್ರಿಂದ ಏನಾಗುತ್ತೆ, ಒಮ್ಮೊಮ್ಮೆ ನಿರ್ದೇಶಕ ಪ್ರೇಕ್ಷಕನಿಗೆ ಇಂಥದನ್ನ ಹೇಳ್ಬೇಕು ಅಂಥದನ್ನ ಹೇಳ್ಬೇಕು ಅಂತೇಳಿ ತಾನು ಒತ್ತಡಕ್ಕೆ ಒಳಗಾಗ್ತಾನೆ. ಪ್ರೇಕ್ಷಕನ ಬಯಸೋದನ್ನ, ಪ್ರೇಕ್ಷಕನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳದೆ ಹೋಗ್ಬಿಡ್ತಾನೆ ಅಂತ ಅನ್ಸುತ್ತೆ. ಆದರೆ ಗಿರೀಶ್ ಸರ್ ಹೇಳಿದ್ದೆ ಅದನ್ನ ಇಷ್ಟೊತ್ತು. ಬಟ್ ಇಲ್ಲಿ ಪ್ರಶ್ನೆಗಳು ಹೇಳ್ತಾ ಇರೋದು ನೋಡಿದ್ರೆ ಎಷ್ಟೋ ಸಲ ಏನು ಅನ್ಸುತ್ತೆ, ಪ್ರೇಕ್ಷಕನನ್ನು ಇನ್ನೂ ತಲುಪಕ್ಕೆ ಸಾಧ್ಯ ಆಗಿಲ್ಲ ಏನೋ ಡೈರೆಕ್ಟ್ರಿಗೆ, ತಲುಪಕ್ಕೆ ಸಾಧ್ಯ ಆಗಿಲ್ಲ ಏನೋ ಫಿಲ್ಮ್ ಮೇಕರ್ಗೆ. ಅದು ಪ್ರೇಕ್ಷಕನನ್ನು ತಲುಪೋದ್ರ ಮೂಲಕನೇ ಇಡೀ ಸಮಾಜವನ್ನು ತಲುಪೋದು, ಇಡೀ ಈ ವ್ಯವಸ್ಥೆಯನ್ನು ತಲುಪೋದು ಅಂತ ನಾನು ಅದನ್ನು ವಿಸ್ತರಿಸಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲ, ಅವ್ರಿಗೆ ಅದರಲ್ಲಿ ನಂಬಿಕೆ ಇಲ್ಲ ಅಂತಲೇ. ಸರ್ ಆಮೇಲೆ ಸರ್ ಇವ್ರ ಸಿನಿಮಾಕ್ಕೆ ಟ್ರೈಲರ್ ಮಾಡೋಕ್ಕೆ ಅಷ್ಟು ಅಂದರೆ ಸಿನಿಮಾ ಟ್ರೈಲರ್ ಮಾರೋ ದುಡ್ಡಲ್ಲಿ ಇವ್ರು ಸಿನಿಮಾ ಮಾಡ್ತಾರೆ. ನಾನೊಂದು ಸಿನಿಮಾ ಮಾಡಿದೆ ಹಸೀನಾ ಅಂತ. ಅದನ್ನು ನೋಡಿದ ಮೇಲೆ ತುಂಬ ಜನ ನನಗೆ ಹೇಳಿದರು, ಅಲ್ಲಪ್ಪ ನನಗೆ ಇಂಟರ್ನ್ಯಾಷನಲ್ ಬೈಯರ್ಸು, ಅಲ್ಲಪ್ಪ ಹಸೀನಾ ನಾವು ಸಿನಿಮಾ ಮಾಡ್ಕೊಂಡು ನೀವು ಬೆಂಗಳೂರಲ್ಲಿ ಕೂತ್ಕೊಂಡ್ರೆ ನಾವೇನು ಮಾಡೋಣ, ಅದು ಎಲ್ಲಿ ಬಂದು ಕೂತ್ಬೇಕು, ಒಂದು ಪ್ಯಾರಿಸಲ್ಲಿ ಬಂದು ಕೂತ್ಕೋಬೇಕು, ಇಟ್ ಕ್ಯಾನ್ ಬಿ ಸೋಲ್ಡ್ ಲೈಕ್ ಎ ಹಾಟ್ ಕೇಕ್ ಅಂದರು. ನಾನು ಪ್ರೊಡ್ಯೂಸರ್ ಹತ್ರ ಹೇಳಿದೆ, ಅದಕ್ಕೆ ಹೇಳಿದ್ರು, ಅಲ್ಲ ಅವರೆಲ್ಲ ಕೊಂಡ್ಕೊಳ್ಳಿ, ಅದರಲ್ಲಿ ಎಷ್ಟು ಕೊಡೋಕ್ಕಾಗುತ್ತೋ ಅಷ್ಟು ಕೊಡ್ಲಿಕ್ಕೆ ಸಾಕು, ನೀವೇನು ಹೋಗೋದು ಬೇಡ ಅಂತ. ಸರ್ ಇದು ಒಂದು ನಾನು ನೀವು ಫೋನಲ್ಲಿ ಮಾತಾಡುವಾಗ ನೀವು ಹೇಳಿದ್ರಿ ಹೇಗೆ ನಾವು ಲೈಕ್ ಗುಡ್ ರೈಟರ್ಸ್, ಗುಡ್ ಡೈರೆಕ್ಟರ್ಸ್ ಜೊತೆಲಿ ಗುಡ್ ಪ್ರೊಡ್ಯೂಸರ್ಸ್ ಲೈಕ್ ಹಾಕಿದ ದುಡ್ಡು ವಾಪಸ್ ಸಿಗೋದಷ್ಟೇ ಅಂತಲ್ಲ, ಯಾವ್ಯಾವ ಮಾರ್ಕೆಟ್ ಇದಾವೆ, ಎಲ್ಲೆಲ್ಲಿ ಹೋಗ್ಬಹುದು ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡಿಲ್ಲ. ಇಂಟರ್ನ್ಯಾಷನಲ್ ಮಾರ್ಕೆಟ್ ನಮ್ದು ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಅಂತ. ಸೊ ಅದ್ರ ಬಗ್ಗೆ ಇದು ಆ್ಯಕ್ಚುಲಿ ಅಕಾಡೆಮಿ ಮಾಡಬೇಕಾದಂಥ ಕೆಲಸ. ಒಂದ್ಸಲ ಗುರ್ಮಿತ್ ಮಾಂಗಿಯಾ ಒಂದು ಮಾತು ಹೇಳಿದರು, ನಿಮ್ಮಲ್ಲಿ ಪ್ರೊಡ್ಯೂಸರ್ಸ್ ಇದಾರಲ್ಲ ಅವ್ರು ಪ್ರೊಡ್ಯೂಸರ್ಸ್ ಅಲ್ಲ, ಅವ್ರು ಓನ್ಲಿ ಫೈನಾನ್ಷಿಯರ್ಸ್ ಅಂತ. ದುಡ್ಡು ಹಾಕ್ತಾರೆ ಅಷ್ಟೇ. ಪ್ರೊಡ್ಯೂಸರ್ ಅಂತಂದರೆ ಅವನು ಅದನ್ನು ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು, ಅದನ್ನು ಪ್ರಮೋಷನ್ ಹೆಂಗೆ ಮಾಡಬೇಕು, ಎಲ್ಲ ಯೋಚನೆ ಮಾಡಬೇಕು ಅಂತ. ನಮ್ಮಲ್ಲಿ ಯಾವ ಪ್ರೊಡ್ಯೂಸರ್ ಹಂಗೆ ಯೋಚನೆ ಮಾಡ್ತಾರೆ? ಮಾಡಲ್ಲ. ಅದನ್ನು ಡೈರೆಕ್ಟ್ರಿಗೆ ಹೇಳ್ತಾರೆ ನೀವು ಮಾಡಿ ಅಂತ. ಡೈರೆಕ್ಟ್ರ್ ಕೆಲಸ ಅದಲ್ಲ. ಸರಿ, ದಟ್ಸ್ ವೇರ್ ನಾವು ಫೇಲ್ ಆಗ್ತಾ ಇರೋದು. ಈಗ ನಾನು ಶೋಲೆ ಮಾಡಲ್ಲ, ಆದರೆ ದುಡ್ಡಿದ್ರೆ ಅವರು ಮಾಡುವಂಥ ಪ್ರಚಾರವನ್ನು ನಾವು ಮಾಡೋದಕ್ಕೆ ಸಾಧ್ಯ. ಎಷ್ಟಾಗತ್ತೆ ಅಂತಂದ್ರೆ ಇವತ್ತು ಇಲ್ಲ, ಅದೇನಾಗುತ್ತೆ, ಅದ್ರ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ. ಪ್ರಚಾರದಿಂದ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ, ಒಂದು ಆಸಕ್ತಿ ಹುಟ್ಟಿಸೋಕೆ ಸಾಧ್ಯ. ಈಗ ಶೇಷಾದ್ರಿಯವರು ಮಾಡೋ ಸಿನಿಮಾವನ್ನು ಅವ್ರ ಕಾಲದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೊರತು ಮುಂಚಿನದಲ್ಲೇ ಒಂದು ಪಬ್ಲಿಸಿಟಿ ಇದ್ದರೆ ಅದು ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ನೋಡೋದಕ್ಕೆ. ಅದು ನಮಗೆ ಸೃಷ್ಟಿ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂತಂದರೆ ಇವತ್ತು ನಿಮಗೆ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕು, ಪ್ರಚಾರಕ್ಕೂ ಅಷ್ಟೇ ದುಡ್ಡು ಬೇಕು. ಆಗೋದಿಲ್ಲ, ಅದಾಗೋದಿಲ್ಲ ಅಲ್ಲ ಅದು. ಬಟ್ ಅಲ್ಲಿ ಎರಡಿದೆ, ಹುಟ್ಟೋದೇ ಇಲ್ಲ ಅದು. ಇದು ಎರಡು ಥರದಲ್ಲಿ ಆಗುತ್ತೆ ನೋಡಿ. ಈಗ ಒಬ್ಬರು ನಮ್ಮ ಕನ್ನಡದಲ್ಲಾದರೆ ನಾವು ಬೇರೆ ಥರದ ಪ್ರಮೋಷನ್ನೇ ಬೇಕಾಗುತ್ತೆ. ಅದೇ ಬೆಂಗಾಲಲ್ಲಾದರೆ ರೇ ಫಿಲ್ಮ್ ಮಾಡ್ತಾರೆ ಅಂತಂದರೆ ಜನರು ರೆಡಿಯಾಗಿ ಕೂತ್ಕೋತಾರೆ, ಯಾವಾಗ ಬರುತ್ತದು ನೋಡಬೇಕು ಅಂತ. ಆ ಥರದ ಒಂದು ಕಲ್ಚರನ್ನು, ಸಿನಿಮಾ ಕಲ್ಚರನ್ನು ಇಲ್ಲಿ ನಾವು ಸೃಷ್ಟಿ ಮಾಡಿಲ್ಲ. ಅಲ್ಲ, ಒಂದು ಏನಾದ್ರು ಒಂದು ಇದು ಬಂದರೆ ಈಗ ನೋಡಿ, ಭಾಳ ಸಿಂಪಲ್ ಎಕ್ಸಾಂಪಲ್, ನಮ್ಮ ಸಿನಿಮಾ ಕಲ್ಚರ್ ಎಷ್ಟು ವೀಕ್ ಆಗಿದೆ ಅನ್ನೋದಕ್ಕೆ ಆಲ್ ದಟ್ ಈಸ್ ಲೈಟ್ ಬೆಂಗಳೂರಲ್ಲಿ ರಿಲೀಸ್ ಆಗಿದೆ. ಎಷ್ಟು ಜನಕ್ಕೆ ಗೊತ್ತು? ಆ ಫಿಲ್ಮ್ ಯಾವ್ದು ಹೇಳಿ? ಕಾನ್ಸ್ ಅವಾರ್ಡ್ ಬಂತಲ್ಲ, ಅದು ಕಾನ್ ಅವಾರ್ಡ್ ಫಸ್ಟ್ ಟೈಮ್ ಫಾರ್ ಫಿಲ್ಮಿಗೆ, ಇಂಡಿಯನ್ ಫಿಲ್ಮಿಗೆ ಕಾನ್ ಅವಾರ್ಡ್ ಬಂದಿದೆ. ಅದು ಈ ವರ್ಷ ಬೆಂಗಳೂರಲ್ಲಿ ರಿಲೀಸ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಅದು ಆಸ್ಕಾರ್ ಕಾಂಪಿಟೇಷನ್ ಕಳಿಸ್ಬೇಕು. ಆಸ್ಕಾರ್ ಕಾಂಪಿಟೇಷನ್ ಕಳಿಸ್ಬೇಕಾದ್ರೆ ಯಾರು ಇವರು ರಾಣಾ ದುಗ್ಗುಬಟ್ಟಿ ಅದನ್ನು ತಗೊಂಡಿದ್ದಾರೆ. ಅವ್ರಿಗೆ ಅದರಲ್ಲಿ ಕಂಡೀಷನ್ ಏನಿರುತ್ತೆ ಆಸ್ಕಾರಲ್ಲಿ ಅಂದರೆ, ಯಾವ ಕಂಟ್ರಿನಲ್ಲಿ ಆ ಸಿನಿಮಾ ಆಗಿರುತ್ತೋ ಅಲ್ಲಿ ಥಿಯೇಟ್ರಿಕಲ್ ರಿಲೀಸ್ ಆಗಿರ್ಬೇಕು ಆ ಸಿನಿಮಾ. ಅಲ್ಲ, ಇಲ್ಲಾಗಬೇಕು. ಅಲ್ಲ, ಆಮೇಲೆ ಅಲ್ಲಿ ಹೇಗೋ ಮಾಡ್ತಾರೆ ಅವ್ರು ಒಂದು ದಿವಸ ಇದ್ರು. ನಮ್ಮ ಸಿನಿಮಾಗಳು ಯಾಕೆ ಹೋಗಲ್ಲ ಕೇಳ್ತಾರೆ. ನಮ್ಮ ಸಿನಿಮಾಗಳು ರಿಲೀಸ್ ಆಗಿರಲ್ಲ, ಹೆಂಗೆ ಕಳ್ಸೋಕ್ಕಾಗತ್ತೆ? ಸೊ ಅದಕ್ಕೆ ದುಗ್ಗುಬಟ್ಟಿಯವರು ಎಲ್ಲ ಕಡೆ ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಬೆಂಗಳೂರಲ್ಲಿದೆ, ಇವತ್ತು ಲಾಸ್ಟ್ ಡೇಟ್. ಅದಕ್ಕೆ 3 ದಿವಸ ರಿಲೀಸ್ ಮಾಡಿರೋದು.
ಆಸ್ಕರ್ ಫೀ ಕೂಡ ಆಲ್ಮೋಸ್ಟ್ 8 ಲಕ್ಷ ರೂಪಾಯಿ ಸರ್, ಸಬ್ಮಿಷನ್ ಫೀ. ಸರ್, entertainment, enlightenment and education for the audience of this, which is the most important factor for a direct. All three put together. ಇದು ಅದು ಅಂತ ಯೋಚನೆ ಮಾಡಿಕೊಂಡು ಕತೆ ಹೇಳಕ್ ಕಷ್ಟ ಆಗತ್ತೆ. ಲಂಕೇಶದೊಂದು ಅವ್ರ ಲಂಕೇಶ್ ಪತ್ರಿಕೆ ಕೊಟೇಶನ್ ಇದೆ, ರಂಜನೆ, ಪ್ರಚೋದನೆ ಮತ್ತು ಬೋಧನೆ ಅಂತ. ಬೋಧನೆ, ರಂಜನೆ, ಪ್ರಚೋದನೆ ಅಂತ 3 ಬೇಕಾಗುತ್ತೆ ಅನ್ಸುತ್ತೆ ನನಗೆ. ಅದು ರಂಜನೆ ಪಟ್ಕೊಂಡು ಹೊರಗಡೆ ಹೋಗಿ ಮರ್ತೋಗ್ಬಿಟ್ಟು, ಟಿಕೆಟ್ ತಗೊಂಡು ರಂಜನೆ ಪಟ್ಕೊಂಡು ಹೊರಗಡೆ ಹೋಗಿ ಮರ್ತೋದ್ರು ಓಕೆ. ಸ್ವಲ್ಪ ಪ್ರಚೋದನೆಯಾಗಿ ಇನ್ನೊಬ್ಬರಿಗೆ ಹೇಳಿ ನೋಡು ಅಂತ ಹೇಳಿದ್ರೆ ಕೂಡ ಓಕೆ. ಬೋಧನೆಯಾಗಿ ಇನ್ನೂ 4 ಜನ ಕರ್ಕೊಂಡ್ಬಂದ್ರೆ ಇನ್ನೂ ಓಕೆನೆ. ಸೊ ಎಲ್ಲ ಒಂದೊಂದು ಹಂತವಾಗಿ ಓಕೆನೆ. ಟಿಕೆಟ್ ತಗೊಂಡು ನೋಡ್ಲಿ ಸರ್. ಈ ಶಬ್ದಗಳನ್ನ ಡಿಫೈನ್ ಮಾಡಿ ಅಂತ ಕೇಳಬೇಕಾಗುತ್ತೆ. ರಂಜನೆ ಅಂದ್ರೆ ಏನು? ಮನೋರಂಜನೆ, ಮನೋವಿಕಾಸ ಸರ್. ಅದೇ ರಂಜನೆನೆ. ಮನೋರಂಜನೆ, ಮನೋವಿಕಾಸ, ಶಿಕ್ಷಣ. ಶಿಕ್ಷಣ ಅಲ್ಲ, ರಂಜನೆಯ ಉದ್ದೇಶ ಏನಾಗುತ್ತೆ ಅಷ್ಟೇನೋ, ಪ್ರಚೋದನೆ ಅಷ್ಟೇನೋ, ಅಥವಾ ಅದಕ್ಕಿಂತ ಹೆಚ್ಚು ಅರಳಿಸೋದು ಪರ್ಗೇಷನ್ ಅಲ್ಲ. ರಂಜನೆಯ ಉದ್ದೇಶ ಪರ್ಗೇಷನ್ನ ಅರಳಿಸೋದು. ಪರ್ಗೇಷನ್ ಅಂತ ಶಬ್ದ ಬಳಸ್ತಾರೆ ಅವರು. ಯಾವಾಗ ಅದು ಪರ್ಗೇಷನ್ ಆಗುತ್ತೋ, ಭಾವರೇಚಕ ಆಗುತ್ತೋ, ಆವಾಗ ಅದು ಮತ್ತೆ ಪುನಃ ನೀವು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಪುನಃ ವ್ಯಾಪಾರದ ಬಗ್ಗೆ ಮಾತಾಡ್ತಾರೆ. ನಾನು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಟ್. ಅದ ನೀವು ತಿಳ್ಕೊಂಡಿರ್ಬೇಕು, ಹಾಗೇನಿಲ್ಲ. ಎಷ್ಟೋ ಆ್ಯಕ್ಚುಲಿ ಇವತ್ತು ಒಳ್ಳೆಲ್ಲಿ ಬಹಳ ದೊಡ್ಡ ಮೂಮೆಂಟ್ ಏನು ಸಿನಿಮಾದಲ್ಲಿ, ಸ್ಲೋ ಸಿನಿಮಾ ಮೂಮೆಂಟ್. ಆ ಸ್ಲೋ ಸಿನಿಮಾ ತುಂಬ ಜನಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಬಟ್ ಇಟ್ಸ್ ಎ ಮೂಮೆಂಟ್. ಇವತ್ತು 21st ಸೆಂಚುರಿಯ ಸಿನಿಮಾ ಮೂಮೆಂಟ್ ಯಾವುದು ಕೇಳಿದರೆ ಸ್ಲೋ ಸಿನಿಮಾ ಮೂಮೆಂಟ್. ಅದು ಮನೆ ಹೇಗೋ ಬರುತ್ತೆ, ಇವತ್ತು ಹೇಗೋ ಬರುತ್ತೆ. ಈಗ ಕಷ್ಟ ಇದೆ ಸರ್ ಹೇಗೋ ಅನ್ನೋದು. OTT ಅವರು ತಗೋತಾ ಇಲ್ಲ, ಯಾರು ತಗೋತಾ ಇಲ್ಲ. ಯೂಟ್ಯೂಬಲ್ಲಿ ಪೇಪರ್ ವ್ಯೂ ಕೂಡ ರಿಲೀಸ್ ಮಾಡ್ಬೇಕಂದ್ರೆ ಅದಕ್ಕೆ 1000 ಕಂಡೀಷನ್ ಇದೆ. ಸೊ ಕಷ್ಟ ಇದೆ. ಆ್ಯಂಡ್ ಮಾಡೋದಕ್ಕೆ ಇವಾಗ 40-50 ಲಕ್ಷದಲ್ಲಿ ಮಾಡ್ಬೋದು ಸಿನಿಮಾ. 50 ಲಕ್ಷ ಕೂಡ ಹಾಂ 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 ಸರ್ ನಾನು ಇನ್ನು ಯಾರಾದ್ರು ಕ್ವಶನ್? ಅನೂರ್ ಸರ್ ಏನೋ ಒಂದು ಕೇಳಬೇಕಾಗ್ತದೆ. ಹಾಂ ಸರ್, ಅಲ್ಲಿ ಒಂದು ಕ್ವಶನ್. ಅಲ್ಲ, ಟೈಮ್ ಇಲ್ಲ. ಇಲ್ಲ, ಒಂದು ಮುಖ್ಯವಾದ ಪ್ರಶ್ನೆ ಏನು ಅಂದರೆ, ಇದು ಸುಚಿತ್ರ ಇದು ಆಗೋದಕ್ಕಿಂತ ಮೊದಲು ಹಿಂದ್ಗಡೆ ಒಂದು ಚರ್ಚೆ ನಡೀತಾ ಇತ್ತು. ಒಂದು ಸಂದರ್ಭದಲ್ಲಿ ವಿಜಯಮ್ಮ ಅವರು ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರು. ಹಿರಂ ನಾಗರಾಜ್ ಅವರು ಕೊನೆಯ ದಿನದಲ್ಲಿ ಮಾತಾಡ್ತಾ ಒಂದು ವಿಚಾರ ಪ್ರಸ್ತಾಪ ಮಾಡಿದರು. ಬೇಂದ್ರೆ ಅವರ ಕವಿತೆನ ವಿಶ್ಲೇಷಣೆ ಮಾಡ್ತಾಯಿದ್ರು. ಅವ್ರಿಗೆ ಅನಾರೋಗ್ಯ ಇತ್ತು. ಬೇಂದ್ರೆ ಕವಿತೆನ ತುಂಬ ಉತ್ಸಾಹದಲ್ಲಿ ಮಾತಾಡ್ತಾ ಇದ್ರು. ನಮಗೆಲ್ಲ ಗೊತ್ತಿದೆ ಅದು. ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿಬಿಟ್ಟು ನನಗೆ ಅನಾರೋಗ್ಯ ಇತ್ತು, ಬರಹ ಸ್ಥಿತಿಲಿ ಇರಲಿಲ್ಲ. ಈಗ ನೋಡಿ, ಬೇಂದ್ರೆ ಕವಿತೆ ಹೇಳ್ತಾ ಓದ್ತಾ ನನ್ನ ಆರೋಗ್ಯ ವೃದ್ಧಿಸ್ಬಿಡ್ತು, ತುಂಬ ಚೆನ್ನಾಗಿ ಆಗ್ಬಿಟ್ಟಿದ್ದೀನಿ ಅಂತ ಖುಷಿಯಾಗಿ ಮಾತಾಡಿದರು. ಅಂದರೆ ಕವಿತೆನೇ ಯಾಕೆ ಹಾಗಾಗಬೇಕು ಅನ್ನೋದು ಪ್ರಶ್ನೆ ಬಂತು. ಕವಿತೆನೇ ಯಾಕೆ ಆಗಬೇಕು? ಹಾಗಾದರೆ ನನಗೊಂದು ಕಾದಂಬರಿ ಓದಿದರೆ ನನಗೆ ಆಹ್ಲಾದ ಸಂತೋಷ ಹುಟ್ಟಾಗ್ಬೋದಲ್ಲ, ಒಂದು ಕತೆ ಓದಿದ್ರೆ ಆಗ್ಬೋದಲ್ಲ. ಹಾಗೆ ಈಗ ನಾನು ಕೇಳೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕೆಥಾರ್ಸಿಸ್ ಥಿಯರಿಗೆ ಸಂಬಂಧಪಟ್ಟದ್ದು ಒಂದು ಪ್ರಶ್ನೆ. ಅದು ಅವ್ರು ಹೇಳಿದರು, ಇದು ಕೆಥಾರ್ಸಿಸ್ ಥಿಯರಿಗೆ ಸಂಬಂಧಪಟ್ಟಿರೋದು, ಬೇರೆ ನಾವು ಹೊರಗಡೆ ಮಾತಾಡೋಣ ಆಮೇಲೆ ಅಂತ. ಆಮೇಲೆ ಮಾತಾಡಿ ಸಿಗಲಿಲ್ಲ, ಅದು ಬೇರೆ. ಸಿನಿಮಾನು ಕೂಡ ಹಾಗೆ ಕಾವ್ಯ ಥರ, ಒಂದು ಕಥೆ ಥರ, ಕಾದಂಬರಿ ಥರ ನಮಗೆ ತೃಪ್ತಿ ಕೊಟ್ಟು, ಆಹಾ ನಾನು ಇವತ್ತು ಆರೋಗ್ಯವಾಗಿದ್ದೀನಿ, ನನ್ನ ಅನಾರೋಗ್ಯ ಎಲ್ಲ ಹೊರಟೋಯ್ತು ಅಂತ ಒಂದು ಮನಸ್ಥಿತಿ ಬರುತ್ತಾ ಅಂತ. ಈಗ ಬೇಂದ್ರೆ ಕಾವ್ಯವನ್ನ ಆಸ್ವಾದಿಸುವ ಗುಣ ಅಥವಾ ಶಕ್ತಿ ಕಿರಂಗಿತ್ತು, ಎಷ್ಟೋ ಜನಕ್ಕೆ ಇರಲ್ಲ. ನನಗೆ
ಕಾವ್ಯವನ್ನು ಆಸ್ವಾದಿಸುವ ಶಕ್ತಿ ಇಲ್ಲ. ಏನು ಅನ್ಸೋದಿಲ್ಲ. ಆದರೆ ಕಥೆಯನ್ನು ಓದಿದಾಗ, ಒಂದು ಕಾದಂಬರಿ ಓದಿದಾಗ ನಾನು ಭಾಳ ಖುಷಿ ಆದರೆ ತುಂಬ ಬೇರೆ ಒಂದು ಇದ್ರಲ್ಲಿ ಹೋಗ್ತೇನೆ. ಅದಕ್ಕಿಂತಲೂ ಹೆಚ್ಚು ನನಗೆ ಒಂದು ನಾಟಕವನ್ನು, ಒಂದು ಸಿನಿಮಾವನ್ನು ನೋಡಿದಾಗ ಜಾಸ್ತಿ ಖುಷಿ ಸಿಕ್ಕತ್ತೆ. ಅದು ಆಯಾ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಏನೂ ಮಾಡೋಕ್ಕಾಗಲ್ಲ. ನನಗೆ ಒಂದು ಅಷ್ಟೇ, ನನಗೆ ಒಂದು ಗೋಕುಲ ನಿರ್ಗಮನ ನೋಡಿದಾಗ ಸಿಕ್ಕ ಖುಷಿ ಬೇರೆ ಇದ್ರಲ್ಲಿ ಸಿಕ್ಕಲಿಲ್ಲ. ಎಲ್ಲದರಲ್ಲೂ ಇರುತ್ತೆ. ಇನ್ನು ಕೆಲವರಿಗೆ ಅದನ್ನು ಕೆಲವು ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ. ಅಲ್ಲಲ್ಲ, ಅದಲ್ಲೇ ಅಷ್ಟೇ ಅಲ್ಲ ನೋಡಿ, ಅಲ್ಲ ಹೇಳೋದನ್ನು ಕೇಳೋಣ. ಇನ್ನೊಂದು ಪ್ರಶ್ನೆ ಇದೆ ಅಲ್ಲಿ, ಅದನ್ನು ಏನು ಅಂತ ಕೇಳಿ ಅದೇ ಕೊನೆ ಪ್ರಶ್ನೆ. ಸಾಮಾನ್ಯ ಪ್ರೇಕ್ಷಕ ಅಂದ್ರೆ ಯಾರು? ಒಂದು ಮುಂಚೆ ಎಲ್ಲ ಇಷ್ಟ ಇದೆ ಇಷ್ಟ ಇಲ್ಲ ಅಂತ ಮಾತಾಡ್ಕೊಂಡು ಫ್ರೆಂಡ್ ಸರ್ಕಲ್ ಅಲ್ಲಿ ಬಿಟ್ಬಿಡ್ತಾ ಇದ್ರಿ. ಈಗ ನೀವು ಇಂಟರ್ವಲ್ ಅಲ್ಲಿ ಹೊರಗಡೆ ಬಂದ್ಬಿಟ್ಟು ಆಲ್ರೆಡಿ ಫಿಲಮ್ ಚೆನ್ನಾಗಿಲ್ಲ ಅಂತ ಹಾಕ್ತೀರಾ, ಇಮಿಡಿಯೇಟ್ ಆಗಿ ಟಿಕೆಟ್ ತಗೊಳ್ಳೋ ನಿಲ್ಸ್ಬಿಡ್ತಾರೆ. ನೀವು ಚೆನ್ನಾಗಿಲ್ಲ ನೀವ್ ಹೇಳ್ಕೊಳ್ಳಿ, ನಿಮ್ ಫ್ರೆಂಡ್ಸ್ಗೆ ಹೇಳ್ಕೊಳ್ಳಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ಅಲ್ವಾ? ಸೊ ನೀವ್ ಅದರಿಂದ ಯಾರು ಏನ್ ಎಫೆಕ್ಟ್ ಮಾಡ್ತಾ ಇದಾರೆ ಯೋಚನೆ ಮಾಡ್ತಿಲ್ಲ. ನಿಮ್ಗೆ ಹೇಳೋ ಸ್ವತಂತ್ರ ಖಂಡಿತ ಇದೆ. ಹೇಳಲೇಬೇಡಿ ಅಂತ ಹೇಳ್ತಾ ಇರೋದು. ಆ ಚಿತ್ರ ನಿಮ್ ಜೊತೆ ಇರ್ಲಿ ಸ್ವಲ್ಪ. ಊಟ ತಿಂದ ತಕ್ಷಣ ಅಬ್ಬಾ ಅನ್ನೋದಲ್ಲ ಸಿನಿಮಾ ಅಲ್ವಾ? ನೀವು ಊಟ ತಿಂದ ತಕ್ಷಣ ಮಜಾ ಬಂತು, ಎಂತ ಒಳ್ಳೆ ಸ್ಮೆಲ್ ಇದೆ, ಅಷ್ಟು ತಕ್ಷಣ ರಿಯಾಕ್ಟ್ ಮಾಡ್ಬಿಡಿ ಅಂತ ಹೇಳ್ತಾ ಇರೋದು ಅಷ್ಟೇ. ಸ್ವಲ್ಪ ರೆಸ್ಪಾಂಡ್ ಮಾಡಿ, ಜೊತೆಲಿರ್ಲಿ ಸಿನಿಮಾ. ನೆಕ್ಸ್ಟ್ ಡೇ ಬೆಳಿಗ್ಗೆ ಸ್ಲೀಪ್ ಓವರ್ ಇಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನೇ ನೋಡಿದ್ರು, ಏನೇ ತಿಂದ್ರು, ಏನೇ ಮಾಡಿದ್ರು ಸ್ಲೀಪ್ ಓವರ್ ಇಟ್. ನಾಳೆ ಬೆಳಿಗ್ಗೆ ನಿಮ್ಗೆ ಅದೇ ಉದ್ರೇಕ ಇರತ್ತಾ ನೋಡುವ. ಅವಾಗ ಬೇಕಾದ್ರೆ ರೀಲ್ ಮಾಡಿ ಹಾಕಿ, ಇರಲ್ಲ ಅಕ್ಕಂತ ಮಾಡ್ಬಿಡ್ತೀರಲ್ಲ, ಅದು ಪ್ರಾಬ್ಲಮ್. ಎಲ್ರಿಗೂ ಎಲ್ಲ ಸ್ವಾತಂತ್ರ್ಯ ಇರುತ್ತೆ. ನಿಮ್ಗೆ ಹೇಗೆ ಹೇಳೋ ಸ್ವಾತಂತ್ರ್ಯ ಇರುತ್ತೆ, ನಮಗ್ ಮಾಡೋ ಸ್ವಾತಂತ್ರ್ಯ ಇರುತ್ತೆ ಅಲ್ವಾ? ದುಡ್ಡು ಹಾಕೋರಿಗೆ ಹಾಕೋದ ಬೇಡವಾ ಸ್ವಾತಂತ್ರ್ಯ ಇರುತ್ತೆ. ಸೊ ಸ್ವಾತಂತ್ರ್ಯದ ಪ್ರಶ್ನೆ ಅಲ್ಲ, ಎಲ್ಲಿ ನೀವು ಅದನ್ನ ದುರುಪಯೋಗ ಪಡಿಸ್ಕೊತಾ ಇದೀರಾ ಸ್ವಾತಂತ್ರ್ಯ, ಅದ್ರ ಪ್ರಶ್ನೆ. ಅಯ್ಯಯ್ಯೋ ಸಮಾಜ ಸೇವೆ. ಪ್ರೇಕ್ಷಕನಿಗೂ ಗ್ರಾಹಕನಿಗೂ ವ್ಯತ್ಯಾಸ ಇದೆ ಖಂಡಿತ. ಸಾಮಾನ್ಯ ಪ್ರೇಕ್ಷಕ ಅಂದ್ರೆ ಯಾರು? ಅಲ್ಲ, ನೀವೊಂದು ಶಬ್ದ ಬಳಸಿದ್ರಿ ಸಾಮಾನ್ಯ ಪ್ರೇಕ್ಷಕ ಅಂತ. ಅವ್ರು ಯಾರು ಅಂತ ಗೊತ್ತಾಗಲಿಲ್ಲ ಸಾಮಾನ್ಯ ಪ್ರೇಕ್ಷಕ. ನನ್ನ ದೃಷ್ಟಿಯಲ್ಲಿ ನನ್ನಂಥ ಸಾಮಾನ್ಯ ಪ್ರೇಕ್ಷಕ ಇನ್ನೊಬ್ಬ ಇಲ್ಲ ಅಂತ. ಅದಕ್ಕೆ ನೋಡಿ, ಇದೊಂದು ಬಹಳ ಒಳ್ಳೆಯ ಸ್ಟೇಟ್ಮೆಂಟಿಂದ ಲೆಟ್ಸ್ ಕ್ಲೋಸ್ ದಿಸ್ ಸೆಷನ್. ಲೂಯಿ ಬುನ್ಯುಯೆಲ್ ಅಂತ ಬಹಳ ಒಳ್ಳೆಯ ಫಿಲ್ಮ್ ಮೇಕರ್ ಇದ್ದಾನೆ. ಅವನಿಗೆ ಯಾರೊಬ್ರು ಕೇಳಿದಂತೆ, ನೀ ಯಾರಿಗಾಗಿ ಸಿನಿಮಾ ಮಾಡ್ತಾ ಇದೀಯಾ ಅಂತ. ಅವನು ಹೇಳ್ತಾನಂತೆ, ನಾನು ಮಾಡೋ ಸಿನಿಮಾ ನನ್ನ ಸ್ನೇಹಿತರಿಗೆ ಅಂತ. ನನ್ನ ಸ್ನೇಹಿತರು ಯಾರು ಅಂದರೆ, ಯಾರು ನನ್ನ ಬದುಕಿನಿಂದ ಇದನ್ನು ನಿರೀಕ್ಷೆ ಮಾಡ್ತಾರೋ ಅವ್ರಿಗೆ ಮಾತ್ರ ಮಾಡೋದಕ್ಕೆ ಸಾಧ್ಯ. ನಾನು ಇನ್ನೊಬ್ಬರು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲದೂ ಅಷ್ಟೇ. ನೀವು ಇಷ್ಟೆಲ್ಲ ನಾವು ಮಾತಾಡ್ತೀವಲ್ಲ, ಇಲ್ಲಿ ಎಷ್ಟು ಜನ ಮಲೆಗಳಲ್ಲಿ ಕನ್ನಡದ, ನನ್ನ ಪ್ರಕಾರ ಕನ್ನಡದ ಅತ್ಯಂತ ಶ್ರೇಷ್ಠ ಕಾದಂಬರಿ ಮಲೆಗಳಲ್ಲಿ ಮದುಮಗಳು. ಎಷ್ಟು ಜನ ಓದಿದಾರ ಕೇಳಿದರೆ 4 ಜನ ಫ್ರೆಂಡ್ಸ್ ಸರ್ ಅಷ್ಟೇ. ನನಗೆ ಇಷ್ಟೇ ಜನ ಫ್ರೆಂಡ್ಸ್ ಇರೋದು. ವೆನ್ ಇಟ್ ಕಮ್ಸ್ ಟು ಇನ್ನೊಂದು ಮಲೆಗಳಲ್ಲಿ ಮಗಳು ಇಷ್ಟೇ ಜನ ಫ್ರೆಂಡ್ಸ್. ಆದರೆ ನೀವು ಅದನ್ನು ಕಂಪೇರ್ ಮಾಡಿದರೆ ಕನ್ನಡದ ಇನ್ನೊಂದು ಯಾವ ಕಾದಂಬರಿ 40,000 50,000 ಮಾರಾಟ ಆಗಿದೆ. ನಾನು ಅದನ್ನು ಓದಿಲ್ಲ ಅಂದರೆ ನಾನು ಅವ್ರ ಫ್ರೆಂಡ್ ಅಲ್ಲ ಅಷ್ಟೇ. ಬಹಳ ಸಂತೋಷ ಸರ್. ಸಾರಿ, ಏನಂದ್ರೆ ನೀವು ಇನ್ನೊಬ್ಬರಿಗೂ ನೀವು ಹೇಳಿರಲ್ಲ, ನನ್ನ ಫ್ರೆಂಡ್ಸ್ ಒಂದು 4 ಜನಕ್ಕೆ 100 ಜನಕ್ಕೆ ನಂತರ ಲಾಸ್ ಆಗದಿರೋ ಥರ ನೋಡ್ಕೊಳ್ಳೋ ತಪ್ಪ ಅಂತ. ಅವರಲ್ಲಿ ನನ್ನ ಫ್ರೆಂಡ್ಸ್ ಯಾರೋ ಇರ್ಬೋದೇನೋ, ಇನ್ಫ್ಲೂಯೆನ್ಸ್ ಮಾಡ್ಬಿಡ್ತೀರಲ್ಲ. ಸೊ ಅದಕ್ಕೋಸ್ಕರ ಅಷ್ಟೇ. ಯು ಹ್ಯಾವ್ ಟು ಆಲ್ವೇಸ್ ಥಿಂಕ್. ನಾನು ರಾಂಗ್ ಸರ್ ಹೇಳಿದ್ರಲ್ಲ, ಇಟ್ಸ್ ಬೀನ್ ಫೋರ್ಸ್ಡ್, ಪ್ರೊಡ್ಯೂಸ್ ಮಾಡ್ತಾ ಇರೋದು ಈಗ ಪ್ರಮೋಷನ್ಸ್ ಇಂದ ಎಲ್ಲ. ಸೊ ನಾವು 10 ಲಕ್ಷ ಕಲ್ಲು ಹೊಡೆದ್ರೆ 1,000 ಜನ ಬಂದು ಟಿಕೆಟ್ ತಗೋತಾರೆ ಅನ್ನೋ ಗ್ಯಾಪಲ್ಲಿ ನಾವು ಹೊಡೆಯೋದು ಅಲ್ವಾ? ನೀವು ಆ 1000 ಜನಕ್ಕೂ ನೀವು ಕಲ್ಲಾಕ್ಬಿಟ್ರೆ ಹೆಂಗೆ ಅಂತ. ಸರ್ ಒಂದೇ ಮಾತು ಸರ್, ಮುಂದಿನ ಸಲ ಚರ್ಚೆ ಮಾಡುವಾಗ ಮುಂದೆ ಚರ್ಚೆ ಇಟ್ಕೊಂಡ್ರೆ ಇವ್ರನ್ನ ಗಿರೀಶ್ ಕಾಸರವಳ್ಳಿ ಅವರಿಗೆ ಕ್ರಮೇಣ ಸಾಹಿತ್ಯದ ಮೇಲೆ ಇದು ಒಂದು ಗೌರವ ಕಡಿಮೆಯಾಗಿ ಸಿನಿಮಾದ ಬಗ್ಗೆ ಗೌರವ ಜಾಸ್ತಿ ಆಗಿದೆ ಅಂತ ಒಂದು ಚರ್ಚೆ ಇಟ್ಕೋಬೇಕು ಸರ್.
ಭಾಳ ಸುಂದರವಾದ ಒಂದು ಸಂವಾದ ಆಯಿತು. ಪ್ರೇಕ್ಷಕರು ಕೂಡ ಇದರಲ್ಲಿ ಭಾಗವಹಿಸಿ ನನಗೆ ಭಾಳ ಇನ್ನೂ ಅಷ್ಟು ಸಂತೋಷ ತಂದಿದೆ. ಈಗ ಇಲ್ಲಿ ಕೂತಂಥ ಮಹನೀಯರಿಗೆ ನಮ್ಮ ಪರವಾಗಿ ಚಿತ್ರಸಮೂಹದ ಪರವಾಗಿ ಒಂದು ಸ್ಮರಣಿಕೆಯನ್ನು ಕೊಡಬೇಕಂತ ನರರಾಯರು ಬಂದು ಗಿರೀಶ್ ಕಾಸರವಳ್ಳಿಯವರಿಗೆ ಕೊಡಬೇಕು. ರೂಪಾ ಅವರಿಗೆ ಸತೀಶ್ ಚಪ್ಪರಿಕೆ ಅವರು ಕೊಡಬೇಕಂದ್ರೆ ಆ್ಯಕ್ಚುಲಿ ನಮ್ಮ ಎಲ್ಲ ಪ್ರೋಗ್ರಾಮ್ಗಳನ್ನು ರೆಕಾರ್ಡ್ ಮಾಡಲಿಕ್ಕೆ ಅವರು ಬುಕ್ ಬ್ರಹ್ಮದ ಮೂಲಕ ಮಾಡಿಸ್ತಾ ಇದ್ದಾರೆ. ಹೌದು, ಚಪ್ಪರಿಕೆ ಅವರು